ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಕ್ತ ಚಂದ್ರಗ್ರಹಣ ವಿಶೇಷ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಕೂಡ ಈಗಾಗಲೇ ಗೊತ್ತಿದೆ, ರಕ್ತ ಚಂದ್ರಗ್ರಹಣ ಅಂದ ತಕ್ಷಣ ಆಧ್ಯಾತ್ಮಿಕವಾಗಿ ನೋಡ್ತಾ ಹೋದಾಗ ಏನೋ ಒಂದು ರೀತಿ ಭಯ ಹುಟ್ಟುತ್ತೆ. ಒಂದು ರೀತಿಯಾಗಿ ಗ್ರಹಣ ಅಂದ್ರೇನೆ ಭಯ ಹುಟ್ಟುತ್ತೆ. ಆದ್ರೆ ವೈಜ್ಞಾನಿಕವಾಗಿ ನೋಡ್ತಾ ಹೋದಾಗ ಸಾಕಷ್ಟು ವಿಶೇಷ ಅನ್ಸುತ್ತೆ. ಈ ವರ್ಷದ ಮೊದಲ ಗ್ರಹಣವನ್ನ ನಾವು ಕಣ್ತುಂಬ್ಕೋತಾ ಇದ್ದೀವಿ. ಚಂದ್ರ ಇವತ್ತು ಕೆಂಪಾಗಿ ಕಾಣಿಸ್ತಾನೆ, ಕೆಂಪು ಚಂದ್ರನ ನೋಡೋಣ ಅನ್ನುವಂತ ಆಸೆಗಳು ಕೂಡ ಹುಟ್ಕೊಂಡಿರುತ್ತೆ. ಸೊ ಇವತ್ತಿನ ಚಂದ್ರಗ್ರಹಣದ ವಿಶೇಷತೆ ಏನು? ವೈಜ್ಞಾನಿಕವಾಗಿ ನಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಚಂದ್ರಗ್ರಹಣ ಅಂದ್ರೆ ಈ ಸೂರ್ಯ ಮತ್ತೆ ಚಂದ್ರನ ಮಧ್ಯೆ ಭೂಮಿ ಬಂದಾಗ ಅದು ಚಂದ್ರಗ್ರಹಣ ಅಂತ ಹೇಳಿಸ್ಕೊಳ್ಳುತ್ತೆ. ಅಂದ್ರೆ ಇವತ್ತಿನ ವಿಶೇಷತೆಯನ್ನ ನೋಡ್ತಾ ಹೋದಾಗ ರಕ್ತ ಚಂದ್ರಗ್ರಹಣ ಅಥವಾ ಬ್ಲಡ್ ಮೂನ್ ಅಂತ ಏನು ನಾವು ಕರಿತೀವಿ. ಯಾಕೆ ಆ ರೀತಿ ಕರಿತೀವಿ ಅಂತ ನೋಡಿದಾಗ, ಸೂರ್ಯನ ಆದಷ್ಟು ಹೆಚ್ಚಿನ ಮಟ್ಟಿಗೆ ಬೆಳಕು ಭೂಮಿ ಮೇಲೆ ಬಿದ್ದು ಆ ಭೂಮಿಯಿಂದ ಚಂದ್ರನ ಮೇಲೆ ಬಿದ್ದಾಗ ಅಂದ್ರೆ ಚಂದ್ರ ಕೆಂಪಾಗಿ ಕಾಣಿಸುತ್ತೆ. ಅಂದ್ರೆ ಭೂಮಿ ಮತ್ತೆ ಚಂದ್ರ ತುಂಬಾ ಹತ್ತಿರದಲ್ಲಿ ಇರ್ತಾರೆ. ಸೊ ಹಾಗಾಗಿ ವೈಜ್ಞಾನಿಕವಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಂದ್ರೆ ವಿಜ್ಞಾನದ ವಿದ್ಯಾರ್ಥಿಗಳು ಚಂದ್ರಗ್ರಹಣವನ್ನ ಕಣ್ತುಂಬ್ಕೋಬೇಕು, ಚಂದ್ರ ಇವತ್ತು ಯಾವ ರೀತಿ ಕಾಣಿಸ್ತಾ ಇರ್ತಾನೆ, ಚಂದ್ರನನ್ನ ನೋಡ್ಬೇಕು ಅಂತ ಕಾತುರದಿಂದ ಕಾದು ನೋಡ್ತಾರೆ. ಇನ್ನು ಆಧ್ಯಾತ್ಮಿಕವಾಗಿ ನೋಡ್ತಾ ಬಂದಾಗ ಚಂದ್ರಗ್ರಹಣದ ದಿನ ಚಂದ್ರನನ್ನ ನೋಡಬಾರ್ದು ನಾವು. ಅದು ಒಂದ್ ರೀತಿಯಾಗಿ ಗ್ರಹಣ ಅಂದ್ರೇನೆ ಒಂದ್ ರೀತಿ ಋಣಾತ್ಮಕವಾದಂತ ಭಾವನೆಗಳು ಹುಟ್ಟುತ್ತೆ. ಅದು ನಿಜವಾಗ್ಲೂ ಹೌದಾ? ಏನು ಈ ಚಂದ್ರಗ್ರಹಣದ ವಿಶೇಷತೆ? ಅದರಲ್ಲೂ ರಕ್ತ ಚಂದ್ರಗ್ರಹಣ, ಕೇತುಗ್ರಸ್ತ ಅಂದ್ರೆ ಏನು? ಈ ರೀತಿಯಾದಂಥ ಸಾಕಷ್ಟು ವಿಚಾರಗಳು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಮತ್ತೆ ಯಾವ ಯಾವ ರಾಶಿಯವರಿಗೆ ಒಳಿತು, ಯಾವ ಯಾವ ರಾಶಿಯವರಿಗೆ ಕೆಡುಕಾಗುತ್ತೆ ಇವತ್ತಿನಿಂದ ಅನ್ನೋ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳಿದೆ. ನಮ್ಮೊಂದಿಗೆ ಗುರುಜಿ ಕೂಡ ಭಾಗಿಯಾಗಿರ್ತಾರೆ. ಸೊ ಹಾಗೇನೆ ಇವತ್ತು ರಾಜಗುರುಗಳು ದ್ವಾರಕಾನಾಥ ಗುರುಜಿ ಅವರು ನಮ್ಮೊಂದಿಗಿರ್ತಾರೆ. ಖ್ಯಾತ ಜ್ಯೋತಿಷಿಗಳು ಹಾಗೇನೆ ಖ್ಯಾತ ಆಧ್ಯಾತ್ಮಿಕ ಚಿಂತಕರು ನಮ್ಮೊಂದಿಗೆ ಇರ್ತಾರೆ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ನಮ್ಗೆ. ಇನ್ನು ಅಂತಾರಾಷ್ಟ್ರೀಯ ಖ್ಯಾತಿ ಅನ್ನ ಪಡ್ಕೊಂಡಿರುವಂತಹ ಗುರೂಜಿ ನಮ್ಮೊಂದಿಗೆ ಇರ್ತಾರೆ. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಏನಿದು ಗ್ರಹಣ, ಇದು ಯಾವ ರೀತಿಯಾಗಿ ನಮ್ಗೆ ಒಳಿತು ಕೆಡುಕು ಎಲ್ಲವನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಇವತ್ತಿಗೆ ಈ ಕ್ಷಣಕ್ಕೆ ಕೊನೆಯಾಯಿತು. ನಭೋಮಂಡಲದಲ್ಲಿ ಚಂದ್ರಗ್ರಹಣದ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಂಡಿದ್ದಾರೆ ಸಾಕಷ್ಟು ಜನ. ಫಾಲ್ಗುಣ ಶುಕ್ಲ ಹುಣ್ಣಿಮೆ ವರ್ಷದ ಮೊದಲ ಗ್ರಹಣ ಇದು. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರಿಸಿ ಆಯಿತು. ಪ್ರಪಂಚದಾದ್ಯಂತ ಆಕಾಶದಲ್ಲಿ ಚಮತ್ಕಾರವನ್ನ ಚಂದ್ರಗ್ರಹ ಸೃಷ್ಟಿಸಿದೆ. ಧೂಳು ಮೋಡ ಹೆಚ್ಚಿದಷ್ಟು ಕೂಡ ಗಾಢವಾಗಿ ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ್ಯವಾಗಿದೆ. ಫಾಲ್ಗುಣ ಶುಕ್ಲ ಹುಣ್ಣಿಮೆ ವರ್ಷದ ಮೊದಲ ಗ್ರಹಣ ಇವತ್ತು. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರಿಸಿರುವಂಥದ್ದು. ಪ್ರಪಂಚದಾದ್ಯಂತ ಆಕಾಶದಲ್ಲಿ ಚಮತ್ಕಾರವನ್ನ ಸೃಷ್ಟಿಸಿದೆ ಚಂದ್ರಗ್ರಹ ಅಂತ ಹೇಳ್ಬೋದು. ಧೂಳು ಮೋಡ ಹೆಚ್ಚಾದಷ್ಟು ಗಾಢವಾಗಿ ಚಂದ್ರ ಇವತ್ತು ಕಾಣಿಸ್ತಾನೆ. ಅದೆಲ್ಲವೂ ಕೂಡ ಕೆಂಪು ಬಣ್ಣ ಕಾಣಿಸೋದಕ್ಕೆ ಇನ್ನೂ ಕೂಡ ಒಂದ್ ರೀತಿ ಸಪೋರ್ಟ್ ಮಾಡುತ್ತೆ. ನಭೋ ಮಂಡಲದಲ್ಲಿ ಚಂದ್ರಗ್ರಹಣ, ಕೆಂಪು ಚಂದ್ರನನ್ನ ನೋಡುವಂಥ ಭಾಗ್ಯ ನಮ್ಮದೆಲ್ಲರದು ಕೂಡ ಆಗಿರುತ್ತೆ. ಆದ್ರೆ ಒಂದ್ ರೀತಿಯಾಗಿ ಚಂದ್ರನನ್ನ ಇವತ್ತು ನೋಡಬಾರ್ದು, ನೋಡಿದ್ರೆ ಅದು ಕೆಡುಕಾಗುತ್ತೆ, ಸೂತಕ ಆಗುತ್ತೆ ಅಂತ ಕೂಡ ಕೇಳ್ಪಡ್ತೀವಿ. ಆದ್ರೆ ಅದೆಷ್ಟರ ಮಟ್ಟಿಗೆ ಸರಿನಾ ತಪ್ಪಾ? ಅದು ನಮ್ಮ ಕೇವಲ ಭಾವನೆನಾ ಅಥವಾ ನಿಜವಾಗ್ಲೂ ಕೂಡ ಏನಾದ್ರೂ ಆ ರೀತಿ ಸೂತಕದ ಭಾವನೆಗಳು ಬರುವಂಥದ್ದು ನಿಜಾನಾ? ಇದೆಲ್ಲದಕ್ಕೂ ಕೂಡ ನಮಗೆ ರಾಜಗುರುಗಳು ದ್ವಾರಕಾನಾಥ ಗುರುಗಳು ನಮಗೆ ಉತ್ತರವನ್ನ ನೀಡ್ತಾ ಹೋಗ್ತಾರೆ. ನಭೋಮಂಡಲದಲ್ಲಿ ಚಂದ್ರಗ್ರಹಣದ ಅದ್ಭುತ ಕ್ಷಣವನ್ನ ನಾವು ಕಣ್ತುಂಬಿಕೊಂಡಿದ್ದೀವಿ ಇವತ್ತು. ಇನ್ನು ದೇವಸ್ಥಾನಗಳು ಒಂದ್ ರೀತಿಯಾಗಿ ರಾಜ್ಯದ ಹಲವಾರು ಕಡೆ ದೇವಸ್ಥಾನಗಳು ಬಂದ್ ಆಗಿರುವಂಥದ್ದು ಇವಾಗ ಓಪನ್ ಆಗ್ತಾ ಇರುತ್ತೆ. ವಿಶೇಷ ಪೂಜಾ ಪುನಸ್ಕಾರಗಳನ್ನ ನಡೀತಾ ಇರುವಂಥದ್ದು ಇದೆಲ್ಲವೂ ಕೂಡ ಇವತ್ತಿನ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಸಾಕಷ್ಟು. ಇವಾಗ ಮೈಸೂರಂತ ಬಂದಾಗ ಚಾಮುಂಡೇಶ್ವರಿ ದೇವಿ ದೇವಸ್ಥಾನವನ್ನ ಕೂಡ ಬಂದ್ ಮಾಡಲಾಗಿತ್ತು. ನಂಜುಂಡೇಶ್ವರ ಸ್ವಾಮಿ ದೇವಾಲಯ, ಇನ್ನು ಮಂಡ್ಯ ಅಂತ ಬಂದಾಗ ನಿಮಿಷಾಂಬ ದೇವಿಯ ದೇವಸ್ಥಾನಗಳು, ಇನ್ನು ಬೆಂಗಳೂರಿನಲ್ಲೂ ಕೂಡ ಗವಿ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯ, ಹಾಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರವಾಸಿ ತಾಣಗಳಾಗಿ ಹೆಸರನ್ನು ಪಡ್ಕೊಂಡಿರುವಂತಹ ಪ್ರಸಿದ್ಧ ದೇವಾಲಯಗಳು ಯಾವ್ಯಾವುದಿದೆ ಎಲ್ಲವನ್ನೂ ಕೂಡ ಇವತ್ತು ಬಂದ್ ಮಾಡಲಾಗಿತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ.
ದಿಗ್ಬಂಧನವನ್ನ ಮಾಡಲಾಗಿತ್ತು. ಯಾಕೆ ಈ ರೀತಿಯಾಗಿ, ಏನು ಪ್ರಭಾವವನ್ನ ಬೀರುತ್ತೆ, ಇದೆಲ್ಲದಕ್ಕೂ ಕೂಡ ಗುರೂಜಿ ನಮ್ಮೊಂದಿಗೆ ಭಾಗಿಯಾದಾಗ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಉತ್ತರಗಳನ್ನ ನೀಡ್ತಾ ಹೋಗ್ತಾರೆ. ಇನ್ನು ಸಾಕಷ್ಟು ಪ್ರಶ್ನೆಗಳಿರುತ್ತೆ. ನಮ್ಮ ದೇಶಕ್ಕೆ ಏನಾದ್ರೂ ಒಳಿತು ಕೆಡುಕು ಆಗುತ್ತಾ ಚಂದ್ರಗ್ರಹಣದ ಮೂಲಕ, ಅಥವಾ ನಮ್ಮ ರಾಜ್ಯಕ್ಕೆ ಏನೇನೆಲ್ಲ ಸಮಸ್ಯೆಗಳಾಗಬಹುದು, ಯಾವ ಯಾವ ರಾಶಿಗಳನ್ನ ಹೊಂದಿರುವಂತಹ ಜನತೆಗೆ ಒಳಿತು ಆಗಬಹುದು ಈ ಗ್ರಹಣದ ದಿನದಿಂದ ಅಥವಾ ಗ್ರಹಣದ ನಂತರದ ಕ್ಷಣಗಳಲ್ಲಿ, ಅಥವಾ ಯಾರಿಗೆ ಕೆಡುಕಾಗಬಹುದು, ಅದರಿಂದ ನಾವು ಹೊರಗೆ ಬರಬೇಕು ಅಂದ್ರೆ ಏನೇನೆಲ್ಲ ಪಾಲಿಸ್ಬೇಕಾಗುತ್ತೆ, ಅದಕ್ಕೆ ಪರಿಹಾರಗಳನ್ನ ಯಾವ ಮೂಲಕ ನಾವು ಪಡ್ಕೋಬೇಕಾಗುತ್ತೆ, ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳಿಗೆ ಗುರೂಜಿ ನಮಗೆ ಉತ್ತರವನ್ನ ನೀಡ್ತಾರೆ. ದ್ವಾರಕಾನಾಥ ಗುರುಗಳು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಭಾಗಿಯಾದಾಗ ನಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಕೇತುಗ್ರಸ್ತ ಚಂದ್ರಗ್ರಹಣ ಇವತ್ತು, ವರ್ಷದ ಮೊಟ್ಟ ಮೊದಲ ಗ್ರಹಣ. ಅದೊಂದು ರೀತಿಯಾಗಿ ಆದ್ರೆ ಹುಣ್ಣಿಮೆಯ ದಿನ, ಅದರಲ್ಲೂ ಹೋಳಿ ಹುಣ್ಣಿಮೆ ಇವತ್ತು. ಹೋಳಿ ಹುಣ್ಣಿಮೆ ಅಂದ ತಕ್ಷಣ ಒಂದು ರೀತಿಯಾದಂತಹ ಬೆಂಕಿ, ಅಗ್ನಿ ಅನ್ನುವಂಥದ್ದು. ಚಂದ್ರ ಅಂದ ತಕ್ಷಣ ಒಂದು ರೀತಿಯಾದಂತಹ ಮಧುರವಾದಂತಹ ಭಾವನೆ ಬರುತ್ತೆ. ಎರಡಕ್ಕೂ ಕೂಡ ಒಂದನ್ನ ಕಂಡ್ರೆ ಒಂದಕ್ಕೆ ದೂರ ದೂರ ಅಂತ ಹೇಳ್ಬೋದು, ಹೋಳಿ ಹುಣ್ಣಿಮೆ ಮತ್ತೆ ಚಂದ್ರಗ್ರಹಣ ಅಥವಾ ಚಂದ್ರ. ಹಾಗಾಗಿ ಏನು ಇವತ್ತಿನ ವಿಶೇಷತೆ, ಸಾಕಷ್ಟು ವಿಶೇಷತೆ ಇರ್ಬೋದು. ಇನ್ನು ಇವತ್ತಿನ ದಿನವನ್ನ ನೋಡ್ತಾ ಹೋದಾಗ ನಮ್ಮ ಭಾರತದಲ್ಲಿ 21 ನಿಮಿಷಗಳ ಕಾಲ ಸಂಜೆ 6:22ರಿಂದ 6:47ರವರೆಗೆ ಕೆಂಪು ಚಂದ್ರನನ್ನ ನೋಡುವಂತ ಭಾಗ್ಯವನ್ನ ನಮ್ಮ ಭಾರತೀಯರು ತುಂಬಿಕೊಂಡಿದ್ರು. ಅಥವಾ ಕೆಲವೊಂದಷ್ಟು ಜನ ಆಧ್ಯಾತ್ಮಿಕವಾಗಿ ಹೇಳ್ತಾರೆ, ಚಂದ್ರಗ್ರಹಣದ ನಮ್ಮ ಮೈ ಮೇಲೆ ಆ ಚಂದ್ರನ ಬೆಳಕು ಬೀಳಬಾರ್ದು, ಅದು ಕೆಡುಕ ಆಗುತ್ತೆ, ಅದು ಸೂತಕ ಆಗುತ್ತೆ, ಆ ದಿಗ್ಬಂಧನ ಮಾಡಬೇಕು ದೇವಾಲಯಗಳನ್ನ ದರ್ಶನ ಮಾಡುವಂಥವ್ರು ಆದಷ್ಟು 6:48ರ ನಂತರ ದೇವಾಲಯಕ್ಕೆ ಹೋಗಿ ದರ್ಶನವನ್ನ ಪಡ್ಕೋಬಹುದು ಅಂತ ಕೂಡ ಇರುವಂಥದ್ದು. ಯಾಕಿದೆಲ್ಲ ಆಗ್ತಾ ಇದೆ, ಇದರಿಂದ ಏನೇನು ಪ್ರಭಾವ ಬೀರುತ್ತೆ ದೇವಾಲಯಗಳ ಮೇಲೆ? ಗರ್ಭಗುಡಿಯನ್ನು ಕೂಡ ಓಪನ್ ಮಾಡುವುದಿಲ್ಲ, ಎಲ್ಲವನ್ನು ದಿಗ್ಬಂಧನ ಮಾಡಿರ್ತಾರೆ. ಅದಾದ ನಂತರದಲ್ಲಿ ಓಪನ್ ಮಾಡುವಂಥದ್ದು. ಪಾಲ್ಗುಣ ಶುಕ್ಲ ಹುಣ್ಣಿಮೆ ದಿನ ವರ್ಷದ ಮೊದಲ ಗ್ರಹಣ ಉಂಟಾಗ್ತಿದೆ. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರ ಆಗಿದೆ. ಪಾಲ್ಗುಣ ಶುಕ್ಲ ಹುಣ್ಣಿಮೆ ದಿನ ಉಂಟಾಗಿರುವಂತ ಚಂದ್ರಗ್ರಹಣ ಪ್ರಪಂಚದಾದ್ಯಂತ ಆಕಾಶದಲ್ಲಿ ಗ್ರಹಣ ಚಮತ್ಕಾರವನ್ನ ಸೃಷ್ಟಿಸಿದೆ. ಯಾಕಂದ್ರೆ ಕೆಂಪು ಬಣ್ಣದ ಚಂದ್ರ. ಭಾರತದಲ್ಲಿ ಸಂಜೆ 6:22ರಿಂದ 6:47ರವರೆಗೆ ಗ್ರಹಣ ಗೋಚರ ಆಗಿದೆ. 21 ನಿಮಿಷ ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ಗೋಚರ ಆಗಿರುವಂಥದ್ದು ಕೆಂಪು ಚಂದ್ರ, ಬ್ಲಡ್ ಮೂನ್ ಅಂತ ಕೂಡ ಕರಿತೀವಿ. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಇವತ್ತು ಉಂಟಾಗಿರುವಂಥದ್ದು. ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಥವಾ ಈ ಸ್ಕೋಪ್ ಏನಿದೆ ಅಂದ್ರೆ ಆ ಆಕಾಶ ಮಂಡಲದ ಬಗ್ಗೆ ಅಧ್ಯಯನ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳು ಇವತ್ತಿನ ದಿನವನ್ನ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಚಂದ್ರನಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಅದನ್ನ ನಾವು ಮೈಕ್ರೋಸ್ಕೋಪ್ ಇಂದ ನೋಡೋಣ. ಚಂದ್ರನ ಬಣ್ಣವನ್ನ ನಾವು ನಾರ್ಮಲ್ ನಮ್ಮ ಕಣ್ಣಿಂದ ನೋಡೋದಕ್ಕೂ ಆ ವಿದ್ಯಾರ್ಥಿಗಳು ತಮ್ಮ ಏನು ಆ ಉಪಕರಣಗಳಿರುತ್ತೆ ಅದ್ರ ಮೂಲಕ ನೋಡೋದಕ್ಕೂ ಸಾಕಷ್ಟು ವಿಭಿನ್ನತೆ ಅವರಿಗೆ ಕಾಣಿಸುತ್ತೆ. ಅದರಿಂದ ಅವರ ಸ್ಟಡೀಸ್ಗೆ ಕೂಡ ಒಂದು ರೀತಿಯಾಗಿ ಉಪಯುಕ್ತ ಆಗುತ್ತೆ. ಯಾಕಂದ್ರೆ ವರ್ಷದ ಮೊದಲ ಗ್ರಹಣ ಇವತ್ತು ಸಂಭವಿಸಿರುವಂಥದ್ದು. ಚಂದ್ರ ತನ್ನ ಬಣ್ಣವನ್ನೇ ಬದಲಾಯಿಸಿಕೊಂಡು, ಬಿಳಿ ಚಂದ್ರ ಅಲ್ಲ ಕೆಂಪು ಚಂದ್ರನನ್ನ ನಾವಿವತ್ತು ನೋಡ್ತೀವಿ. ನಾವು ಸಾಮಾನ್ಯವಾಗಿ ಹುಣ್ಣಿಮೆ ದಿನ ನೋಡುವಂತ ಚಂದ್ರನಿಗೂ ಇವತ್ತು ನಾವು ನಮ್ಮ ಕಣ್ಣು ಮುಂದೆ ಕಾಣುವಂತ ಚಂದ್ರನಿಗೂ ವಿಭಿನ್ನತೆ ಅಷ್ಟರ ಮಟ್ಟಿಗೆ ಇರುತ್ತೆ. ಪೂರ್ತಿ ಕೆಂಪು ಕಾಣಿಸ್ತಾ ಇರ್ತಾನೆ ಚಂದ್ರ ಇವತ್ತು. ಹಾಗಾಗಿ ವಿಭಿನ್ನತೆಯನ್ನ ಇವತ್ತು ಒಂದು ರೀತಿಯಾಗಿ ಇದು ಚಮತ್ಕಾರ, ಪ್ರಕೃತಿಯ ಚಮತ್ಕಾರ, ಆಕಾಶ ಮಂಡಲದ ಚಮತ್ಕಾರ ಅಂತ ಕೂಡ ಹೇಳಬಹುದು. ಇನ್ನು ಚಂದ್ರ ತುಂಬಾ ಹತ್ತಿರದಲ್ಲಿರ್ತಾನೆ ಭೂಮಿಗೆ ಇವತ್ತು. ಈ ಗ್ರಹಣ ಮುಗಿಯೋವರೆಗೂ ಅಥವಾ ಇವತ್ತು ಚಂದ್ರ ಮುಳುಗೋಗೋವರೆಗೂ ಕೂಡ ತುಂಬಾ ಹತ್ತಿರದಲ್ಲಿ ಚಂದ್ರ ಬಂದಿರ್ತಾನೆ. ಚಂದ್ರ ತುಂಬಾ ಹತ್ತಿರದಲ್ಲಿ ಇರ್ತಾನೆ. ಹಾಗಾಗಿ ಸಾಕಷ್ಟು ವಿಭಿನ್ನತೆಯನ್ನ, ಚಮತ್ಕಾರವನ್ನ ಚಂದ್ರ ಇವತ್ತು ಉಂಟು ಮಾಡ್ತಾ ಇರುವಂಥದ್ದು. ಕೇತುಗ್ರಸ್ತ ಚಂದ್ರಗ್ರಹಣ ಕೇವಲ ಹುಣ್ಣಿಮೆ ದಿನ ಮಾತ್ರ ಸೃಷ್ಟಿಯಾಗುವಂಥದ್ದು. ಈ ಗ್ರಹಣಕ್ಕೆ ವಿಜ್ಞಾನದಲ್ಲಿ ರೈಲಿ ಸ್ಕ್ಯಾಟರಿಂಗ್ ಅಂತ ಕೂಡ ಹೆಸರಿದೆ, ಸೈಂಟಿಫಿಕ್ ನೇಮು. ಬ್ಲಡ್ ಮೂನ್ ಅಂತ ನಾರ್ಮಲ್ ಪೀಪಲ್ ಅಂದ್ರೆ ಸಾಮಾನ್ಯ ಜನರು ಕರಿಬಹುದು. ಪಾಲ್ಗುಣ ಶುಕ್ಲ ಹುಣ್ಣಿಮೆ ದಿನ
ಉಂಟಾಗಿರುವಂತ ಚಂದ್ರಗ್ರಹಣ. ಇನ್ನು ಚಂದ್ರಗ್ರಹಣ ಅಂದ ತಕ್ಷಣನೇ ಒಂದು ರೀತಿಯಾಗಿ ಋಣಾತ್ಮಕ ಭಾವ ನಮಗೆ ಮೂಡುತ್ತೆ ಅಥವಾ ನೆಗೆಟಿವ್ ಥಾಟ್ಸ್ ಮೂಡುತ್ತೆ. ಗ್ರಹಣ ಅಂದ್ರೆ ಅವತ್ತಿನ ದಿನ ನಾವು ಹೊರಗೆ ಹೋಗಬಾರ್ದು, ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು, ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇರಬೇಕು, ಯಾವುದೇ ರೀತಿಯಾದಂತಹ ಪೂಜಾ ಪುನಸ್ಕಾರಗಳನ್ನ ಗ್ರಹಣ ಮುಗಿದ ನಂತರದಲ್ಲೇ ಮಾಡಬೇಕು. ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಹೌದಾ ನಿಜಾನಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥವ್ರಿಗೆ ಅದೇನು ಕೂಡ ಅನ್ಸೋದಿಲ್ಲ. ಅದೊಂದು ರೀತಿಯಾಗಿ ಗ್ರಹಣ ಹೌದು, ಇವತ್ತು ವೈಜ್ಞಾನಿಕವಾಗಿ ಒಂದು ವಿಭಿನ್ನತೆ, ಆಕಾಶದಲ್ಲಿ ಚಮತ್ಕಾರ ಮೂಡ್ತಾ ಇರುತ್ತೆ. ಸೂರ್ಯ ಮತ್ತೆ ಚಂದ್ರನ ಮಧ್ಯೆ ಭೂಮಿ ಬಂದಿದ್ದಾನೆ, ಅದಕ್ಕೆ ಚಂದ್ರಗ್ರಹಣ ಅಂತ ನಾವು ಕರಿತೀವಿ ಅಷ್ಟೇ ಅಂತ ವೈಜ್ಞಾನಿಕವಾಗಿ ತಿಳ್ಕೊಂಡಿರುವಂಥವ್ರು ಇದನ್ನ ಒಂದು ರೀತಿಯಾಗಿ ಚಮತ್ಕಾರ ಅಥವಾ ಒಂದು ವಿಭಿನ್ನತೆ ಅಂತ ನೋಡ್ತಾರೆ. ಅದೇ ಆಧ್ಯಾತ್ಮಿಕವಾಗಿ ಸಾಕಷ್ಟು ವಿಚಾರಗಳು ಅಡಗಿದೆ ಈ ಗ್ರಹಣದಲ್ಲಿ. ಆಧ್ಯಾತ್ಮಿಕವಾಗಿನೇ ನಾವು ಪ್ರತಿಯೊಂದು ಗ್ರಹವನ್ನ, ಈಗ ನಮ್ಮ ರಾಶಿ ಅಂತ ಯಾವ ರೀತಿ ನಿರ್ಧಾರ ಆಗುತ್ತೆ, ನಾವು ಹುಟ್ಟಿದ ದಿನ ಯಾವ ರಾಶಿಗಳು ನಮ್ಮ ಒಂದು ಅಂದ್ರೆ ಯಾವ ರಾಶಿಯಲ್ಲಿ ಯಾವ ಗ್ರಹ ಯಾವ ಸ್ಥಾನದಲ್ಲಿದೆ ಇದೆಲ್ಲದನ್ನು ಕೂಡ ಆಧ್ಯಾತ್ಮಿಕವಾಗಿ ಹೇಳ್ತಾ ಹೋಗ್ತಾರಲ್ವಾ. ಅದೇ ರೀತಿಯಾಗಿ ಒಂದೊಂದು ರಾಶಿಗೂ ಕೂಡ ಪ್ರಭಾವ ಬೀರುತ್ತೆ. ಒಂದೊಂದು ಪ್ರತಿ ದಿನವೂ ಕೂಡ ಗ್ರಹಗಳ ಸ್ಥಾನಗಳು ಏನೇನಿರುತ್ತೆ, ಚಂದ್ರನು ಕೂಡ ಯಾವ ಸ್ಥಾನದಲ್ಲಿದ್ರೆ ನಮಗೆ ಏನೇನು ಒಳಿತು ಕೆಡುಕು ಅಂತ ಆಧ್ಯಾತ್ಮಿಕವಾಗಿ ಹೇಳ್ತಾ ಹೋಗ್ತಾರಲ್ವಾ. ಅದೇ ರೀತಿಯಾಗಿ ಇವತ್ತಿನ ಚಂದ್ರಗ್ರಹಣ ಸಾಕಷ್ಟು ರಾಶಿಯಲ್ಲಿ ಇರುವಂಥವರಿಗೆ, ಸಾಕಷ್ಟು ವೃತ್ತಿಯನ್ನ ಮಾಡ್ತಾ ಇರುವಂಥವರಿಗೆ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಇರುವಂಥವರಿಗೆ ಪ್ರಭಾವವನ್ನ ಬೀರುತ್ತೆ. ಅದು ಋಣಾತ್ಮಕವಾಗಿ ಆಗಿರಬಹುದು, ಧನಾತ್ಮಕವಾಗಿ ಆಗಿರಬಹುದು. ಸಾಕಷ್ಟು ವಿಭಿನ್ನತೆಯನ್ನ ಇವತ್ತಿನ ಚಂದ್ರಗ್ರಹಣ ಆಧ್ಯಾತ್ಮಿಕತೆಯಲ್ಲಿ ಪಡ್ಕೊಂಡಿದೆ. ಒಂದಷ್ಟು ರಾಶಿಯವರಿಗೆ ಒಳಿತಾಗುತ್ತೆ, ಒಂದಷ್ಟು ರಾಶಿಯವರು ಇವತ್ತಿನಿಂದ ಒಂದು ಒಳ್ಳೆ ಕೆಲಸವನ್ನ ಆರಂಭ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ. ಒಂದಷ್ಟು ರಾಶಿಯವರಿಗೆ ಒಳ್ಳೆ ಕೆಲಸಗಳನ್ನ ಇವತ್ತು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ, ಅದು ಅವರಿಗೆ ಕೆಡುಕಾಗುತ್ತೆ. ಹಾಗಿದ್ರೆ ಯಾವ ರಾಶಿಗಳು, ಅದೆಲ್ಲದಕ್ಕೂ ಕೂಡ ನಾವು ಉತ್ತರವನ್ನ ತಿಳ್ಕೋಬೇಕು ಅಂದ್ರೆ ಸ್ವಲ್ಪ ಕಾಯ್ಬೇಕಾಗತ್ತೆ. ಇದೇ ನೇರ ಸಂಪರ್ಕದಲ್ಲಿ, ಇದೇ ನೇರ ಸಂದರ್ಶನದಲ್ಲಿ, ನೇರ ಪ್ರಸಾರದಲ್ಲಿ ನಿಮ್ಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಅದೆಲ್ಲದಕ್ಕೂ ಕೂಡ ನೀವು ಕಾಯ್ಬೇಕು. ಸೊ ಹಾಗಾಗಿ ಇವತ್ತಿನ ಚಂದ್ರಗ್ರಹಣ ಅನ್ನುವಂಥದ್ದೇನಿದೆ, ಗ್ರಹಣ ಅಂದ ತಕ್ಷಣ ಒಂದು ರೀತಿಯಾದಂತ ಋಣಾತ್ಮಕ ಭಾವ ನಮ್ಮಲ್ಲಿ ಮೂಡುತ್ತೆ. ಅದು ನಿಜವಾಗ್ಲೂ ಕೂಡ ಋಣಾತ್ಮಕತೆಯನ್ನ ಅಥವಾ ನೆಗೆಟಿವ್ ಎನರ್ಜಿಯನ್ನ ನಮ್ಮ ಸುತ್ತ ತರುತ್ತಾ, ಅದಕ್ಕಾಗಿ ದಿಗ್ಬಂಧನ ಆಗ್ತಾ ಇದೆಯಾ ದೇವಾಲಯಗಳಲ್ಲಿ. ಇವಾಗ ಗ್ರಹಣಗಳು ಯಾವ ರೀತಿ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ, ಮುಂದಿನ ಗ್ರಹಣ ಯಾವಾಗ ಉಂಟಾಗುತ್ತೆ, ಇದೆಲ್ಲದೂ ಕೂಡ ನಮ್ಮಲ್ಲಿ ನಿಜಕ್ಕೂ ಕೂಡ ತಿಳ್ಕೊಳ್ಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಆಧ್ಯಾತ್ಮಿಕವಾದಂತಹ ದೃಷ್ಟಿಯಿಂದ ಕೂಡ, ವಿಜ್ಞಾನ ಜೊತೆಗೆ ಆಧ್ಯಾತ್ಮ ಎರಡೂ ಕೂಡ ಒಟ್ಟಾಗಿದ್ದಾಗಲೇ ಮಾತ್ರ ನಾವು ಆರಾಮವಾಗಿ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ. ಕೆಲವೊಂದಷ್ಟು ಜನ ವಿಜ್ಞಾನದ ಮೂಲಕ ನಾವು ಹೋಗ್ತೀವಿ ಅಂತ ನೋಡ್ತಾ ಹೋದಾಗ್ಲೂ ವಿಜ್ಞಾನದಲ್ಲೂ ಗ್ರಹಗಳು ಬರುತ್ತೆ, ವಿಜ್ಞಾನದಲ್ಲೂ ಚಂದ್ರ ಬರ್ತಾನೆ, ವಿಜ್ಞಾನದಲ್ಲೂ ಗ್ರಹಣನೂ ಬರುತ್ತೆ. ಅದೇ ರೀತಿಯಾಗಿ ಆಧ್ಯಾತ್ಮಿಕತೆಯಲ್ಲೂ ಕೂಡ ಗ್ರಹಣನೂ ಬರುತ್ತೆ, ಅಲ್ಲಿ ರಾಶಿಯನ್ನು ಬರುತ್ತೆ. ರಾಶಿ, ನಮ್ಮ ರಾಶಿಯ ಒಳಿತು ಕೆಡುಕು ಎಲ್ಲವನ್ನ ನಿರ್ಧಾರ ಮಾಡೋದು ಗ್ರಹಗಳೇ. ಹಾಗಾಗಿ ಈ ವಿಚಾರಗಳು ನಮ್ಮೆಲ್ರಿಗೂ ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಇವತ್ತಿನ ಗ್ರಹಣ ಬ್ಲಡ್ ಮೂನ್ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣ, ಮೊಟ್ಟ ಮೊದಲ ಗ್ರಹಣ, ವರ್ಷದ ಮೊಟ್ಟ ಮೊದಲ ಗ್ರಹಣ ಏನೇನೆಲ್ಲ ಬದಲಾವಣೆಗಳನ್ನ ಉಂಟು ಮಾಡುತ್ತೆ. ಈಗ ನಮ್ಮ ರಾಜ್ಯ ಅಥವಾ ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ ಆಗ್ತಾ ಇರುವಂತ ಆಗು ಹೋಗುಗಳು ಏನೇನೆಲ್ಲ ಇದೆಯಲ್ಲವಾ, ಇನ್ನು ಮುಂದೆ ಏನಾದ್ರೂ ಬದಲಾವಣೆಗಳಾಗುತ್ತಾ? ಅದು ಗ್ರಹಣ ಆಗ್ತಾ ಇರೋದ್ರಿಂದ ಏನೋ ಒಂದ್ ರೀತಿ ಭೂಕಂಪ ಆಗತ್ತೆ, ಪ್ರಳಯ ಆಗತ್ತೆ, ಈ ರೀತಿಯಾದಂತಹ ಸದ್ದುಗಳನ್ನ ನಾವು ಶಬ್ದಗಳನ್ನ ಕೇಳ್ತಾ ಇರ್ತೀವಲ್ವಾ. ಈ ಗ್ರಹಣದಿಂದ ಏನಾದ್ರೂ ಬದಲಾವಣೆಗಳಾಗುತ್ತಾ? ಅಥವಾ ಆಕಾಶದಲ್ಲಿ ಇರುವಂತಹ ಗ್ರಹದಲ್ಲಿ ಒಂದಾಗಿರುವಂತಹ ಚಂದ್ರ, ಅಲ್ಲೇ ಧೂಮಕೇತುಗಳು ಕೂಡ ಇರ್ತವೆ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಇದೆಲ್ಲದಕ್ಕೂ ಕೂಡ ಇವತ್ತಿನ ಗ್ರಹಣ ಸಂಭವಿಸಿದೆ. ಸೊ ಇದರಿಂದ ಏನಾದ್ರೂ ಮುಂದಿನ ದಿನಗಳಲ್ಲಿ ಏನೇನು ಆಕಾಶ ಮಂಡಲದಲ್ಲಿ ಆಗ್ಬಹುದು, ಅದೆಲ್ಲದಕ್ಕೂ ಕೂಡ ಒಂದ್ ರೀತಿಯಾಗಿ ಸೂಚನೆ ಏನಾದ್ರೂ ಸಿಗುತ್ತಾ? ಆಕಾಶ ಮಂಡಲದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಿ ಅದು ನಮ್ಮ ಮೇಲೆ ಪರಿಣಾಮವನ್ನ ಬೀರುತ್ತೆ, ಇದೆಲ್ಲದಕ್ಕೂ ಕೂಡ ನಾವು ತಿಳ್ಕೊತಾ ಹೋಗೋಣ ಇವತ್ತಿನ ದಿನಗಳಲ್ಲಿ. ಇನ್ನೇನು ಗ್ರಹಣ ಮುಗಿದ ಆಗಿದೆ, ಆದ್ರೆ ಆಫ್ಟರ್ ಎಫೆಕ್ಟ್ಸ್ ಆಫ್ ದಿಸ್ ಗ್ರಹಣ ಅಂದ್ರೆ ಗ್ರಹಣ ಮುಗಿದಾದ ನಂತರದಲ್ಲಿ ಯಾವ ರಾಶಿಯವರಿಗೆ ಏನೇನೆಲ್ಲ ಒಳಿತು ಕೆಡುಕಾಗುತ್ತೆ ಎಲ್ಲವನ್ನ ನಾವು ಇವತ್ತು ತಿಳ್ಕೊತಾ ಹೋಗೋಣ. ಇನ್ನು ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ದೇವಾಲಯಗಳು ಈಗ ಓಪನ್ ಆಗಿ ಈಗ ಪೂಜಾ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಕೆಲವೊಂದಷ್ಟು ರಥೋತ್ಸವಗಳು ಇವತ್ತು
ಅರೇಂಜ್ ಆಗಿತ್ತು. ರಥೋತ್ಸವಗಳ ಸಮಯವನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಇವತ್ತು ಸಾಕಷ್ಟು ಕಡೆಗಳಲ್ಲಿ ರಥೋತ್ಸವ ಇತ್ತು, ಅದರಲ್ಲೂ ಕೂಡ ಬದಲಾವಣೆಯನ್ನ ಮಾಡಲಾಗಿದೆ. ಯಾಕಂದ್ರೆ ದೇವರು ಅನ್ನುವಂಥದ್ದು ಒಂದು ಶಕ್ತಿ, ಆ ಶಕ್ತಿಯ ಮೇಲೆ ಗ್ರಹಗಳು ಪ್ರಭಾವವನ್ನ ಬೀರುತ್ತೆ. ಗ್ರಹವೇ ಪ್ರಭಾವ ಬೀರುತ್ತೆ ಅಂದಮೇಲೆ ಆ ಗ್ರಹ, ಚಂದ್ರನಿಂದ ಆಗಿರುವಂತ ಗ್ರಹಣ ಇನ್ನೆಷ್ಟರ ಮಟ್ಟಿಗೆ ಪ್ರಭಾವವನ್ನ ಬೀರಬಹುದು, ಇದೆಲ್ಲದೂ ಕೂಡ ಆಧ್ಯಾತ್ಮಿಕತೆಯಿಂದ ನಾವು ತಿಳ್ಕೋಬೇಕಾಗತ್ತೆ. ನಾವು ವೈಜ್ಞಾನಿಕವಾಗಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವೋ ಆಧ್ಯಾತ್ಮಿಕತೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡಬೇಕಾಗತ್ತೆ. ಪ್ರತಿಯೊಂದು ಜೀವರಾಶಿ, ನಮ್ಮ ಜಗತ್ತಿನಲ್ಲಿ ಇರುವಂತ ಪ್ರತಿಯೊಂದು ಜೀವರಾಶಿಯೂ ಕೂಡ ಹುಟ್ಟಿದಾಗಿನಿಂದ ಅಂತ್ಯವಾಗುವವರೆಗೂ ಕೂಡ ಆಧ್ಯಾತ್ಮಿಕತೆಯೊಂದಿಗೆನೆ ಸಂಬಂಧವನ್ನ ಇಟ್ಕೊಂಡೆ ಅಥವಾ ವಿಜ್ಞಾನದೊಂದಿಗೆ ಸಂಬಂಧವನ್ನ ಇಟ್ಕೊಂಡೇನೆ ಇರುವಂಥದ್ದು. ಹಾಗಾಗಿ ನಾವು ಇವತ್ತಿನ ದಿನ ಆಗ್ತಾ ಇರುವಂತಹ ಬದಲಾವಣೆಯ ಬಗ್ಗೆ ತಿಳ್ಕೊಂಡಾಗ ನಾಳಿನ ದಿನಗಳಲ್ಲಿ ಯಾವ ರೀತಿ ನಾವು ಪರಿಹಾರವನ್ನ ಕಂಡ್ಕೋಬಹುದು, ಇದೆಲ್ಲವನ್ನ ನಾವು ತಿಳ್ಕೊಳ್ಳೋದಕ್ಕೆ ಒಂದು ರೀತಿಯಾಗಿ ಉಪಯುಕ್ತ ಆಗತ್ತೆ. ಎಲ್ಲಾ ಕಡೆ ಇವತ್ತಿನ ಗ್ರಹಣ ಸದ್ದು ಮಾಡ್ತಾ ಇದೆ ಅಂದ್ರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಅಥವಾ ಪರಿಣಾಮ ನಮ್ಮ ಗ್ರಹಗಳ ಮೇಲೆ, ನಮ್ಮ ರಾಶಿಗಳ ಮೇಲೆ ಯಾವುದೋ ಒಂದು ಪ್ರಭಾವ ಬೀರುವಂತ ಅಂಶವನ್ನ ಇವತ್ತಿನ ಗ್ರಹಣ ಹೊಂದಿರುತ್ತೆ. ಹಾಗಾಗಿ ನಾವು ತಿಳ್ಕೊಂಡ್ಲೇಬೇಕಾಗುತ್ತೆ ಏನೆಲ್ಲ ಬದಲಾವಣೆಯನ್ನ ನಾವು ನಮ್ಮ ಜೀವನದಲ್ಲಿ ಮಾಡ್ಕೋಬೇಕು, ಅಥವಾ ಯಾವ ರಾಶಿಯವರು ಏನೇನೆಲ್ಲ ಪರಿಹಾರಗಳನ್ನ ಹುಡುಕೋಬೇಕು. ನಮ್ಮಲ್ಲಿ ನಮ್ಮ ರಾಶಿಯವರಿಗೆ ಇವಾಗ ಮೇಷ, ವೃಷಭ, ಮಿಥುನ ಇದೇ ರೀತಿಯಾಗಿ 12 ರಾಶಿಗಳಿದೆ. 12 ರಾಶಿಗಳನ್ನು ಕೂಡ ನಮ್ಮಲ್ಲಿ ಯಾರಾದ್ರೂ ಒಬ್ರು ಹೊಂದಿರ್ತೀವಿ. ಹಾಗಿದ್ರೆ ನಮ್ಮ ರಾಶಿಗೆ ಯಾವುದೋ ಒಂದು ಒಳಿತಾಗುತ್ತೆ ಈ ಗ್ರಹಣದಿಂದ ಅಂದ್ರೆ ಅದಕ್ಕೆ ನಾವು ಏನ್ ಪ್ರಾರಂಭ ಮಾಡಬೇಕು, ಅಥವಾ ಯಾವ ಒಳ್ಳೆ ಕ್ಷಣವನ್ನ, ಒಳ್ಳೆ ಕೆಲಸವನ್ನ ನಾವಿವತ್ತು ಆರಂಭ ಮಾಡೋದ್ರಿಂದ ನಮಗೆ ಈ ಗ್ರಹಣದಿಂದ ಒಳಿತಾಗುತ್ತೆ, ಅಥವಾ ಯಾರನ್ನ ಸ್ಮರಿಸ್ಬೇಕು. ನಾನೆಲ್ಲೋ ಒಂದ್ ಕಡೆ ಕೇಳ್ಪಟ್ಟೆ, ಇವತ್ತು 6:22ರಿಂದ 6:47ರವರೆಗೆ ಚಂದ್ರಗ್ರಹಣ ಉಂಟಾಗಿರುತ್ತಲ್ವಾ, ಆ ಸಮಯದಲ್ಲಿ ಓಂ ನಮಃ ಶಿವಾಯ ಅಂತ ಶಿವನನ್ನ ಸ್ಮರಿಸೋದ್ರಿಂದ ಒಳಿತಾಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಅದೇ ರೀತಿಯಾಗಿ ಗಾಯತ್ರಿ ಮಂತ್ರವನ್ನ ಜಪಿಸೋದ್ರಿಂದ ಕೂಡ ಒಂದು ರೀತಿಯಾಗಿ ಗ್ರಹಣ ನಮ್ಮ ಮೇಲೆ ಪಾಸಿಟಿವ್ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ, ಧನಾತ್ಮಕತೆಯನ್ನ ನಮ್ಮಲ್ಲಿ ತುಂಬುತ್ತಾ ಹೋಗುತ್ತೆ ಅಂತ ಕೂಡ ನಾನು ಕೇಳ್ಪಟ್ಟೆ. ಹಾಗಾಗಿ ಸಾಕಷ್ಟು ವಿಚಾರಗಳನ್ನ, ಒಂದಷ್ಟು ಕೆಲಸಗಳನ್ನ ನಾವು ಆರಂಭ ಮಾಡಬೇಕು ಅಂದ್ರೆ ಒಂದು ಸಮಯ ಅಂತ ಇರುತ್ತೆ. ಆ ಸಮಯ ಇವತ್ತೇ ಯಾಕಾಗಿರಬಾರದು? ಈ ಗ್ರಹಣದ ದಿನವೇ ನಾವು ಒಂದು ಒಳ್ಳೆ ಕೆಲಸವನ್ನ ಆರಂಭ ಮಾಡಿದ್ರೆ ನಮಗೆ ಅದು ಆದಷ್ಟು ಬೇಗ ನಾವು ಸಕ್ಸಸ್ ಕಾಣಬಹುದು. ಅಥವಾ ಇವತ್ತಿನ ದಿನ ನಾವು ಒಂದು ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಅದನ್ನ ನಾವು ಒಂದು ದಿನದ ಮಟ್ಟಿಗೆ ಅಥವಾ ಇವತ್ತು ಗ್ರಹಣ ಇರೋ ಮಟ್ಟಿಗೆ ನಾವು ಆ ಕೆಲಸವನ್ನ ತಡೆ ಹಿಡಿದ್ರೆ ನಾಳೆ ದಿನ ನಮಗೆ ಒಳಿತಾಗಬಹುದು. ಹಾಗಾಗಿ ಆಫ್ಟರ್ ಎಫೆಕ್ಟ್ಸ್ ಏನೇನಿರುತ್ತೆ ಗ್ರಹಣದ ನಂತರದಲ್ಲಿ, ಇದೆಲ್ಲವನ್ನ ಕೂಡ ನಾವು ತಿಳ್ಕೋಬೇಕಾಗತ್ತೆ. ಇನ್ನು ಕಾಡುಮಲ್ಲೇಶ್ವರ ದೇವಾಲಯ ಕೂಡ, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಾಲಯ ಕೂಡ ಇವಾಗ ಓಪನ್ ಆಗಿ ಇವಾಗ ಪೂಜಾ ಪುನಸ್ಕಾರಗಳು ನಡೀತಾ ಹೋಗ್ತಾ ಇದೆ. ಇನ್ನು ಅಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಅಲ್ಲಿ ಏನೇನೆಲ್ಲ ನಡೀತಾ ಇದೆ ಅಂತ ನಮಗೆ ಮಾಹಿತಿಯನ್ನು ನೀಡ್ತಾರೆ. ಎಸ್ ಮಂಜುನಾಥ್, ಕಾಡುಮಲ್ಲೇಶ್ವರ ದೇವಾಲಯ ಓಪನ್ ಆಗಿದೆಯಾ? ಪೂಜಾ ಪುನಸ್ಕಾರಗಳು ನಡೀತಾ ಇದೆಯಾ? ಭಕ್ತಾದಿಗಳು ಬರ್ತಾ ಇದ್ದಾರಾ? ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಕರೆ ಸಂಪರ್ಕ ಸ್ಥಗಿತವಾಗಿದೆ. ನಾನು ಹೇಳ್ತಾ ಹೋಗ್ತಾ ಇದೆ, ಕೆಲವೊಂದಷ್ಟು ಒಳ್ಳೆ ಕೆಲಸಗಳನ್ನ ನಾವು ಇವತ್ತಿನ ದಿನಗಳಲ್ಲಿ ಯಾವ ರಾಶಿಯವರು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಇವತ್ತು ಆರಂಭ ಮಾಡಿದ್ರೆ ಒಳಿತಾಗುತ್ತೆ ಎಲ್ಲವನ್ನ ನಾವು ತಿಳ್ಕೋಬೇಕಾಗುತ್ತೆ. ಮತ್ತೆ ಯಾವ ರಾಶಿಯವರಿಗೆ ಇವತ್ತು ಒಂದು ದಿನ ಸುಮ್ಮನಿದ್ರೆ ಕೆಲವೊಂದಷ್ಟು ಕೆಲಸಗಳನ್ನ ಆರಂಭ ಮಾಡದೆ ಅದು ಒಳ್ಳೇದಾಗುತ್ತೆ, ಇದೆಲ್ಲವನ್ನ ನಾವು ತಿಳ್ಕೋಬೇಕಾಗತ್ತೆ. ಇನ್ನು ಕೆಲವೊಂದು ದೇವಸ್ಥಾನಗಳನ್ನ ದಿಗ್ಬಂಧನ ಮಾಡಿದ್ದಾಗಿತ್ತು, ಬಾಗಿಲನ್ನ ಸಂಪೂರ್ಣವಾಗಿ, ಗರ್ಭಗುಡಿಯ ಮೇಲೆ ಚಂದ್ರನ ಸ್ಪರ್ಶ ಕೂಡ, ಅಂದ್ರೆ ಚಂದ್ರನ ಬೆಳಕಿನ ಸ್ಪರ್ಶ ಕೂಡ ಆಗಬಾರ್ದು ಅಂತ ದಿಗ್ಬಂಧನ ಮಾಡಲಾಗಿತ್ತು. ಎಲ್ಲಾ ದೇವಾಲಯಗಳನ್ನ ಕೂಡ ಈಗ ತೆರೆದು ಪೂಜಾ ಪುನಸ್ಕಾರಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಕೆಲವೊಂದಷ್ಟು ದೇವಾಲಯಗಳಲ್ಲಿ ಗೋಮೂತ್ರದಿಂದ ಶುದ್ಧಿ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ನಭೋಮಂಡಲದಲ್ಲಿ ಅದ್ಭುತ ಕ್ಷಣ ಇವತ್ತು
ಚಂದ್ರಗ್ರಹಣ ಅನ್ನುವಂತ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಂಡಿರುವಂತವ್ರು ಎಷ್ಟೋ ಜನ. ಇನ್ನು ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಇವತ್ತು ನಡೆದಿದೆ. ಪಾಲ್ಗುಣ ಶುಕ್ಲ ಹುಣ್ಣಿಮೆ ದಿನ ನಡೆದಿರುವಂಥದ್ದು. ಈ ದಿನದ ವಿಶೇಷತೆ ಏನು? ಪಾಲ್ಗುಣ ಶುಕ್ಲ ಚಂದ್ರಗ್ರಹಣದ ವಿಶೇಷತೆ ಏನು? ಇದೆಲ್ಲವನ್ನ ಕೂಡ ನಾವು ತಿಳ್ಕೊಂಡ್ರೆ ನಮಗೆ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಮುಂದಿನ ನಿರ್ಧಾರಗಳಿಗೆ ಒಳಿತಾಗುತ್ತೆ. ಕೇತುಗ್ರಸ್ತ ಚಂದ್ರಗ್ರಹಣ ಅಂದ್ರೆ ಏನು? ಯಾಕೆ ಈ ದಿನ ತುಂಬಾ ವಿಶೇಷತೆಯನ್ನ ಪಡ್ಕೊಂಡಿದೆ? ಯಾಕೆ ಮಹತ್ವವನ್ನ ಪಡ್ಕೊಂಡಿದೆ? ಎಸ್ ಮಂಜುನಾಥ್, ನನ್ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಪಾಲ್ಗುಣ ಶುಕ್ಲ ಹುಣ್ಣಿಮೆ ದಿನ ವರ್ಷದ ಮೊದಲ ಚಂದ್ರಗ್ರಹಣವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಧ್ಯಾತ್ಮಿಕ ಮಹತ್ವ ಏನು ಇವತ್ತಿನ ಚಂದ್ರಗ್ರಹಣದ್ದು ಅಂತ ನೋಡ್ತಾ ಹೋದಾಗ, ಕೇತು ಮೋಕ್ಷಕಾರಕ ಗ್ರಹ ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ಜಪ, ಧ್ಯಾನ ಮತ್ತೆ ಮಂತ್ರ ಪಠಣ ಮಾಡಿದ್ರೆ ಹೆಚ್ಚಿನ ಫಲ ಸಿಗುತ್ತೆ ಅನ್ನುವಂತ ನಂಬಿಕೆ ಇದೆ. ಎಸ್ ನೋಡಿ, ಆಧ್ಯಾತ್ಮಿಕವಾಗಿ ಇವತ್ತಿನ ಚಂದ್ರಗ್ರಹಣ ಎಷ್ಟರ ಮಟ್ಟಿಗೆ ಇವತ್ತು ನಾವು 22 ಅಂದ್ರೆ 6:22ರಿಂದ 6:47ರವರೆಗೆ ನಾನು ಆಗ್ಲೇ ಹೇಳ್ದಾಗೆ ಧ್ಯಾನವನ್ನ ಮಾಡುವಂಥದ್ದು, ದೇವಿಯ ಅಥವಾ ದೇವರ ಮಂತ್ರ ಪಠಣ ಮಾಡುವಂಥದ್ದು, ಅದನ್ನ ಮಾಡಿದ್ರೆ ಹೆಚ್ಚಿನ ಫಲ ನಮಗೆ ಲಭಿಸುತ್ತೆ. ಇನ್ನು ಪಾಪಕ್ಷಯ ಕಾಲ, ಈ ಸಮಯದಲ್ಲಿ ದಾನ, ತಪಸ್ಸು, ಪೂಜೆ ಮಾಡಿದ್ರೆ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಕೂಡ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿನೇ ಇವತ್ತಿನ ಈ ಚಂದ್ರಗ್ರಹಣ ಎಲ್ಲಾ ಕಡೆಗಳಲ್ಲಿ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂಥದ್ದು. ಯಾರ ಬಾಯಲ್ಲೂ ಕೇಳಿದ್ರು ಕೂಡ ಇವತ್ತು ಚಂದ್ರಗ್ರಹಣ, ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಯಾಕೆ ಹೇಳ್ತಿದ್ರು ಅಂದ್ರೆ ಅಷ್ಟು ಪ್ರಾಮುಖ್ಯತೆಯನ್ನ ಇವತ್ತಿನ ಚಂದ್ರಗ್ರಹಣ ಪಡ್ಕೊಂಡಿದೆ. ಕೆಲವೊಂದಷ್ಟು ಜನ ತಮ್ಮ ಜೀವನದಲ್ಲಿ ಯಾವುದೋ ಒಂದು ಪಾಪ ಕ್ಷಣವನ್ನ ತಾನು ಕಳ್ಕೋಬೇಕು, ಅದರಿಂದ ಮುಕ್ತಿಯನ್ನ ಪಡ್ಕೋಬೇಕು ಅಂತ ಅನ್ಕೊಂಡಿದ್ದವರು ಈ ಸಮಯದಲ್ಲಿ ಅಂದ್ರೆ ಇವತ್ತಿನ ದಿನ ಏನು ಚಂದ್ರಗ್ರಹಣ ಇದೆ, ಇವತ್ತಿನ ದಿನಗಳಲ್ಲಿ ಅದಕ್ಕೆ ನಾವು ಮುಕ್ತಿಯನ್ನ ಪಡ್ಕೋಬಹುದು. ಏನಿಲ್ಲ, ಕೇವಲ ಧ್ಯಾನ ಮಾಡೋದು, ಚಂದ್ರನನ್ನ ತಪಸ್ಸನ್ನ ಮಾಡುವಂಥದ್ದು, ದಾನ ಮಾಡುವಂಥದ್ದು, ಯಾವ್ದಾದ್ರೂ ಒಂದು ವಸ್ತುವನ್ನ ಅಥವಾ ಧಾನ್ಯಗಳನ್ನ ದಾನ ಮಾಡುವಂಥದ್ದು, ಇದರಿಂದ ಉಳಿತಾಗ್ತಾ ಇರುತ್ತೆ. ಇನ್ನು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕಾಡುಮಲ್ಲೇಶ್ವರ ದೇವಾಲಯ ಈಗ ಶುದ್ಧಿ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಗ್ರಹಣ ಮುಗಿದ ಕೂಡಲೇ ಕಾಡುಮಲ್ಲೇಶ್ವರ ದೇವಾಲಯದ ಬಾಗಿಲನ್ನ ಸಂಪೂರ್ಣವಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಬಾಗಿಲುಗಳನ್ನ ಓಪನ್ ಮಾಡಿ ಶುದ್ಧಿ ಕಾರ್ಯವನ್ನ ಮಾಡಲಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ದೇವರಿಗೆ ಶುದ್ಧಿ ಕಾರ್ಯವನ್ನ ಮಾಡಿ ಪೂಜಾ ಪುನಸ್ಕಾರಗಳು ಎಂದಿನಂತೆ ಆರಂಭ ಆಗಿದೆ. 7 ಗಂಟೆಯಿಂದ ಆರಂಭ ಆಗಿರುವಂಥದ್ದು. ಇನ್ನು ಭಕ್ತಾದಿಗಳು ಈ ಒಂದು ಸಂದರ್ಭಗಳಲ್ಲಿ ಅಂದ್ರೆ ಗ್ರಹಣದ ದಿನ ನಾರ್ಮಲ್ ಆಗಿ ಯಾರಾದ್ರೂ ಜನತೆ ಹೋಗಿ ದೇವರ ದರ್ಶನವನ್ನ ಪಡ್ಕೋಬೇಕು ಅನ್ನೋರು ಈಗ ಇನ್ನು ಮೇಲೆ ಹೋಗಿ ದೇವಸ್ಥಾನಗಳಲ್ಲಿ ದರ್ಶನವನ್ನ ಪಡ್ಕೋಬಹುದು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂತಹ ಕಾಡುಮಲ್ಲೇಶ್ವರ ದೇವಾಲಯವನ್ನ ಓಪನ್ ಮಾಡಿ ದಿಗ್ಬಂಧನವನ್ನ ಕೂಡ ತೆಗೆದು ಇವಾಗ ಶುದ್ಧಿ ಕಾರ್ಯ ನಡೀತಾ ಇದೆ ದೇವಾಲಯದಲ್ಲಿ. ನಭೋಮಂಡಲದಲ್ಲಿ ಚಂದ್ರಗ್ರಹಣದ ಅದ್ಭುತ ಕ್ಷಣಗಳು
ಈಗ ಕಣ್ತುಂಬಿಕೊಂಡು ಆಯ್ತು. ಇನ್ನು ಗ್ರಹಣದ ಸಂದರ್ಭದಲ್ಲಿ ದೇವಾಲಯಗಳನ್ನ ಓಪನ್ ಮಾಡಬಾರ್ದು, ದಿಗ್ಬಂಧಿಸಬೇಕು ಅನ್ನುವಂತ ಏನು ಇತ್ತು ಆಧ್ಯಾತ್ಮಿಕವಾದಂತಹ ನಂಬಿಕೆ, ಅದರಂತೆ ದಿಗ್ಬಂಧನವನ್ನ ಮಾಡಲಾಗಿತ್ತು. ಈಗ ಶುದ್ಧಿ ಕಾರ್ಯವನ್ನ ದೇವರಿಗೆ, ಕಾಡುಮಲ್ಲೇಶ್ವರ ದೇವನಿಗೆ ಮಾಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಇದು ಮಾತ್ರ ಅಲ್ಲ, ಸಾಕಷ್ಟು ಯಾವ ಯಾವ ದೇವಾಲಯಗಳಿಗೆ ದಿಗ್ಬಂಧಿಸಲಾಗಿತ್ತು ಎಲ್ಲಾ ದೇವಾಲಯಗಳನ್ನ ದಿಗ್ಬಂಧನದಿಂದ ಮುಕ್ತಿಗೊಳಿಸಿ ಶುದ್ಧಿ ಕಾರ್ಯವನ್ನ ಮಾಡಿ ಪೂಜಾ ಪುನಸ್ಕಾರಗಳ ಮೂಲಕ ಮತ್ತೊಮ್ಮೆ ಆ ದೇವರಿಗೆ ನವ ಚೈತನ್ಯವನ್ನ ಅಥವಾ ಆ ದೇವರ ಭಕ್ತರು ಏನಿರ್ತಾರೆ ಅವರಿಗೆ ಮತ್ತೊಮ್ಮೆ ನಮ್ಮ ದೇವರನ್ನ ಗ್ರಹಣದ ದಿನ ಮತ್ತೊಂದು ರೀತಿಯಾಗಿ ವಿಶೇಷವಾದಂತಹ ದರ್ಶನವನ್ನ ಪಡ್ಕೊಳ್ಳುವಂತಹ ಕ್ಷಣ ಇವಾಗ ಉಂಟಾಗಿರುವಂಥದ್ದು. ಇನ್ನೂ ಕೂಡ ದೇವಾಲಯಗಳಲ್ಲಿ ಕಾಯ್ದು ಕೂತಿರ್ತಾರೆ, ಅಂದ್ರೆ ದೇವರ ದರ್ಶನವನ್ನ ಇವತ್ತು ನಾವು ಮಾಡೇ ತೀರ್ಬೇಕು, ಗ್ರಹಣದ ದಿನವೂ ಕೂಡ ನಾವು ದೇವರನ್ನ ದರ್ಶನ ಮಾಡ್ಕೋಬೇಕು, ಆ ದರ್ಶನದಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ ಕೂಡ ಎಷ್ಟೋ ಜನ ಕಾಯುವಂಥವ್ರು ಇರ್ತಾರೆ. ಸೊ ಅಂಥವರಿಗೆ ಸಮಯವನ್ನ ಕೂಡ ನಿಗದಿ ಮಾಡಲಾಗಿದೆ. 7 ಗಂಟೆ ನಂತರದಲ್ಲಿ ಕೆಲವೊಂದಷ್ಟು 8:30ವರೆಗೂ 9 ಗಂಟೆವರೆಗೂ ಕೂಡ ನೀವು ದೇವರ ದರ್ಶನವನ್ನ ಮಾಡ್ಕೋಬಹುದು. ವಿಶೇಷ ಪೂಜಾ ಪುನಸ್ಕಾರಗಳು ಕೂಡ ಇರುತ್ತೆ, ಅದರಲ್ಲಿ ನೀವು ಭಾಗಿಯಾಗಬಹುದು ಅಂತ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳು ಕೂಡ ಕೆಲವೊಂದಷ್ಟು ದೇವಾಲಯಗಳಲ್ಲಿ ಇವತ್ತು ನಡೀತಾ ಇದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಮಲ್ಲೇಶ್ವರಂನಲ್ಲಿ ಇರುವಂತಹ ಕಾಡು ಮಲ್ಲೇಶ್ವರ ದೇವಾಲಯ, ಸಾಕಷ್ಟು ವರ್ಷಗಳಿಂದ ಇರುವಂತಹ ದೇವಾಲಯ ಇದು. ಸಾಕಷ್ಟು ಜನಕ್ಕೆ ಈಗಲೂ ಕೂಡ ಕಾಡು ಮಲ್ಲೇಶ್ವರ ದೇವಾಲಯದ ಮೇಲೆ ಒಂದು ಅಪಾರವಾದಂತಹ ಭಕ್ತಿ ಇದೆ, ಭಕ್ತಿಯ ಭಾವ ಇದೆ. ಯಾವುದೇ ಒಂದು ವಿಶೇಷವಾದಂತಹ ದಿನಗಳಿದ್ರೂ ಕೂಡ ಜನ ಅಲ್ಲಿ ಹೋಗಿ ಕಾಡು ಮಲ್ಲೇಶ್ವರ ದೇವರಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾರೆ, ದೇವರ ದರ್ಶನವನ್ನ ಪಡ್ಕೋತಾರೆ. ಅದೇ ರೀತಿಯಾಗಿ ಗ್ರಹಣದ ದಿನ ಕೂಡ ದೇವರನ್ನ ದರ್ಶನ ಪಡ್ಕೋಬೇಕು ಅಂತ ಕಾದಿರುವಂತಹ ಜನತೆ ಈಗ ಹೋಗಿ ದರ್ಶನವನ್ನ ಪಡ್ಕೋಬಹುದು. ಇನ್ನು ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿ ಯಾವ್ಯಾವ ರೀತಿ ಶುದ್ಧಿ ಕಾರ್ಯ ನಡೀತಾ ಇದೆ, ಪೂಜಾ ಪುನಸ್ಕಾರಗಳು ನಡೀತಾ ಇದೆಯಾ, ಇದ್ರ ಬಗ್ಗೆ ವಿಶೇಷ ವರದಿಯನ್ನ ನಮ್ಮೊಂದಿಗೆ ತಂದಿಟ್ಟಿದ್ದಾರೆ. ಬನ್ನಿ ಏನ್ ನಡೀತಾ ಇದೆ ನೋಡ್ತಾ ಹೋಗೋಣ. ಈಗ ಮತ್ತೆ ಯಥಾಸ್ಥಿತಿಯಾಗಿ ದೇವಸ್ಥಾನ ಓಪನ್ ಆಗಿರುವಂತದ್ದು ದೃಶ್ಯದಲ್ಲಿ ಇವತ್ತು ಚಂದ್ರಗ್ರಹಣ ಹಿನ್ನೆಲೆ ಅಂತಂದ್ರೆ ನಗರದ ಬಹುತೇಕ ದೇವಾಲಯಗಳಂತಂದ್ರೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿತ್ತು. ಬೆಳಗ್ಗೆನೆ ವಿಶೇಷ ಪೂಜೆಗಳನ್ನ ಮಾಡಿ ನಂತರದಲ್ಲಿ ಗರಿಕೆಯನ್ನ ಇಟ್ಟು ಸಂಪೂರ್ಣವಾಗಿ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿತ್ತು. ಇದೀಗ ಮತ್ತೆ ಯಥಾಸ್ಥಿತಿಯಾಗಿ ದೇವಸ್ಥಾನ ಓಪನ್ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ನಾವೀಗ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ದೇವಸ್ಥಾನವನ್ನ ಹೀಗೆ ಓಪನ್ ಮಾಡಿ ಅಂತಂದ್ರೆ ವಿಶೇಷ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಹಾಲು ಮತ್ತು ಇನ್ನಿತರೆ ಅಂತಂದ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಅಂತಂದ್ರೆ ವಿಶೇಷ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಅಥವಾ ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿದೆ ಯಾವ ರೀತಿಯಾಗಿ ಇಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಅರ್ಚಕರುಗಳು ಅನ್ನುವಂಥದ್ದು. ಇವತ್ತು ಗ್ರಹಣದ ಹಿನ್ನೆಲೆ ಅಂತಂದ್ರೆ ಬೆಳಿಗ್ಗೆಯಿಂದಲೇ ದೇವಸ್ಥಾನವನ್ನು ಕ್ಲೋಸ್ ಮಾಡಾಯಿತು. ಹಾಗೆ ಹೋಳಿ ಹುಣ್ಣಿಮೆ ಇರೋದ್ರಿಂದ ಸಾಕಷ್ಟು ಭಕ್ತರು ಕೂಡ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಆದ್ರೆ ಇವತ್ತು ಗ್ರಹಣ ಇರೋದ್ರಿಂದಾಗಿ ಅಂತಂದ್ರೆ ಯಾರು ಕೂಡ ಭಕ್ತರು ಬಂದಿಲ್ಲ. ಈಗ ಅಂತಂದ್ರೆ ಸರದಿ ಸಾಲಲ್ಲಿ ನಿಂತು ಭಕ್ತರು ಕೂಡ ಅಂತಂದ್ರೆ ದೇವರ ದರ್ಶನವನ್ನ ಪಡೆಯೋದಕ್ಕೆ ಈಗ ದೇವಸ್ಥಾನಕ್ಕೂ ಕೂಡ ಆಗಮಿಸಿರ್ಬೋದು. ತಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಈಗಾಗಲೇ ಇಲ್ಲಿ ಸಾಕಷ್ಟು ಜನ ಅಂತಂದ್ರೆ ಬಂದು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಬೆಳಗ್ಗೆನೆ ಬರ್ಬೇಕಾಗಿತ್ತು, ಆದ್ರೆ ಗ್ರಹಣ ಇರೋದ್ರಿಂದಾಗಿ ಈಗ ಅಂತಂದ್ರೆ ಬರ್ತಾ ಇರೋದಿಲ್ಲ. ಹಾಗೆ ಕೆಲವರಿಗೆ ಅಂತಂದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ಕೆಲವು ರಾಶಿಯವರಿಗೆ ಕೆಲವೊಂದು ಪೂಜೆಗಳನ್ನ ಮಾಡ್ತಾರೆ, ಆಮೇಲೆ ಮೌನ ವ್ರತಗಳನ್ನ ಮಾಡ್ತಾರೆ. ಅಂತವ್ರು ಕೂಡ ಅಂತಂದ್ರೆ ಸಂಜೆಯ ಬಳಿಕ ಅಂದ್ರೆ ಗ್ರಹಣ ಮುಗಿದ ನಂತರ ಅಂತಂದ್ರೆ ಬಂದು ಇಲ್ಲಿ ವಿಶೇಷ ಪೂಜೆಯನ್ನ ದೇವಸ್ಥಾನದಲ್ಲಿ ಸಲ್ಲಿಸ್ತಾರೆ. ಮತ್ತು ನಾಳೆಯೂ ಕೂಡ ಅಂತಂದ್ರೆ ದೇವಸ್ಥಾನದಲ್ಲಿ ಇಲ್ಲಿ ವಿಶೇಷ ಪೂಜೆಗಳನ್ನ ಸಲ್ಲಿಸಲಾಗುತ್ತೆ, ಹೋಮ ಹವನಗಳನ್ನು ಕೂಡ ಅಂತಂದ್ರೆ ಮಾಡಲಾಗುತ್ತೆ. ಇಲ್ಲಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಒಂದಷ್ಟು ಜನ ಇದ್ದಾರೆ, ಭಕ್ತರು, ಅವರು ಕೂಡ ಮಾತಾಡ್ಸ್ಕೊಂಡು ಸರ್ ಇವತ್ತು ಗ್ರಹಣ ಐತೆ ಸರ್, ಗ್ರಹಣವನ್ನು ಯಾವ ರೀತಿ ಮಂದಿರೆಲ್ಲ ಕ್ಲೋಸ್ ಆಗಿತ್ತು. ಅದು ಗ್ರಹಣ ಆದ ತಕ್ಷಣ ಬಂದು ದರ್ಶನ ಮಾಡ್ಕೊಂಡು ತುಂಬ ಸಂತೋಷ ಚೆನ್ನಾಗಿ. ಸರ್ ಬೆಳಗ್ಗೆಯಿಂದ ವ್ರತಗಳು ಮಾಡುವಂಥದ್ದು ಅಥವಾ ಧ್ಯಾನ ಮಾಡುವಂಥದ್ದು ಅಂತದೆಲ್ಲ ಗ್ರಹಣ ಸಂದರ್ಭದಲ್ಲಿ ಮಾಡ್ತಾರೆ, ನೀವು ಮಾಡ್ತಾರೆ? ಇಲ್ಲ ಸರ್, ನಾವು ಮನೆಯಲ್ಲಿ ಕೂಡ ಮಾಡ್ತಾರೆ, ಏನು ಮಾಡಿಲ್ಲ. ಆದರೆ ಗ್ರಹಣದಲ್ಲಿ ಬಂದು ದರ್ಶನದೆಲ್ಲ ಆದ ತಕ್ಷಣ ದರ್ಶನ. ಎಸ್, ಓಕೆ. ನಾಳೆ ಇವತ್ತು ಅಂತಂದ್ರೆ ಈಗಾಗಲೇ ಇಲ್ಲಿ ದೇವಸ್ಥಾನದಲ್ಲಿ ಹಲವು ಪೂಜಾ ಕೈಂಕರ್ಯಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಯಾರ್ಯಾರು ಈ ಕೆಲವೊಂದಷ್ಟು ರಾಶಿಯವರು ಅಂತಂದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ಕೆಲವೊಂದಷ್ಟು ಪೂಜೆಗಳನ್ನ ಮಾಡಿಸಬೇಕಾಗುತ್ತೆ. ಆ ಎಲ್ಲ ಪೂಜೆಗಳಿಗೂ ಕೂಡ ಅಂತಂದ್ರೆ ನಾಳೆ ಇದೇ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಹೋಮ ಹವನಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿರುತ್ತದೆ. ಮತ್ತೆ ದೇವಸ್ಥಾನದಲ್ಲೂ ಕೂಡ ಹೋಮ ಹವನವನ್ನು ಹಮ್ಮಿಕೊಳ್ಳಲಾಗಿದೆ. ಕ್ಯಾಮ್ರಾಮನ್ ಸುನಿಲ್ ಜೊತೆ ಮಂಜುನಾಥ್ ಪಿರೋಣಿ, ರಾಜ್ ನ್ಯೂಸ್, ಬೆಂಗಳೂರು.
ಎಸ್, ನಾವು ನೋಡಿದ್ವಿ ಮಲ್ಲೇಶ್ವರಂನಲ್ಲಿ ಇರುವಂತಹ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಇದಾಗಲೇ ಪೂಜಾ ಪುನಸ್ಕಾರಗಳು ಕೂಡ ಆರಂಭ ಆಗಿದೆ. ಅದೇ ರೀತಿಯಾಗಿ ದಿಗ್ಬಂಧನ ಆಗಿದ್ದಂತಹ ಎಲ್ಲಾ ದೇವಾಲಯಗಳು, ರಾಜ್ಯದ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಪೂಜಾ ಪುನಸ್ಕಾರಗಳು ಆರಂಭ ಆಗಿದೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಕೇತುಗ್ರಸ್ತ ಚಂದ್ರಗ್ರಹಣ ಸಾಕಷ್ಟು ವಿಶೇಷತೆಯನ್ನ ಪಡ್ಕೊಂಡಿದೆ. ಪ್ರತಿಯೊಂದು ರಾಶಿಯವರಿಗೂ ಕೂಡ ಒಂದ್ ರೀತಿಯಾಗಿ ವಿಶೇಷತೆಯನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಒಂದ್ ರೀತಿ ಋಣಾತ್ಮಕ ಬದಲಾವಣೆಗಳನ್ನ ಅಥವಾ ಧನಾತ್ಮಕ ಬದಲಾವಣೆಗಳನ್ನ ಉಂಟು ಮಾಡುತ್ತೆ ಇವತ್ತಿನ ಚಂದ್ರಗ್ರಹಣ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಆಹಾರದ ನಿಯಮಗಳನ್ನ ಕೂಡ ನಾವು ಇವತ್ತು ವಿಭಿನ್ನವಾಗಿ ಪಾಲಿಸಬೇಕಾಗುತ್ತೆ. ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆಯನ್ನ ತಪ್ಪಿಸೋದಕ್ಕೆ ಸೂಚಿಸಲಾಗುತ್ತೆ. ಗ್ರಹಣದ ನಂತರ ಸ್ನಾನ ಮಾಡಿ ಶುದ್ಧ ಆಹಾರವನ್ನ ಸೇವಿಸೋದು ಕೂಡ ರೂಢಿಯಲ್ಲಿ ಇರುವಂಥದ್ದು. ಅಂದ್ರೆ ಗ್ರಹಣದ ಸಮಯವನ್ನ ಬಿಟ್ಟು ಬೇರೆ ಸಮಯದಲ್ಲಿ ಶುದ್ಧವಾಗಿ ಸ್ನಾನವನ್ನ ಮಾಡಿಕೊಂಡು ನಂತರದಲ್ಲಿ ನಾವು ಶುದ್ಧ ಆಹಾರವನ್ನ ಸೇವಿಸಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಗರ್ಭಿಣಿಯರಿಗೆ ಹೆಚ್ಚು ಜಾಗ್ರತೆ ವಹಿಸಬೇಕು ಅಂತ ಕೂಡ ನಂಬಿಕೆ ಇದೆ ಗ್ರಹಣದ ಸಮಯದಲ್ಲಿ. ಇನ್ನು ಕತ್ತರಿ, ಸೂಜಿಯನ್ನ ಬಳಸಬಾರದು. ಅಂದ್ರೆ ಚೂಪಾದ ಯಾವುದೇ ರೀತಿಯಾದಂಥ ವಸ್ತುಗಳನ್ನ ಗ್ರಹಣದ ದಿನದಲ್ಲಿ ನಾವು ಬಳಸಬಾರ್ದು ಅಂತ ಹೇಳಲಾಗುತ್ತೆ ಆಧ್ಯಾತ್ಮಿಕವಾಗಿ. ಮತ್ತೆ ಹೊರಗೆ ಹೋಗಬಾರ್ದು 6:22 6:42 ಸಮಯದಲ್ಲಿ ಅಥವಾ ಗ್ರಹಣದ ದಿನ, ಈ ದಿನ ಮುಗಿಯೋವರೆಗೂ ಕೂಡ ಒಂದ್ ರೀತಿಯಾಗಿ ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗಬಾರ್ದು. ದಾನ ಧರ್ಮದ ಮಹತ್ವ ಅಂತೂ ವಿಭಿನ್ನವಾಗಿದೆ. ಇವತ್ತಿನ ದಿನ ಗ್ರಹಣದ ನಂತರ ಅನ್ನದಾನವನ್ನ ಮಾಡಿದ್ರೆ ನಮಗೆ ಪಾಪ ಮುಕ್ತವಾಗ್ತೀವಿ ಅಥವಾ ಒಂದ್ ರೀತಿಯಾಗಿ ಪಾಸಿಟಿವ್ ಎನರ್ಜಿ ನಮ್ಮನ್ನ ತುಂಬಿಕೊಳ್ಳುತ್ತೆ. ಇನ್ನು ವಸ್ತ್ರದಾನವನ್ನ ಕೂಡ ಮಾಡುವಂಥದ್ದು ವಿಶೇಷತೆಯನ್ನ ಪಡ್ಕೊಂಡಿದೆ. ಇನ್ನು ದಕ್ಷಿಣೆಯನ್ನ ನೀಡೋದು ಪುಣ್ಯಕರ ಅಂತ ಕೂಡ ಹೇಳಲಾಗುತ್ತೆ. ಇವತ್ತಿನ ದಿನ ಅಂದ್ರೆ ಚಂದ್ರಗ್ರಹಣದ ದಿನದಂದು ಸಾಕಷ್ಟು ವಿಚಾರಗಳನ್ನ ನಾವು ಪಾಲಿಸಿದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಉಂಟು ಮಾಡುತ್ತೆ. ವಿಶೇಷವಾಗಿ ಧ್ಯಾನವನ್ನ ಮಾಡುವಂಥದ್ದು, ನಮ್ಮ ಇಷ್ಟ ದೇವರನ್ನ ಜಪಿಸುವಂಥದ್ದು, ಇದೆಲ್ಲವೂ ಕೂಡ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಪಾಸಿಟಿವ್ ಎನರ್ಜಿಯನ್ನ ತುಂಬುತ್ತಾ ಹೋಗುತ್ತೆ. ಕರ್ಮಫಲ ಸೂಚಕ ಕಾಲ ಅಂತ ಹೇಳ್ತೀವಿ ನಾವು ಈ ಒಂದು ಗ್ರಹಣವನ್ನ. ಜ್ಯೋತಿಷ್ಯದಲ್ಲಿ ಕೇತು ಹಳೆ ಕರ್ಮಗಳ ಫಲವನ್ನ ನೀಡುವಂತ ಗ್ರಹ ಅಂತ ಹೇಳಲಾಗುತ್ತೆ. ಇನ್ನು ಈ ಗ್ರಹಣದ ಸಮಯದಲ್ಲಿ ಜೀವನದ ಹಳೆ ಘಟನೆಗಳನ್ನ ನಾವು ನೆನಪು ಮಾಡ್ಕೋಬಹುದಂತೆ, ಆತ್ಮ ಪರಿಶೀಲನೆ ಹೆಚ್ಚಾಗಬಹುದಂತೆ. ಅಂದ್ರೆ ನಮ್ಮ ಲೈಫಲ್ಲಿ ಯಾವುದೋ ಒಂದು ಆಗಬಾರ್ದಿತ್ತು, ಯಾವುದೋ ಒಂದು ಕ್ಷಣ ನಮ್ಮ ಜೀವನದಲ್ಲಿ ಅಥವಾ ನಮ್ಮಿಂದ ಏನೋ ಒಂದು ತಪ್ಪಾಗಿರುತ್ತೆ, ಅದನ್ನ ನಾವು ಈ ಸಮಯದಲ್ಲಿ ಅವಲೋಕನ ಮಾಡ್ಕೋಬಹುದು. ಅದರಿಂದ ಓಕೆ, ನಾನೇನೋ ಒಂದು ತಪ್ಪು ಮಾಡಿದ್ದೀನಿ, ಅದನ್ನ ನಾನು ನಾಳೆ ದಿನದಿಂದ ಅಥವಾ ಇನ್ಮೇಲೆ ನಾನು ಆ ತಪ್ಪನ್ನು ಮಾಡೋದಿಲ್ಲ ಅಂತ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಗ್ರಹಣ ವಿಭಿನ್ನತೆಯನ್ನ ಪಡ್ಕೊಂಡಿದೆ. ನೋಡ್ತಾ ಹೋಗ್ತಾ ಇದ್ವಿ ಇವತ್ತಿನ ಚಂದ್ರಗ್ರಹಣ ಯಾವ್ಯಾವ ರೀತಿಯಲ್ಲಿ ವಿಭಿನ್ನತೆಯನ್ನ ಅಥವಾ ವಿಶೇಷತೆಯನ್ನ ನಮ್ಮ ಜೀವನದಲ್ಲಿ ಪಡ್ಕೊಂಡಿದೆ ಅಂತ. ಸೊ ಅದೇ ರೀತಿಯಾಗಿ ಯಾವ ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ಯಾವ ರಾಶಿಯವರಿಗೆ ಕೆಡುಕಾಗುತ್ತೆ, ಇದೆಲ್ಲವನ್ನ ಕೂಡ ನಾವು ತಿಳ್ಕೊತಾ ಹೋದಷ್ಟು ನಮಗೇನೆ ಒಳ್ಳೇದು. ಅಂದ್ರೆ ನಮ್ಮ ಜೀವನದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದ್ ರೀತಿಯಾಗಿ ಸಹಾಯ ಆಗತ್ತೆ ಇವತ್ತಿನ ಚಂದ್ರಗ್ರಹಣ. ಅಷ್ಟು ನಾವು ನೆಗ್ಲೆಕ್ಟ್ ಮಾಡುವಂಥದ್ದು ಇಲ್ಲ ಇವತ್ತಿನ ಚಂದ್ರಗ್ರಹಣವನ್ನ. ಅಷ್ಟೇ ಎಲ್ಲಾ ಕಡೆನೂ ಕೂಡ ಈ ಒಂದು ಚಂದ್ರಗ್ರಹಣ ವಿಭಿನ್ನತೆಯನ್ನ ಪಡ್ಕೊಂಡಿರುವಂಥದ್ದು. ಇನ್ನು ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನೋಡ್ತಾ ಹೋದಾಗ ಮೊದಲನೇದಾಗಿ ಮೇಷರಾಶಿಯನ್ನ ಬಂದಾಗ ಮಾನಸಿಕ ಗೊಂದಲಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಮೇಷರಾಶಿಯವರಿಗೆ ಅಚಾನಕ್ ಆಗಿ ನಿರ್ಧಾರಗಳನ್ನ ತಗೊಳ್ಳುವಂತ ಸಂದರ್ಭಗಳು ನಮಗೆ ಬರ್ಬೋದು. ಮಾತಿನಲ್ಲಿ ಜಾಗೃತಿಯನ್ನ ವಹಿಸ್ಬೇಕಾಗತ್ತೆ ಇವತ್ತಿನ ದಿನ ನಾವುಗಳು. ಇನ್ನು ಧ್ಯಾನ ಜಪವನ್ನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ, ಮೇಷರಾಶಿಯವರು ಯಾರ್ಯಾರಿದ್ದೀವಿ, ಒಂದ್ ರೀತಿಯಾಗಿ ಶಾಂತಿ ಸೃಷ್ಟಿಯಾಗುತ್ತೆ ಇವತ್ತಿನ ದಿನ. ಇಷ್ಟನ್ನ ನಾವು ಪಾಲಿಸಿದ್ರೆ, ಅಂದ್ರೆ ಅಚಾನಕ್ ನಿರ್ಧಾರಗಳನ್ನ ತಗೊಳ್ಳೋದ್ರ ಬದಲು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಮತ್ತೆ ಧ್ಯಾನ ಜಪವನ್ನ ಮಾಡೋದ್ರಿಂದ ಇವತ್ತಿನ ಗ್ರಹಣದ ದಿನದಿಂದ ನಮಗೆ ಒಳಿತಾಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಎರಡನೇದಾಗಿ ವೃಷಭ ರಾಶಿಯನ್ನ ನೋಡ್ತಾ ಹೋದಾಗ ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಸ್ನೇಹಿತರೊಂದಿಗೆ ತಪ್ಪು ಅರ್ಥಗಳನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ದಾನ ಮಾಡಿದ್ರೆ ಇದೆಲ್ಲದ್ರಿಂದ ನಾವು ಮುಕ್ತಿಯನ್ನ ಪಡ್ಕೋಬಹುದು. ಅಂದ್ರೆ ಸ್ನೇಹಿತರೊಂದಿಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುವಂಥದ್ದಾಗಿರ್ಬೋದು, ಹಣಕಾಸಿನ ವಿಚಾರಗಳಲ್ಲಿ ಅಥವಾ ನಾವು ಯಾರಿಗೋ ಸಾಲ ಕೊಡ್ಬೇಕಾಗಿರುತ್ತೆ,
ಅಂಥವ್ರು ಇವತ್ತೇ ಸಾಲ ಕೊಡು ಆ ರೀತಿ ಕೇಳೋದಾಗಿರ್ಬೋದು, ಅಥವಾ ನಾವು ನಮ್ಮ ಹಣಕಾಸಿನ ವಿಚಾರಗಳಲ್ಲಿ ಯಾರಿಗೋ ಒಬ್ರಿಗೆ ನಂಬಿಕೆ ಇರೋದಿಲ್ಲ, ಅವ್ರ ಮೇಲೆ ಅವ್ರಿಗೆ ದುಡ್ಡು ಕೊಟ್ಬಿಡೋದು ಅವಶ್ಯಕತೆ ಇದೆ ಅಂತ, ಹೋಗ್ಲಿ ಪಾಪ ಅಂತ, ಅದು ನಮಗೆ ವಾಪಸ್ ಬರುತ್ತಾ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಹಣಕಾಸಿನ ವಿಚಾರಗಳಲ್ಲಿ ವೃಷಭ ರಾಶಿಯವರು ಇವತ್ತಿನ ದಿನ ಯಾವುದೇ ನಿರ್ಧಾರಗಳನ್ನು ತಗೋಬಾರ್ದು. ಇನ್ನು ಕೆಲವೊಂದಷ್ಟು ಧಾನ್ಯಗಳನ್ನು ದಾನ ಮಾಡೋದ್ರಿಂದ ಶುಭವನ್ನ ತರುತ್ತೆ, ಅಥವಾ ಈ ರೀತಿಯಾಗಿ ನಾವೇನಾದ್ರೂ ಹಣಕಾಸಿನ ವಿಚಾರಗಳ ಜಾಗೃತಿ ವಹಿಸದೇ ಇದ್ರೂ ಕೂಡ ದಾನ ಮಾಡಿದಾಗ ನಾವು ಆ ಕಡೆ ನಮ್ಮ ಮನಸ್ಸನ್ನ ನಾವು ಕೇಂದ್ರೀಕರಿಸ್ಕೋಬಹುದು. ಇನ್ನು ಮಿಥುನ ರಾಶಿಯನ್ನ ನೋಡ್ತಾ ಹೋದಾಗ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಅಂದ್ರೆ ಇವೆಲ್ಲ ನೆಗೆಟಿವ್ ಪ್ರಭಾವಗಳು. ಆ ಪಾಸಿಟಿವ್ ಪ್ರಭಾವಗಳನ್ನ ನಾವು ನಂತರದಲ್ಲಿ ನೋಡ್ತಾ ಹೋಗೋಣ. ಮಾತು ತಪ್ಪಾಗಿ ಅರ್ಥ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿನ ಅರ್ಚಕರೊಂದಿಗೆ ಮಾತನಾಡಿದ್ದಾರೆ. ಇವತ್ತಿನ ವಿಶೇಷತೆಗಳೇನು, ಅಥವಾ ಆ ದೇವಾಲಯದಲ್ಲಿ ಏನೆಲ್ಲ ವಿಶೇಷತೆಗಳು ನಡೀತಾ ಇದೆ ಇವತ್ತು ಅಂತ, ಬನ್ನಿ ಏನ್ ಮಾತಾಡಿದ್ದಾರೆ ನೋಡ್ತಾ ಹೋಗೋಣ. ಚಂದ್ರಗ್ರಹಣ ಹಿನ್ನೆಲೆ ಬೆಳಗ್ಗೆಯಿಂದಲೇ ಅಂತಂದ್ರೆ ಹಲವು ದೇವಸ್ಥಾನಗಳಲ್ಲಿ, ಬಹುತೇಕ ಬೆಂಗಳೂರಿನಲ್ಲಿರುವ ಎಲ್ಲ ದೇವಸ್ಥಾನ ಹಾಗೂ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅಂತಂದ್ರೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳನ್ನ ಮಾಡಿ ನಂತರದಲ್ಲಿ 10 ಗಂಟೆಯ ನಂತರ ಅಂತಂದ್ರೆ ಸಂಪೂರ್ಣವಾಗಿ ದೇವಸ್ಥಾನಗಳನ್ನ ಗರಿಕೆಯನ್ನ ಇಡುವ ಮೂಲಕವಾಗಿ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಗ್ರಹಣ ಇದ್ದಂಥ ಸಂದರ್ಭದಲ್ಲಿ, ಯಾವುದೇ ಗ್ರಹಣಗಳಿದ್ದಂಥ ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನ ಮಾಡಿ ಅಂತಂದ್ರೆ ನಂತರದಲ್ಲಿ ದೇವಸ್ಥಾನ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗುತ್ತೆ. ಆ ದಿನವೂ ಪೂರ್ತಿ ಅಂತಂದ್ರೆ ಗ್ರಹಣ ಮುಗಿಯುವವರೆಗೂ ಕ್ಲೋಸ್ ಮಾಡಲ್ಲ. ಅದೇ ರೀತಿ ಅಂತಂದ್ರೆ ನಗರದ ಕಾಡುಮಲ್ಲೇಶ್ವರ ದೇವಸ್ಥಾನವು ಕೂಡ ಬೆಳಗ್ಗೆನೆ ಕ್ಲೋಸ್ ಆಗಿತ್ತು. ಇದೀಗ ಅಂತಂದ್ರೆ ದೇವಸ್ಥಾನವನ್ನ ಸಂಪೂರ್ಣವಾಗಿ ಶುಚಿಗೊಳಿಸಿ ಏನಂತಂದ್ರೆ ಇದೀಗ ದೇವಸ್ಥಾನವನ್ನು ಓಪನ್ ಮಾಡಲಾಗಿರುವಂಥದ್ದು. ಈಗ ಭಕ್ತರು ಕೂಡ ಅಂತಂದ್ರೆ ದಂಡಾಗಿ ಬಂದು ದೇವರ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೀಗ ತಾನೇ ಅಂತಂದ್ರೆ ದೇವಸ್ಥಾನ ಸಂಪೂರ್ಣವಾಗಿ ಓಪನ್ ಮಾಡಿ ಇಲ್ಲಿ ಅಂತಂದ್ರೆ ದೇವರುಗಳಿಗೆ ವಿಶೇಷ ಹಾಲಿನ ಅಭಿಷೇಕ ಆಗಿರ್ಬೋದು, ಕುಂಕುಮ ಅಭಿಷೇಕ ಆಗಿರ್ಬೋದು, ಅರಿಶಿಣ ಅಭಿಷೇಕ ಆಗಿರ್ಬೋದು, ಈ ರೀತಿ ನಾನಾ ರೀತಿಯಾದಂತಹ ಅಭಿಷೇಕಗಳನ್ನ ಮಾಡಿ ಬಂದಂತಹ ಭಕ್ತರಿಗೆ ಇದೀಗ ಅಂತಂದ್ರೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನಾಳೆಯೂ ಕೂಡ ಅಂತಂದ್ರೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ಸಾಕಷ್ಟು ರಾಶಿಯವರಿಗೆ ಅಂತಂದ್ರೆ ಕೆಲವೊಂದಷ್ಟು ಅಡೆತಡೆಗಳು ಮತ್ತು ಕೆಲವೊಂದಷ್ಟು ಅಂತಂದ್ರೆ ದೋಷಗಳು ಇರುವಂತದ್ದು ಕೂಡ ಅಂತಂದ್ರೆ ಕಂಡು ಬರುತ್ತೆ. ಅಂತವರಿಗೆ ಅಂತಂದ್ರೆ ನಾಳೆಯೂ ಕೂಡ ಅಂತಂದ್ರೆ ವಿಶೇಷವಾಗಿ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡೋದಕ್ಕೆ ಹೋಮ ಹವನಗಳು ಕೂಡ ಅಂತಂದ್ರೆ ಆಯೋಜನೆ ಮಾಡಲಾಗಿರುವಂಥದ್ದು. ಈಗಾಗಲೇ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಭಕ್ತರು ಕೂಡ ಅದರಲ್ಲಿ ಇವತ್ತು ಅಂತಂದ್ರೆ ಹೋಳಿ ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಬಂದು ದೇವರ ದರ್ಶನವನ್ನು ಪಡಿಬೇಕಾಗಿತ್ತು. ಆದ್ರೆ ಗ್ರಹಣ ಇರೋದ್ರಿಂದಾಗಿ ಯಾರು ಕೂಡ ಬಂದಿಲ್ಲ. ಇಲ್ಲಿ ದೃಶ್ಯದಲ್ಲಿ ತಾವು ಗಮನಿಸಬಹುದಾಗಿದೆ. ಈಗಾಗಲೇ ಬಂದು ಅಂತಂದ್ರೆ ವಿಶೇಷವಾಗಿ ಆರತಿಯನ್ನು ಮಾಡಿ ದೇವರಿಗೆ ಅಂತಂದ್ರೆ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಅರ್ಚಕರು ಕೂಡ ಇದ್ದಾರೆ. ಅರ್ಚಕರನ್ನ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಬೆಳಗ್ಗೆ ಅಂತಂದ್ರೆ ಗ್ರಹಣ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿತ್ತು, ಈಗ ಓಪನ್ ಮಾಡಿದಿರಿ ಸರ್, ಹೇಳಿ. ಈ ಒಂದು 6:45 ಗ್ರಹಣ ಮೋಕ್ಷ ಆದ್ಮೇಲೆ ಒಂದು ವಿಶೇಷ ಜಲಾಭಿಷೇಕ ಆಗಿ ಸಂಕಲ್ಪ ಆಗಿದೆ. ಈ ಒಂದು ಗ್ರಹಣ ಸಮಯದಲ್ಲಿ ಏನೇ ಒಂದು ದೋಷ ಇರಲಿ, ಎಲ್ಲ ಪರಿಹಾರ ಆಗ್ಲಿ ಅಂತ ಹೇಳಿ ಈಶ್ವರನಿಗೆ ಒಂದು ಸಂಕಲ್ಪ ಮಾಡಿ ಒಂದು ಕ್ಷೀರಾಭಿಷೇಕ ಆಗಿದೆ. ಕ್ಷೀರಾಭಿಷೇಕಕ್ಕೆ ರುದ್ರ ಪಾರಾಯಣ ಆಗಿದೆ. ನಾವುಗಳಿಗೆ ಎಲ್ಲ ದೇವ್ರಿಗೂ ಒಂದು ಜಲಾಭಿಷೇಕ ಆಗಿ ಒಂದು ಕ್ಷೀರಾಭಿಷೇಕ ಆಗಿ, ವಿಶೇಷವಾಗಿ ನಾವುಗಳಿಗೆ ಒಂದು ಕ್ಷೀರಾಭಿಷೇಕ, ಚಂದ್ರಗ್ರಹಕ್ಕೆ ಒಂದು ಕ್ಷೀರಾಭಿಷೇಕ ಆಗಿ ಇವಾಗ ಮಂಗಳಾರತಿಗಳು, ತೀರ್ಥ ಪ್ರಸಾದಗಳು ನಡೀತಾ ಇದೆ. ಸರ್, ಈಗ ಸಾಕಷ್ಟು ಜನರಿಗೆ, ರಾಶಿಯವರಿಗೆ ಅಂತಂದ್ರೆ ಕೆಲವೊಂದಷ್ಟು ದೋಷಗಳು ಕೂಡ ಇರುತ್ತೆ ಸರ್. ಗ್ರಹಣದ ಸಂದರ್ಭದಲ್ಲಿ ಅವರು ವ್ರತವನ್ನ ಮಾಡ್ತಾರೆ, ಅಂತವ್ರು ವಿಶೇಷ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಯಾವಾಗ ಮಾಡ್ಬೋದು ಸರ್? ಏನೇನು ಪೂಜೆ ಇರುತ್ತೆ? ಗ್ರಹಣ ಬಿಟ್ಮೇಲೆ ಒಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ಒಂದು ಪುಬ್ಬ ನಕ್ಷತ್ರ ಸಿಂಹರಾಶಿಯವರು, ಮಕ ನಕ್ಷತ್ರ ಸಿಂಹರಾಶಿಯವರು ಹೇಳಿದ್ದಾರೆ ಈಗಾಗಲೇ ಎಲ್ಲ ದೋಷ ಇರುವಂತ ನಕ್ಷತ್ರಗಳು ಅವನ ಪರಿಹಾರಕ್ಕೋಸ್ಕರ ಬಂದು ಅರ್ಚನೆ ಮಾಡಿಸ್ಕೊಂತಾರೆ. ಅರ್ಚನೆಗಳು ಅವ್ರ ದಾನಗಳು ಎತ್ತಿಟ್ಟರು ದಾನಗಳು ಕೊಡ್ತಾರೆ. ಒಂದು ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಒಂದು ತೀರ್ಥ ತಗೊಂಡೋದ್ರೆ ಅವ್ನ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಒಂದು ಪ್ರಾರ್ಥನೆ. ಸರ್, ನಾಳೆ ಈ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಅಂತಂದ್ರೆ ಭಕ್ತರಿಗೋಸ್ಕರ ಅಂತ ವಿಶೇಷವಾದ ಹೋಮ ಹವನಗಳನ್ನು ಕೂಡ ಹಮ್ಮಿಕೊಂಡಿದ್ದೀರಂತೆ. ಯಾವ್ಯಾವ ಹೋಮ ಹವನ ಮಾಡ್ಬೋದು ಸರ್? ಯಾರ್ಯಾರೆಲ್ಲ ಭಾಗಿಯಾಗಬಹುದು? ನಾಳೆ ನವಗ್ರಹ ಹೋಮ, ವಿಶೇಷವಾಗಿ ಚಂದ್ರನಿಗೆ ನವಗ್ರಹ, ಆದಿತ್ಯಾದಿ ನವಗ್ರಹ ಹೋಮಗಳು ಇರುತ್ತೆ. ಬೆಳಗ್ಗೆ 9:00 ಶುರು ಆಯಿತು ಅಂದರೆ ಅಭಿಷೇಕ, ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ ಈಶ್ವರನಿಗೆ, ಆಮೇಲೆ ನವಗ್ರಹಕ್ಕೆ ಪಂಚಾಮೃತ ಸಹಿತ ಪಂಚಾಮೃತ ಅಭಿಷೇಕ ಆಗಿ ನವಗ್ರಹ ಶಾಂತಿ ಪೂಜೆಗಳು ಇರುತ್ತೆ. 10:30 ಪೂರ್ಣಾವತಿ ಇರುತ್ತೆ. ಓಕೆ, ಇದಿಷ್ಟು ಅಂತಂದ್ರೆ ದೇವಸ್ಥಾನದ ಅರ್ಚಕರ ಮಾತಾಗಿತ್ತು. ನಾಳೆ ಅಂತಂದ್ರೆ ಇದೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನ ಹಮ್ಮಿಕೊಳ್ಳಲಾಗಿದೆ. ಯಾರ್ಯಾರು ಭಕ್ತರು ಏನಿರ್ತಾರೆ ಅಂತವ್ರು ಅಂತಂದ್ರೆ, ಮತ್ತೆ ರಾಶಿಗಳಲ್ಲಿ ಅಂತಂದ್ರೆ ತೊಂದರೆ ಇರುವಂತವ್ರು, ಜಪ ಮಾಡದಂತವ್ರು, ಗ್ರಹಣದ ಸಂದರ್ಭದಲ್ಲಿ ದೋಷ ಇರುವಂತವ್ರು ಕೂಡ ಅಂತಂದ್ರೆ ಬಂದು ವಿಶೇಷ ಪೂಜೆಯನ್ನು ಕೂಡ ಮಾಡಬಹುದು ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಮಂಜುನಾಥ್ ನಿರೋಣಿ, ರಾಜ್ ನ್ಯೂಸ್, ಬೆಂಗಳೂರು. ಅರ್ಚಕರು ಹೇಳ್ತಾ ಹೋದ್ರು, ದೇವಾಲಯದಲ್ಲಿ ಯಾವುದೇ ರೀತಿ ದೋಷಗಳು ಇರುವಂತಹ ರಾಶಿಯವರು ಇರ್ತಾರೆ, ಅವರು ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡೋದಕ್ಕೆ ಅಂತಾನೆ ಇವಾಗ
ಅವರ ದೋಷ ಪರಿಹಾರಕ್ಕೆ ಕೆಲವೊಂದಷ್ಟು ದಾನಗಳನ್ನ ಮಾಡುವಂಥದ್ದು, ವಿಶೇಷವಾದಂತಹ ಪೂಜೆಯನ್ನ ಮಾಡಿಸುವಂಥದ್ದು, ಅರ್ಚನೆ ಮಾಡಿಸುವಂಥದ್ದು, ಇದೆಲ್ಲವನ್ನ ಇವತ್ತು ಕೆಲವೊಂದಷ್ಟು ರಾಶಿಯವರು ಅಂದ್ರೆ ಒಳಿತಾಗ್ಲಿ, ನಮ್ಮ ರಾಶಿಯಲ್ಲಿ ಇರುವಂತ ಕೆಡುಕು ಪರಿಹಾರ ಆಗ್ಲಿ ಅನ್ನೋದಕ್ಕೆ ಪೂಜೆಯನ್ನ ಮಾಡಿಸ್ತಾರೆ. ಇನ್ನು ನಾಳೆ ಗುರುಜಿ ಹೇಳ್ತಾ ಹೋದ್ರು ನವಗ್ರಹ ಪೂಜೆಯನ್ನ, ಶಾಂತಿ ಪೂಜೆಯನ್ನ ಮಾಡ್ಲಾಗತ್ತೆ. ಅಂದ್ರೆ ಇವತ್ತು ಯಾರ ರಾಶಿಯಲ್ಲಿ ಏನೋ ಒಂದು ಕೆಡುಕು ಆಗುವಂತ ಸಂದರ್ಭಗಳಿರುತ್ತೆ, ಅಂಥವ್ರು ನವಗ್ರಹ ಪೂಜೆಯನ್ನ, ಶಾಂತಿ ಪೂಜೆಯನ್ನ ನಾಳೆ ಮಾಡಿಸೋದ್ರಿಂದ ಅವರ ಜೀವನದಲ್ಲಿ ಆ ಒಂದು ಶಾಂತಿ ಪರಿಹಾರವನ್ನ, ದೋಷ ಪರಿಹಾರವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಅರ್ಚಕರು ಹೇಳ್ತಾ ಹೋದ್ರು. ಅದಕ್ಕೇನೆ ಈ ರಾಶಿ ಅಥವಾ ಈ ಒಂದು ಚಂದ್ರಗ್ರಹಣ ಪ್ರತಿಯೊಂದು ರಾಶಿಯವರಿಗೆ ವಿಶೇಷತೆ ಅಂತ ನಾವು ಹೇಳುವಂಥದ್ದು. ಹಾಗಾಗಿ ಸಾಕಷ್ಟು ಜನ ಇನ್ನೂ ಕೂಡ ದೇವಾಲಯಗಳಿಗೆ ಹೋಗ್ತಾ ಇರ್ತಾರೆ ತಮ್ಮ ದೋಷ ಪರಿಹಾರವನ್ನ ಇವತ್ತಿನ ದಿನ ಮಾಡ್ಕೊಳ್ಳೋದಕ್ಕೆ, ಅಥವಾ ತಮ್ಮ ಯಾವುದೋ ಒಂದು ಹಿಂದೆ ಆಗಿರುವಂತ ಒಂದು ಕಹಿ ಘಟನೆಯನ್ನ ನೆನೆದು ಇವತ್ತು ಅದಕ್ಕೆ ನಾವು ಮುಕ್ತಿಯನ್ನ ಪಡ್ಕೋತೀವಿ ದೇವರ ಪೂಜೆಯನ್ನ ಪುನಸ್ಕಾರವನ್ನ ಮಾಡೋದ್ರಿಂದ ಅಂತ ತಮ್ಮ ಮುಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ದೇವಾಲಯಗಳಿಗೆ ಭೇಟಿಯನ್ನ ನೀಡ್ತಾರೆ ಇವತ್ತು. ಇನ್ನು ನಾನು ಆವಾಗಲೇ ಹೇಳ್ತಾ ಹೋದೆ, ವೃಷಭ ರಾಶಿ ಬಗ್ಗೆ ಹೇಳ್ತಾ ಹೋದಾಗ ಹಣಕಾಸಿನ ಯೋಜನೆಗೆ ಹೊಸ ದಾರಿ ಕೂಡ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಸಿಗಬಹುದು. ಅನಿರೀಕ್ಷಿತವಾಗಿ ಖರ್ಚನ್ನ ಮಾಡೋದು, ಕುಟುಂಬದಲ್ಲಿ ಸಣ್ಣ ಗೊಂದಲ ಕೂಡ ಉಂಟಾಗುತ್ತೆ. ಇದಕ್ಕೆ ದೇವರ ಈ ರೀತಿಯಾಗಿ ಇವಾಗ ಅರ್ಚಕರು ಹೇಳಿದಾಗೆ ದೇವರಿಗೆ ಹೋಗಿ, ವಿಶೇಷವಾಗಿ ಶಿವನ ದರ್ಶನಕ್ಕೆ ಹೋಗಿ ಪೂಜೆಯನ್ನ ಮಾಡಿದಾಗ ಆ ಒಂದು ನಮ್ಮ ಯಾವುದೇ ಸಮಸ್ಯೆಗಳಿರ್ಲಿ ಅದಕ್ಕೆ ಪರಿಹಾರ ಉಂಟಾಗುತ್ತೆ. ಇನ್ನು ಮಿಥುನ ರಾಶಿಯವರನ್ನ ನೋಡ್ತಾ ಹೋದಾಗ ಸಂವಹನ ಕೌಶಲ್ಯದಿಂದ ಸಮಸ್ಯೆ ಪರಿಹಾರ, ಅಂದ್ರೆ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲವೊಂದಷ್ಟು ಮಾತನ್ನ ಕೇಳಿ ಅದಕ್ಕೆ ಒತ್ತಡ ಉಂಟು ಮಾಡ್ಕೊಳ್ಳುವಂಥದ್ದು, ಅದನ್ನ ಬಿಡ್ಬೇಕಾಗತ್ತೆ. ವಿಶೇಷವಾಗಿ ಕೂತು ಧ್ಯಾನ ಮಾಡೋದ್ರಿಂದ ಈ ರೀತಿಯಾಗಿ ನೆಗೆಟಿವ್ ಯಾವುದೇ ರೀತಿಯಾದಂಥ ಮಾತುಗಳು ಕೇಳಿದಾಗ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಎಲ್ಲದಕ್ಕೂ ಕೂಡ ಯಾವ ಯಾವ ರಾಶಿಯವರಿಗೆ ನೆಗೆಟಿವ್ ಆಗಿ ಇವತ್ತೇನೋ ಒಂದು ಪ್ರಭಾವ ಬೀರ್ತಿದೆ ಅಂತ ಅನ್ಸುತ್ತೆ ಅಂಥವರಿಗೆ ದೋಷ ಮುಕ್ತಿ ಪಡಿಸ್ಕೊಳ್ಳೋದಕ್ಕೆ ಇವತ್ತಿನ ದಿನ ವಿಶೇಷ. ಇವತ್ತು ಗ್ರಹಣ ಮುಗಿದ ನಂತರ ಹೋಗಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಅಥವಾ ತಾವೇನು ದಾನಗಳನ್ನ ಮಾಡೋದ್ರಿಂದ, ನವಧಾನ್ಯಗಳನ್ನ ದಾನ ಮಾಡೋದ್ರಿಂದ ವಿಶೇಷವಾಗಿ ಒಳಿತಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯನ್ನ ನೋಡ್ತಾ ಹೋದಾಗ ಆತ್ಮಜ್ಞಾನ ಉಂಟಾಗುತ್ತೆ. ಅಂದ್ರೆ ತಾವೇನೋ ಒಂದು ತಪ್ಪು ಮಾಡಿರ್ತೀವಿ, ಅದಕ್ಕೆ ನಾವು ಅವತ್ತು ನಾನು ಮಾಡಿದ ತಪ್ಪು ಅಂತ ಇವತ್ತು ನಮಗೆ ರಿಯಲೈಸ್ ಆಗ್ತಾ ಹೋಗುತ್ತೆ. ಅಥವಾ ಮುಂದೆ ನಾನು ಯಾವ್ದು ತಪ್ಪನ್ನ ಮಾಡಬಾರ್ದು, ಇವತ್ತು ಒಂದು ನಿರ್ಧಾರನ ನಾವು ಮನಸ್ಸಲ್ಲಿ ನಾವು ಮಾಡ್ಕೋತೀವಿ. ಅಂದ್ರೆ ಯಾವುದೋ ಒಂದು ತಪ್ಪನ್ನ ನಾನು ಇಷ್ಟು ದಿನ ಮಾಡ್ತಾ ಬರ್ತಿದ್ದೀನಿ, ಆ ತಪ್ಪನ್ನ ನಾನು ನಿಮ್ಮ ಮೇಲೆ ಮಾಡಬಾರ್ದು ಅನ್ನೋದು ನಮಗೆ ರಿಯಲೈಸ್ ಆಗ್ತಾ ಹೋಗುತ್ತೆ. ಕರ್ಕಾಟಕ ರಾಶಿಯವ್ರಿಗೆ ಕುಟುಂಬದ ಜೊತೆ ಸಮಯ ಕೊಡಬೇಕು ಅಂತ ಕೂಡ ರಿಯಲೈಸ್ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ಕುಟುಂಬದ ಜೊತೆ ಸಮಯ ಕಳೆಯೋದೇ ಇಲ್ಲ, ಅಂದ್ರೆ ತಮ್ಮ ಕೆಲಸನೇ ತಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಅಥವಾ ಹೊರಗಡೆನೇ ಹೆಚ್ಚು ಸ್ನೇಹಿತರ ಜೊತೆನೇ ಹೆಚ್ಚು ಕಾಲ ಕೊಡೋದು. ಅಂಥವ್ರು ಕರ್ಕಾಟಕ ರಾಶಿಯವ್ರು ಯಾರ್ಯಾರಿದ್ದಾರೆ ಇವತ್ತು ಅವರ ಜೀವನದಲ್ಲಿ ಒಂದು ರೀತಿ ಬದಲಾವಣೆಯನ್ನ ಅವರು ಅನುಭವಿಸ್ತಾರೆ. ನಾನು ನನ್ನ ಫ್ಯಾಮಿಲಿ ಜೊತೆ ಸಮಯ ಕೊಡ್ತಾ ಇಲ್ಲ, ನಾನು ಇನ್ಮೇಲೆ ಸಮಯ ಕೊಡಬೇಕು ಅಂತ ತಮ್ಮನ್ನ ತಾವು ಚೇಂಜ್ ಮಾಡ್ಕೋತಾರೆ. ಇವತ್ತು ಮನಸ್ಸಿನ ಅಸ್ಥಿರತೆ ಮತ್ತೆ ಭಾವನಾತ್ಮಕ ಒತ್ತಡಗಳೇನಿದೆ ಅದೆಲ್ಲವನ್ನ, ಅಂದ್ರೆ ಅವರಿಗೆ ಸಾಕಷ್ಟು ಡ್ಯೂಯಲ್ ಮೈಂಡ್ ಸೆಟ್ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ, ಇವತ್ತಿನಿಂದ ಅದು ಸರಿ ಹೋಗ್ತಾ ಹೋಗುತ್ತೆ. ಅಂದ್ರೆ ಚಂದ್ರಗ್ರಹಣ ಎಲ್ಲಾ ರಾಶಿಯವರ ಜೀವನದಲ್ಲೂ ಕೂಡ, ಎಲ್ಲಾ ರಾಶಿಯವರಿಗೂ ಕೂಡ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ. ಮತ್ತೆ ಕರ್ಕಾಟಕ ರಾಶಿಯವ್ರದ್ದು ಇಷ್ಟ ಆದ್ರೆ ಸಿಂಹ ರಾಶಿಯವರು ನಾಯಕತ್ವದ ಗುಣ ಏನಿದೆ ಅದು ಹೊರಹೊಮ್ಮುತ್ತೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರುವಂತ ಒಂದು ಎಕ್ಸ್ಟ್ರಾ ಎನರ್ಜಿ. ಇವಾಗ ಚಿರಂಜೀವಿ ಅಥವಾ ನಾವು ಆಂಜನೇಯನನ್ನ ಹೇಳ್ತೀವಿ, ಆಂಜನೇಯನ್ಗೆ ಸಂಜೀವಿನಿ ಬೆಟ್ಟನ ನಾನು ಎತ್ಕೊಂಡು ಹೋಗ್ಬೋದು, ಲಕ್ಷ್ಮಣನ ಸೇವ್ ಮಾಡೋಕೆ ಅನ್ನೋದು ಆಂಜನೇಯನ್ ಗೊತ್ತೇ ಇರೋದಿಲ್ಲ. ಆ ಒಂದು ಕೆಲಸವನ್ನ, ಅಂದ್ರೆ ಲಕ್ಷ್ಮಣ ನಾನು ಸಂಜೀವಿನಿ ಬೆಟ್ಟವನ್ನ ನಾನು ತಗೊಂಡು ಬರೋದ್ರಿಂದ ಲಕ್ಷ್ಮಣ ಉಳ್ಕೋತಾನೆ ಅಷ್ಟೇ ಆಂಜನೇಯನ್ ತಲೆಯಲ್ಲಿರುತ್ತೆ. ಆದ್ರೆ ಅಷ್ಟು ದೊಡ್ಡ ಪರ್ವತವನ್ನ ತನ್ನ ಕೈಯಾರೆ ತಾನು ಹಿಡ್ಕೊಂಡು ಬರ್ಬೋದು ಅನ್ನುವಂತ ಆಂಜನೇಯನ್ ಗೊತ್ತೇ ಇರೋದಿಲ್ಲ ಅದ್ಯಾವುದು ಕೂಡ. ಸೊ ಅಂತ ಶಕ್ತಿ ಅಥವಾ ನನ್ನಲ್ಲೂ ಕೂಡ ಸಿಂಹ ರಾಶಿಯವರಿಗೆ ಇದು ರಿಯಲೈಸ್ ಆಗ್ತಾ ಹೋಗುತ್ತೆ. ನಾನೇನೋ ಒಂದು ಕೆಲಸ ಮಾಡ್ಬೋದಾ ಅಂತ ನಾನೇ ಅಂದ್ಕೊಂಡಿರಲ್ಲ, ಅಂತ ಕೆಲಸನ ನಾನಿವತ್ತು ಮಾಡ್ತೀನಿ ಅಥವಾ ನಾಳೆಯಿಂದ ನಾನು ಆರಂಭ ಮಾಡ್ತೀನಿ, ಆ ಥರ ಒಂದು ಎಕ್ಸ್ಟ್ರಾ ಎನರ್ಜಿ ಸಿಂಹ ರಾಶಿಯವರಿಗೆ ಇವತ್ತಿನಿಂದ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಗ್ರಹಣ ಏನಿದೆ, ಗ್ರಹಣ ಅನ್ನುವಂಥದ್ದು ಗ್ರಹಣ ಅಲ್ಲ, ಅದು ನೆಗೆಟಿವ್ ಅಲ್ಲ, ಅದು ಕೆಲವೊಂದಷ್ಟು ರಾಶಿಯವರಿಗೆ ಮಾತ್ರ ನೆಗೆಟಿವ್ ಆಗಿ ಪ್ರಭಾವ ಬೀರುತ್ತೆ. ಕೆಲವೊಂದಷ್ಟು ರಾಶಿಯವರಿಗೆ ಇವತ್ತೇನೆ ಒಳ್ಳೆ ದಿನವನ್ನ ಕೂಡ ತಂದುಕೊಳ್ಳುವಂಥದ್ದು.
ಅದರಲ್ಲಿ ಒಂದು ಸಿಂಹ ರಾಶಿಯವರು. ಇನ್ನು ಅಹಂಕಾರದಿಂದ ಸಂಬಂಧಗಳಲ್ಲಿ ಕೆಲವೊಂದಷ್ಟು ದೂರ ಇರುವಂಥದ್ದು, ಅದು ಸರಿ ಹೋಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಇನ್ನು ಕನ್ಯಾ ರಾಶಿಯನ್ನ ನೋಡ್ತಾ ಹೋದಾಗ ಆರೋಗ್ಯದ ಬಗ್ಗೆ ಜಾಗೃತಿ ಹೆಚ್ಚಾಗುತ್ತೆ. ಕನ್ಯಾ ರಾಶಿಯವರು ಅಂದ್ರೆ ನಮ್ಮಲ್ಲೂ ಕೂಡ ಸುತ್ತಮುತ್ತ ಕನ್ಯಾ ರಾಶಿಯವರು ಕೆಲವರು ಇರ್ತಾರೆ. ತಿಂಡಿನ ಸ್ಕಿಪ್ ಮಾಡುದು, ತಿಂಡಿನೇ ತಿನ್ನೋದಿಲ್ಲ ಬೆಳಗ್ಗೆ, ಅಥವಾ ಆರೋಗ್ಯವಾದಂಥ ತಿಂಡಿ ತಿನಿಸುಗಳನ್ನ ತಿನ್ನೋದನ್ನ ಬಿಟ್ಟು ಸ್ನ್ಯಾಕ್ಸ್ ತಿನ್ಕೊಂಡು ಕಾಲ ಕಳೆಯೋದು, ಅಥವಾ ತಮ್ಗೇನಿಷ್ಟ ಅದನ್ನ ತಿನ್ನೋದು. ಅದು ಆರೋಗ್ಯಕ್ಕೆ ಒಳ್ಳೇದಾ ಕೆಡ್ತಾ ಗೊತ್ತಿಲ್ಲ, ತಿನ್ನೋದು. ಆದ್ರೆ ಇವತ್ತಿನಿಂದ ಇಲ್ಲ, ನಾನಿನ್ಮೇಲೆ ಆರೋಗ್ಯವಾದಂಥ ತಿಂಡಿ ತಿನಿಸುಗಳನ್ನ ತಿನ್ಬೇಕು ಅಂತ ಬದಲಾವಣೆಗಳನ್ನ ತಾವು ಮಾಡ್ಕೋತಾ ಹೋಗ್ತಾರೆ. ನಿದ್ರೆ ಕೊರತೆ, ಚಿಂತೆ ಕೂಡ ಉಂಟಾಗುತ್ತೆ ಒಂದು ರೀತಿಯಾಗಿ. ಇದು ನೆಗೆಟಿವ್. ಕನ್ಯಾ ರಾಶಿಯವರಿಗೆ ಆಗುವಂಥದ್ದು ಇವತ್ತಿನಿಂದ ನಿದ್ರೆಯ ಕೊರತೆ ಆಗುತ್ತೆ, ಚಿಂತನೆ ಹೆಚ್ಚಾಗುತ್ತೆ. ಇನ್ನು ತುಲಾ ರಾಶಿಯವರನ್ನ ನೋಡ್ತಾ ಹೋಗದ ಸಂಬಂಧಗಳಲ್ಲಿ ಸ್ಪಷ್ಟತೆಯನ್ನ ತರಬಹುದು ಇವತ್ತಿನ ದಿನ. ತುಲಾ ರಾಶಿಯವರಿಗೆ ಅನುಮಾನ, ತೀರ್ಮಾನಗಳಲ್ಲಿ ಗೊಂದಲ ಏನಿರುತ್ತೆ ಅದೆಲ್ಲವನ್ನ ಸರಿಪಡಿಸ್ಕೊಂಡು ಇವತ್ತು ತುಲಾ ರಾಶಿಯವರು ಸಂಬಂಧಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ, ನಾನು ಏನೋ ಒಂದು ತಪ್ಪು ತಿಳ್ಕೊಂಡಿದ್ದೆ ಯಾವುದೋ ಒಂದು ವ್ಯಕ್ತಿ ಬಗ್ಗೆ, ಅದು ತಪ್ಪು, ನಾನು ತಿಳ್ಕೊಂಡಿದ್ದು ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ಅದಲ್ಲ, ಅಲ್ಲಿ ಆಗಿರುವಂತ ಸನ್ನಿವೇಶ ಬೇರೆ, ಅಥವಾ ಆ ವ್ಯಕ್ತಿ ಬಗ್ಗೆ ನಾನು ಅಂದ್ಕೊಂಡಿದ್ದು ಬೇರೆ, ಆದ್ರೆ ಆ ವ್ಯಕ್ತಿ ಅದಲ್ಲ ಅನ್ನುವಂಥದ್ದು ರಿಯಲೈಸ್ ಆಗ್ತಾ ಹೋಗುತ್ತೆ ತುಲಾ ರಾಶಿಯವರಿಗೆ. ಸೊ ಈ ರೀತಿಯಾಗಿ ಬದಲಾವಣೆಗಳು ತುಲಾ ರಾಶಿಯವರಿಗೆ ಆಗ್ತಾ ಹೋಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಆಂತರಿಕ ಬಲ ಉಂಟುವಾಗುತ್ತೆ. ಹೊಸ ಆರಂಭದ ಯೋಚನೆಯನ್ನ ವೃಶ್ಚಿಕ ರಾಶಿಯವರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ವೃಶ್ಚಿಕ ರಾಶಿ ಅಂತ ಬಂದಾಗ ನಂದೇ ವೃಶ್ಚಿಕ ರಾಶಿ ಆಯ್ತಾ, ನಾನು ಎಷ್ಟೋ ದಿನದಿಂದ ಯಾವುದೋ ಒಂದು ಕೆಲಸವನ್ನ ನಾನು ಆರಂಭ ಮಾಡಬೇಕು ಅಂತ ಅನ್ಕೊಂಡೇ ಬರ್ತಾ ಇದ್ದೀನಿ ಹೊರತು ಯಾವಾಗ ಅಯ್ಯೋ ಸಮಯ ಇಲ್ಲ, ಅಥವಾ ಇವತ್ತು ಬೇಡ ನಾಳೆ ಆರಂಭ ಮಾಡೋಣ ಅಂತ ಚಿಂತನೆಯನ್ನ ಮಾಡೋದನ್ನ ಬಿಟ್ಟು ಇವತ್ತೇ ನಾನು ಆರಂಭ ಮಾಡ್ತೀನಿ, ಅದೇನಾದ್ರೂ ಆಗ್ಲಿ, ಸಮಯ ಇಲ್ವಾ, ಯಾಕೆ ಸಮಯ ಇಲ್ಲ, ಸಮಯ ಕೊಡೋಣ ನಾನು ಮಾಡೋ ಒಳ್ಳೆ ಕೆಲಸಕ್ಕೆ ಅನ್ನೋ ರೀತಿಯಾದಂಥ ಭಾವನೆ ಹುಟ್ಟಾ ಹೋಗುತ್ತೆ. ಕೇತುಗ್ರಸ್ತ ಚಂದ್ರಗ್ರಹಣದ ವಿಶೇಷತೆಗಳೇನು, ಯಾವ್ಯಾವ ರಾಶಿಯವರಿಗೆ ಅಥವಾ ಯಾರ್ಯಾರಿಗೆ ಪ್ರಭಾವವನ್ನ ಯಾವ ರೀತಿ ಬೀರುತ್ತೆ, ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ, ಇದೆಲ್ಲವನ್ನ ನಾವು ಮಾತನಾಡ್ತಾ ಹೋಗ್ತಿದ್ವಿ. ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಒಂದ್ ರೀತಿಯಾಗಿ ವಿಜ್ಞಾನದ ದೃಷ್ಟಿಯಿಂದ ನೋಡ್ತಾ ಹೋದಾಗ ಒಂದ್ ರೀತಿಯಾಗಿ ಚಮತ್ಕಾರ ಇದು. ಇನ್ನು ಆಧ್ಯಾತ್ಮಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನ ಅಥವಾ ವಿಶೇಷತೆಗಳನ್ನ ಇವತ್ತಿನ ಚಂದ್ರಗ್ರಹಣ ಉಂಟು ಮಾಡ್ತಾ ಹೋಗುತ್ತೆ. ಇದೆಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ರಾಜಗುರುಗಳು, ದ್ವಾರಕಾನಾಥ ಗುರುಗಳು ನಮ್ಮೊಂದಿಗೆ ಇರ್ತಾರೆ. ಸಾಕಷ್ಟು ವಿಚಾರಗಳನ್ನ ನಮಗೆ ಇವತ್ತಿನ ಚಂದ್ರಗ್ರಹಣದ ಕುರಿತಾಗಿ ತಿಳಿಸ್ಕೊಡ್ತಾರೆ. ನಮ್ಮೊಂದಿಗೆ ಖ್ಯಾತ ಜ್ಯೋತಿಷಿಗಳು, ರಾಜಗುರು, ದ್ವಾರಕಾನಾಥ ಗುರುಗಳು ಇದ್ದಾರೆ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ನಮಸ್ಕಾರ ಹೇಳಿ. ಎಸ್ ಗುರುಜಿ, ನಾವಿವತ್ತು ವರ್ಷದ ಮೊದಲ ಚಂದ್ರಗ್ರಹಣವನ್ನ ನಾವು ಏನಿವತ್ತು ಕಣ್ತುಂಬಿಕೊಂಡಿದೀವಿ, ಏನೆಲ್ಲ ಬದಲಾವಣೆಗಳಾಗಬಹುದು ಇವತ್ತಿನಿಂದ ಚಂದ್ರಗ್ರಹಣದಿಂದ, ಅಥವಾ ಗ್ರಹಣ ಅಂದ್ರೆ ಏನು ಗುರುಜಿ? ಮೊದಲನೇದಾಗಿ ಆಧ್ಯಾತ್ಮಿಕವಾಗಿ ಹೇಳ್ತಾ ಇಲ್ಲ. ಗುರುಜಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣವನ್ನ ನಾವಿವತ್ತು ಕಣ್ತುಂಬಿಕೊಂಡಿದ್ವಿ. ಅಥವಾ ಈ ಒಂದು ಆಕಾಶದಲ್ಲಿ ನಭೋಮಂಡಲದಲ್ಲಿ ವಿಶೇಷವಾದಂತಹ ದಿನ ಇವತ್ತು ಆಗಿ ಹೋಗಿದೆ. ನಭೋಮಂಡಲದಲ್ಲಿ ಇದು ಚಂದ್ರಗ್ರಹಣ ಮುಗಿದ ನಂತರದಲ್ಲೂ ಕೂಡ ಸಾಕಷ್ಟು ಜನ ತಮ್ಮ
ಮೋಕ್ಷಕ್ಕಾಗಿ ತಮ್ಮ ಜೀವನದಲ್ಲಿ ಆಗಿರುವಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ದೇವಾಲಯಗಳಿಗೆ ಈಗಲೂ ಕೂಡ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರುವಂತದ್ದಾಗಿರ್ಬೋದು, ನವಗ್ರಹ ಶಾಂತಿ ಪೂಜೆಯನ್ನ ಮಾಡಿಸ್ತಾ ಇರುವಂತದ್ದು, ಇದೆಲ್ಲವನ್ನ ಕೂಡ ಮಾಡ್ತಾರೆ. ಇನ್ನು ದಾನ ಧರ್ಮಗಳನ್ನ ಮಾಡೋದ್ರಿಂದ ತಮ್ಮ ಜೀವನದಲ್ಲಿ ಯಾವುದೋ ಒಂದು ದೋಷ ಪರಿಹಾರ ಆಗುತ್ತೆ. ಇವತ್ತಿನ ದಿನದಲ್ಲಿ ತಾವು ದಾನವನ್ನ ಮಾಡೋದ್ರಿಂದ ಅದರಂತೆ ಸಾಕಷ್ಟು ಜನ ಇರುವಂಥದ್ದು. ನಭೋಮಂಡಲದಲ್ಲಿ ಇವತ್ತು ಚಂದ್ರಗ್ರಹಣ ಉಂಟಾಗಿರುವಂಥದ್ದು. ಆಕಾಶದಲ್ಲಿ ಚಂದ್ರಗ್ರಹಣ ಉಂಟಾದ್ರೆ ಅದು ನಮ್ಮ ರಾಶಿ, ಅಂದ್ರೆ ರಾಶಿಗಳು ಅಥವಾ ಗ್ರಹಗಳು ಎರಡೂ ಒಂದೇ ಅಂತ ಹೇಳ್ಬೋದು. ಎಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಅದು ನಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಹೋಗುತ್ತೆ ಅನ್ನೋದಕ್ಕೆ ಇವತ್ತು ಇಡೀ ರಾಷ್ಟ್ರ ಅಥವಾ ರಾಜ್ಯದಾದ್ಯಂತ ಚಂದ್ರ ಎಲ್ಲಾ ರಾಷ್ಟ್ರ ಎಲ್ಲಾ ರಾಜ್ಯಕ್ಕೂ ಕೂಡ ಒಬ್ಬನೇ. ಹಾಗಾಗಿ ಎಲ್ಲರಲ್ಲೂ ಕೂಡ ಬದಲಾವಣೆಯನ್ನ ಮಾಡ್ತಾ ಹೋಗ್ತಾನೆ. ತಮ್ಮ ಒಂದು ರಾಶಿ ಯಾವ್ದಿದೆ ಅದಕ್ಕೆ ತಕ್ಕಂತೆ ತಾವು ನಮ್ಮ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಅದಕ್ಕೆ ಹೊಂದಿಕೊಂಡು ಹೋಗ್ಬೇಕಾಗತ್ತೆ ಇವತ್ತಿನ ದಿನದಿಂದ. ಹಾಗಾಗಿ ಎಲ್ಲರಿಗೂ ಕೂಡ ಗುರುಜಿನ ಧ್ವನಿ ಕೇಳಿಸ್ತಿದ್ಯಾ? ಭಾರತದಲ್ಲಿ ಕೂಡ ಕಾಣುತ್ತೆ. ಭಾಗಶಃ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ನಾರ್ತ್ ಅಮೆರಿಕಾ, ಇನ್ನೂ ಕೆಲ ದೇಶಗಳು ಕಂಡು ಸರೋವರಗಳಲ್ಲಿ, ಓಷನ್ಗಳಲ್ಲಿ ಈ ಗ್ರಹಣಗಳನ್ನು ಕಾಣಬಹುದು. ಅಂದರೆ ಗ್ರಹಣ ಅಂದರೆ ಒಂದು ಪ್ರಕ್ರಿಯೆ. ಅದಷ್ಟು ಸಾಮಾನ್ಯವಾಗಿ ಋಷಿಮುನಿಗಳು ಜ್ಞಾನ ವಿಜ್ಞಾನವನ್ನು ಅರಿತು ಗ್ರಹಣ ಯಾವ ಕಾಲ ಸಂಭವಿಸುತ್ತೆ ಅಂತ ಹೇಳಿ ದೂರದೃಷ್ಟಿ ಉಳ್ಳವರಾಗಿ ಇದನ್ನು ಮಾಡತಕ್ಕಂಥದ್ದು. ಚಂದ್ರಗ್ರಹಣ, ಸೂರ್ಯಗ್ರಹಣ, ಚಂದ್ರನಿಗೆ ಕೇತುವಿಂದ ಮತ್ತು ಸೂರ್ಯನಿಗೆ ರಾಹುವಿನಿಂದ ಗ್ರಹಣವಾಗತಕ್ಕಂಥದ್ದು ಸರ್ವೇ ಸಾಮಾನ್ಯವಾದ್ದು, ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಗ್ರಹಣಕ್ಕೆ ಯಾರು ನಮ್ಮ ಪ್ರಜೆಗಳು ಯಾರು ಹೆದರ್ಕೋಬೇಕಾಗಿಲ್ಲ. ನಮ್ಮ ಜನ ಹಿಂದೂ ಧರ್ಮವನ್ನು ಅನುಷ್ಠಾನ ಮಾಡ್ತಕ್ಕಂಥವರು, ಸನಾತನ ಧರ್ಮದಲ್ಲಿ ತೊಡಕೊಂಡಿರ್ತಕ್ಕಂಥವರು, ದೈವಕರಾಗಿರ್ತಕ್ಕಂಥವರು, ಅನುಷ್ಠಾನ ಮಾಡ್ತಕ್ಕಂಥವರು, ಸತ್ಪುರುಷರು, ಮಹನೀಯರು, ಮಹಾತ್ಮರು ಹೆದರಬೇಕಾಗಿಲ್ಲ. ಋಷಿಮುನಿಗಳು ಮಾಡಿರ್ತಕ್ಕಂಥ ಇಂಥ ಒಂದು ಗ್ರಹಣ ಬರುತ್ತೆ, ಗ್ರಹಣ ಹೋಗುತ್ತೆ. ಮನುಷ್ಯರಿಗೆ ಅದೇನು ಕೇಡನ್ನು ಮಾಡೋದಿಲ್ಲ. ಈಗ ನಿಮಗೆ ಎಲ್ಲರೂ ಹೇಳಿದ್ದಾರೆ, ಗ್ರಹಣ ಬಂದ ಕೂಡಲೇ ನೀವು ಸ್ನಾನ ಮಾಡಿ ಮೌನವಾಗಿ ದೇವ್ರ ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ. ಅಷ್ಟೇ ಹೇಳಿರೋದು, ಬೇರೆ ಏನು ಹೇಳಿಲ್ಲ. ಜಪ ಏನು ಹೇಳಿಲ್ಲ. ಅವರು ಜಪ ಮಾಡ್ಬೋದು, ತಪ ಮಾಡ್ಬೋದು, ಹವನ ಹೋಮಗಳು ಮತ್ತೊಂದು ಮಾಡೋದಕ್ಕೆ ಎಲ್ಲೂ ಹೇಳಿರಲಿಲ್ಲ. ಆದರೆ ನಾವು ಯಾರು ಕೂಡ, ನಮ್ಮಂಥವ್ರು ಯಾರೂ ಕೂಡ ನನಗೇನು ದೊಡ್ಡ ದೊಡ್ಡ ಪಂಡಿತರು ಪಾಮರರೆಲ್ಲ ಇದ್ದಾರೆ, ಅವ್ರು ಯಾರು ಕೂಡ ಜನಗಳಿಗೆ ಅಧೈರ್ಯವನ್ನು ತುಂಬಬಾರ್ದು. ನಾವು ಧೈರ್ಯವನ್ನು ತುಂಬಿ ಮಾರ್ಗದರ್ಶನ ತೋರಿಸಿ ದೇವರ ನಂಬಿಕೆ ಇಡಿ, ಧರ್ಮ ಪರಿಪಾಲನೆ ಮಾಡಿ ಸತ್ಸಂದ್ರಾಗಿರಿ ಅಂತ ಹೇಳಿ ನಾವು ಅವ್ರನ್ನ ಒಳ್ಳೆಯ ಸನ್ಮಾರ್ಗಕ್ಕೆ, ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಮಾತ್ರ ತೊಡಗಿಸ್ಬೇಕು. ಅವ್ರನ್ನ ಭಯ ಬಿದ್ದುಬಿಟ್ರೆ ನಾವೇನು ಸಾಧನೆ ಮಾಡ್ದಂಗೆ ಆಯಿತು. ನಾವು ಎಲ್ಲಕ್ಕೂ ಪರಿಹಾರ ಇದೆ ಅಲ್ವಾ? ಯಾವ್ದಾದ್ರು ನಾವು ಹಾಲು ಕಾಫಿ ಕೂಡ ಬಿಸಿ ಆದರೆ ಹಾಸ್ಕೊಳಗೆ ಇಲ್ಲಿ ಲೋಟ ಇಟ್ಕೋತೀವಿ. ಹಾಗೆ ಪರ್ಯಾಯ ಪ್ರತಿಯೊಂದಕ್ಕೂ ಇದ್ದೇ ಇದೆ. ಆದ್ದರಿಂದ ಜನಗಳು ಯಾರು ಹೆದರೋದು ಬೇಡ. ಗ್ರಹಣ ಮನುಷ್ಯನ ಏನು ಮಾಡೋದಿಲ್ಲ, ಪ್ರಕ್ರಿಯೆ ಬಂದಿದೆ. ಆದರೆ ಚಂದ್ರಕಿರಣಗಳು ಭೂಮಿಯನ್ನು ಮುಟ್ಟಿ ಭೂಮಿ ಫಲವತ್ತವಾಗಿರುತ್ತೋ ಇಲ್ವೋ, ಕಾಲಕ್ಕೆ ಮಳೆ ಆಗುತ್ತೋ ಇಲ್ವೋ, ಸರೋವರಗಳು ಉಕ್ಕಿ ಹರಿಯುತ್ತಾ ಕುಸಿಯುತ್ತಾ, ಇಂಥವೆಲ್ಲ ಪ್ರಕ್ರಿಯೆಗಳನ್ನು ಸಾಮಾನ್ಯವಾಗಿ ನೋಡ್ತೇವೆ. ಅದರಲ್ಲಿ ಜನಗಳ ಭೀತಿಗೊಳಗಾಗ್ಬೋದು. ಯಾರೋ ಎಲ್ಲೋ ಒಂದು ಚಂಡಮಾರುತದಲ್ಲೋ ಅಥವಾ ಒಂದು ಗುಡ್ಡ ಕುಸಿದೋ ಅಥವಾ ಏನೋ ಯಾವುದೋ ಒಂಥರ ಸಂಭವಿಸಿದ ಘಟನೆಯಲ್ಲಿ ಪಾಲಾಗ್ಬೋದು. ಅದನ್ಬಿಟ್ಟು ಎಲ್ಲ 142 ಕೋಟಿ ಪ್ರಜೆಗಳು ಖಂಡಿತವಾಗಲೂ ಭಯ ಬೀಳ್ತಕ್ಕಂಥ ಯಾವ ಪ್ರಸಂಗವೂ ಇಲ್ಲ. ಇವತ್ತು ಮಧ್ಯಾಹ್ನ 3:20
6 ಗಂಟೆ 47 ನಿಮಿಷದವರೆಗೆ 3 ಗಂಟೆ 27 ನಿಮಿಷಗಳ ಕಾಲ ಸುದೀರ್ಘ ಗ್ರಹಣದಿಂದ ನಮ್ಮ ದೇಶದ ಮೇಲೆ ಯಾವ ಮಳೆ ಬೆಳೆ ನಷ್ಟವಾಗಲಿ ಏನೂ ಆಗೋದಿಲ್ಲ. ಅದನ್ನು ಧೈರ್ಯವಾಗಿರ್ಬೋದು. ಆದರೆ ಈ ಭಾರತ ಬೇಕು. ಮುನಿಗಳ ಮಹಾತ್ಮರ ದೇವರುಗಳು 12 ಲಿಂಗ ಹಾಕೊಂಡಿದೆ. ದೇವಸ್ಥಾನಗಳಿದೆ. ಸೇನಾನಿ ಸುಬ್ರಹ್ಮಣ್ಯ ದೇವರು ಎಲ್ಲ ಕಡೆ ಇದ್ದಾರೆ. ಎಲ್ಲಕ್ಕಿಂತನೂ ಮುಂದೆ ಪರಾಭವನಾಮ ಸಂವತ್ಸರದಲ್ಲಿ ಗುರುವೇ ಅಧಿಪತಿ ಆಗ್ತಾನೆ, ಗುರುವೇ ರಾಜನಾಗ್ತಾನೆ. ಅಂಥ ಗುರುಸ್ಥಾನಗಳು ಕೂಡ ಬೇಕಾದಷ್ಟಿದೆ. ಮಾಹೂರ, ಕರವೀರ, ಮತ್ತು ನಿಮಗೆ ಪಾಂಚಾಳೇಶ್ವರ ಮತ್ತು ಗಾಣಗಾಪುರ ಎಲ್ಲಕ್ಕಿಂತನೂ ಜಾಗಗಳಿದೆ. ಅದು ಗುರುಸ್ಥಾನವಾಗಿರುತ್ತದೆ. ಗುರುವಿನ ಕಟಾಕ್ಷ ಹೊಂದಿದ್ದರೆ ಬ್ರಹ್ಮ ಹರಿಹರ ಬ್ರಹ್ಮ ಕೂಡ ಏನು ಮಾಡೋದಿಲ್ಲ ಅಂತ ಶಾಸ್ತ್ರ ಬಸವನೆ ಹೇಳುತ್ತೆ. ದಯವಿಟ್ಟು ಯಾರು ನೀವು ಈ ಗ್ರಹಣಕ್ಕೆ ಹೆದರೋ ಅಗತ್ಯ ಇಲ್ಲ. ಮನಸ್ಸು ತುಂಬ ಧ್ಯಾನ ಮಾಡಿ. ಯಾವುದಾದ್ರೂ ನಿಮ್ಗೆ ಎಲ್ಲಿ ಶಾಂತಿ ಸಿಗುತ್ತೆ, ಎಲ್ಲಿ ನೆಮ್ಮದಿ ಸಿಗುತ್ತೆ, ಎಲ್ಲಿ ಧೈರ್ಯ ಬರುತ್ತೆ ಅಂತ ಒಂದು ದೇವಾಲಯಕ್ಕೆ ಹೋಗಿ ನಿಮ್ಮ ಕೈಲಿ ಏನಿದೆಯೋ ಅದನ್ನು ದಾನ ಮಾಡಿ ಬನ್ನಿ. ಅಷ್ಟೇ ಸಾಕಾಗುತ್ತೆ. ಬೇರೆ ಎಲ್ಲೂ 1000 ರೂಪಾಯಿ ಖರ್ಚು ಮಾಡಿ ಹೋಮ ಮಾಡಬೇಕು, ಯಂತ್ರ ಧರಿಸ್ಬೇಕು, ಮತ್ತು ಏನೋ ಅದಕ್ಕೆಲ್ಲ ಕಾಣಿಕೆ ಕೊಡಬೇಕು, ನವಗ್ರಹ ಮಾಡಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಅದೆಲ್ಲ ನಾವೇ ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥದ್ದು. ನಾನು ಬೇರೆಯವರ ವಿಚಾರಕ್ಕೆ ಹೋಗ್ತಕ್ಕಂಥವಲ್ಲ. ನಾನು ಬೇರೆಯವ್ರಿಗೆ ವಿಚಾರದಲ್ಲಿ ಹೇಳೋದಿಲ್ಲ. ಮನುಷ್ಯನು ಪ್ರಕೃತಿಗೆ ಹೊಂದ್ಕೊಂಡಿರಬೇಕು. ಹಾಗೆ ಭಯ ಬಂದಾಗ ಭವಭಯಹರ ಶಿವನೇ ಇದ್ದಾನೆ. ಅದಕ್ಕೆ ಯಾಕೆ ಹೆದರ್ಕೋಬೇಕು? ಚಂದ್ರ ಯಾವ ಥರ ಮೇಲೆ ಇದ್ದಾನೆ ಹೇಳಿ? ಶಿವನ ತಲೆ ಮೇಲೆ ಇದ್ದಾನೆ. ಚಂದ್ರ ಚೂಡ ಅವನು. ಶಿವನ ಪ್ರಾರ್ಥನೆ ಮಾಡಿದ್ರೆ ಏನು ಮಾಡ್ತಾನೆ? ಈಶ್ವರ ನಿಮ್ಮನ್ನು ಕಾಪಾಡ್ತಾನೆ. ನೋಡಿ, ಚಂದ್ರ ಅಂದರೆ ಶೀತಲ ಗ್ರಹ. ಅದು ಚಂದ್ರಮ ಮನಸ್ಸೋ ಜಾತಃ. ಚಂದ್ರನು ಮನಸ್ಸನ್ನು ಹಿಡಿತಾನೆ. ಕಿವಿ ಶ್ರವಣ ಅತ್ಯಂತ ಮುಖ್ಯವಾದ ಒಂದು ಅಂಗ ಮನುಷ್ಯನಿಗೆ. ಕಿವಿನ ಕೇಳಿದರೆ ಏನು ಹೇಳೋಕ್ಕಾಗುತ್ತೆ? ಏನು ಹೇಳಲಿಕ್ಕಾಗಲ್ಲ. ಆ ಶ್ರವಣ ಆಗ್ತಕ್ಕಂಥ ಕಿವಿ, ನೋಡ್ತಕ್ಕಂಥ ಕಣ್ಣು, ನಾವು ಏನು ಮಾತಾಡ್ತೀವಿ, ಏನು ಮಾತಾಡಬೇಕು ಅನ್ನೋದನ್ನು ಆ ಜ್ಞಾನ ಬುದ್ಧಿ ಕೊಟ್ಟಿದ್ದಾನೆ. ಅರಿತು ಮಾತಾಡಬೇಕು. ಚಂದ್ರಗ್ರಹ ಭಾಳ ಸೌಮ್ಯ ಗ್ರಹ, ತುಂಬ ವಿಶೇಷವಾದ ಒಂದು ಗ್ರಹ. ಅಂಥ ಗ್ರಹದಲ್ಲಿ ಗ್ರಹಣ ಆಗಿರುವಾಗ ನಾವು ಎಚ್ಚೆತ್ತು ನಡಿಬೇಕು ಅಂತ ಹೇಳ್ತಾನೆ ಅಷ್ಟೇ. ಯಾವುದೋ ಎಲ್ಲೋ ಒಂದು ಕಡೆ ನಾಳೆ ದಿವಸ ಹಳ್ಳ ಕುಸಿದೋ ಗುಡ್ಡೋ ಕುಸಿದೋ ಎಲ್ಲೋ ಉತ್ತರ ಭಾರತದಲ್ಲೋ ಅಥವಾ ನೀವು ಶಿಲಾಂಗಲ್ಲೋ ಅಥವಾ ಕೈಲಾಸ ಯಾತ್ರೆ ಹೋಗ್ತಿರೋ, ಪಂಚಕೋಶ ಯಾತ್ರೆ ಮಾಡ್ತಿರೋ, ಅದೆಲ್ಲ ನೋಡಿಕೊಂಡು ನಾವು ಹೋಗಬೇಕು. ಯಾಕಂದರೆ ಗ್ರಹಣ ಈಗ ತಾನೇ ಆಗಿದೆ. ಪ್ರಕೃತಿಯನ್ನು ನಾಶ ಮಾಡೋದು, ಸೃಷ್ಟಿ ಮಾಡೋದು ಪರಮಾತ್ಮ ಒಬ್ಬನೇ ಮಾಡ್ತಕ್ಕಂಥದ್ದು. ಅವನು ಆ ಕಾಲಕ್ಕೆ ತನ್ನ ರೂಪ ಧರಿಸಿ ಮಾಡ್ತಾ ಇರ್ತಾನೆ. ಖಂಡಿತವಾಗಲೂ ಯಾರೂ ಇದಕ್ಕೆ ಹೆದರಬೇಡಿ. ಆದರೆ ಈ ಒಂದು ಗ್ರಹಣ ಕ್ರಿಯೆಯಲ್ಲಿ 12 ರಾಶಿಗಳಿದೆ. ಮೇಷದಿಂದ ಮೀನ ರಾಶಿಯವರಿಗೆ ಎಲ್ಲ ರಾಶಿಗೂ ಇದು ಗ್ರಹಣದ ಬಾಧೆ ಬರೋದಿಲ್ಲ. ಆದರೆ ಸಿಂಹರಾಶಿಯಲ್ಲಿ ಆಗೋದರಿಂದ ಸಿಂಹರಾಶಿಯವರು ಇನ್ನು ಹೆಚ್ಚು ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಸಿಂಹರಾಶಿಗೆ ಒಂದು ಪುಬ್ಬ ನಕ್ಷತ್ರ, ಮಕ ನಕ್ಷತ್ರ, ಉತ್ತರ ನಕ್ಷತ್ರ, ಒಂದು ನಕ್ಷತ್ರ ಬರುತ್ತೆ. ಪುಬ್ಬ ನಕ್ಷತ್ರ ಮೇಲೆ ಇವತ್ತು ಆಗಿರೋದ್ರಿಂದ ಪ್ರಾತಃ ಕಾಲದಲ್ಲಿ 7ವರೆಗೂ ಮಕ ನಕ್ಷತ್ರ ಇತ್ತು. ಆಮೇಲೆ ಪುಬ್ಬ ಬಂತು. ಪುಬ್ಬ ನಕ್ಷತ್ರದಲ್ಲಿ ಗ್ರಹಣವಾಗಿರೋದ್ರಿಂದ ಪುಬ್ಬ ನಕ್ಷತ್ರದವರು ತಮ್ಮ ಮನಸ್ಸನ್ನ ಅಸ್ಥಿರತೆ ಮಾಡಿಕೊಳ್ಳದೆ ಸಾಮನಸ್ಕರಾಗಿ ದೃಢವಾದ ಸಂಕಲ್ಪದಿಂದ ಮನೋಚಿತ್ತವನ್ನು ಕಟ್ಟಿ ಹಾಕಿ ದೇವರನ್ನು ಪ್ರಾರ್ಥನೆ ಮಾಡಿ ಅವರು ನಿಮ್ಗೆ ಯಾವ ಅನುಕೂಲ ಮಾಡಲ್ಲ ಅಂತ ಹೇಳ್ತೀನಿ. ಆದರೂ ಕೂಡ ವಾಡಿಕೆಯಲ್ಲಿ ನಂಬಿಕೆ ಇದ್ದು ನಿಮ್ಮ ಕುಲಗುರುಗಳೋ ನಿಮ್ಮ ಮನೆ ಪುರೋಹಿತರೋ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಪ್ಪ ಅಂಥೇಳಿ ನಿಮ್ಮ ಜಾತಕ ನೋಡಿ ಹೇಳಿದಾಗ ಅದನ್ನು ಮಾಡೋದು ತಪ್ಪಿಲ್ಲ. ಆದರೆ ನೀವು ನಿಮ್ಮ ಹತ್ರ ಏನಿದೆ, ಏನು ಖರ್ಚು ಮಾಡಬಲ್ರಿ, ಏನಿಲ್ಲ ಅನ್ನೋದು ನೀವು ಅರ್ಥೈಸ್ಕೊಂಡು ಯಾವುದೊಂದು ದೊಡ್ಡದ ಕಾರ್ಯಕ್ರಮವನ್ನು ಮಾಡೋಕ್ಕೆ ಹೋಗಿ ನೀವು ಸಾಲ ಮಾಡಿಕೊಂಡ್ರೆ ಯಾವ ದೇವರು ಮೆಚ್ತಾನೆ? ಖಂಡಿತ ಅದನ್ನು ಮಾಡಬೇಡಿ ಅಂತ ನಿಮ್ಗೆ ಹೇಳ್ತೇನೆ. ಆದರೆ ಸ್ವಲ್ಪ ಭಾಗದಲ್ಲಿ ಕುಂಭರಾಶಿಗೆ ಕೂಡ ಗ್ರಹಣ ದೋಷ ಬರುತ್ತೆ ಅಂತ ಶಾಸ್ತ್ರಜ್ಞರು ಹೇಳಿರೋದು ನಿಜ. ಹಾಗೂವೇ ಮೀನರಾಶಿಗಳು ಇದೆ. ಅದೇ ಥರ ವೃಷಭ ರಾಶಿಗೂ ಈ 4 ರಾಶಿಗಳಿಗೆ ಇದೆ. ಕರ್ಕ ರಾಶಿಗಿದೆ ಅಂತ ಹೇಳ್ತಾರೆ.
ಆದರೆ ನನ್ನ ಪ್ರಕಾರವಾಗಿ ಕರ್ಕರಾಶಿಗೆ ಏನು ಅವನು ಮಾಡೋದಿಲ್ಲ. ಆದರೂ ಕೂಡ ಕರ್ಕರಾಶಿ ಚಂದ್ರನ ಮನೆ ಆಗಿರೋದ್ರಿಂದ, ಕರ್ಕಾಟಕ ಚಂದ್ರನ ಮನೆ, ಚಂದ್ರಗ್ರಹಣ ಆಗಿರೋದ್ರಿಂದ ಅಲ್ಲೇನಾದರೂ ಒಂದು ಸ್ವಲ್ಪ ವ್ಯತ್ಯಾಸವಾಗಬಹುದು. ಆ ವ್ಯತ್ಯಾಸಕ್ಕೆಲ್ಲನೂ ಪರಿಹಾರ ಅಂತಂದರೆ ನಾವು ಧ್ಯಾನ ಧಾರಣ ಶಕ್ತಿ ಮಾಡಿ ಬರೀ ಓಂಕಾರ ಜಪವನ್ನು ಮಾಡಿದ್ರು ಸಾಕು. ನೀವು ಅದು ಮಾಡೋಕ್ಕಾಗಲ್ವಾ? ಖಂಡಿತ ಹೋಗಿ ಎದ್ದೇಳಿ, ಮಗ ತೊಳ್ಕೊಳ್ಳಿ, ನಿಮ್ಮ ತಂದೆ ತಾಯಿ ಪಾದ ಕೊಟ್ಟು ನಮಸ್ಕಾರ ಮಾಡಿ. ಅದಕ್ಕಿಂತ ದೊಡ್ಡ ಯಜ್ಞ ಯಾವುದಿದೆ? ಪಿತೃಗಳಿಗಿಂತ ಯಾವ ಯಜ್ಞ ದೊಡ್ಡದು ಜಗತ್ತಲ್ಲಿದೆ? ಎಲ್ಲೂ ಇಲ್ಲ. ಪಿತೃ ಋಣ ತೀರಿಸೋದು ಅಷ್ಟೇ, ಆ ಪಿತೃಗಳ ಒಂದು ಆಶೀರ್ವಾದವೂ ಅಷ್ಟೇ ಅದಿರುತ್ತೆ. ನಿಮಗೇನು ತೊಂದರೆ ಆಗೋದಿಲ್ಲ. ಮಿಕ್ಕಿದ 8 ರಾಶಿಗಳಿಗೆ ಯಾವ ತೊಂದರೆ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ಆದರೆ ಗ್ರಹಣದ ವಿಚಾರವನ್ನು ನಾವು ಮಾತಾಡಬೇಕು ಅಂತ ಹೊರಟಾಗ, ಈ ಗ್ರಹಣ ಭಾರತಕ್ಕೆ ಏನು ತೊಂದರೆ ಇಲ್ಲ. ನಮ್ಮ ಸುತ್ತಮುತ್ತ ಏನಿದ್ದಾರೆ ಹೇಳ್ತಾರೆ, ಕೆಲವೊಂದು ಕಡೆ ಕಾಣುತ್ತೆ, ಸೌತ್ ಆಫ್ರಿಕಾ, ನಾರ್ತ್ ಅಮೆರಿಕಾ ಆ ಕಡೆ ಇಲ್ಲ, ನಿಮಗೆ ಗ್ರಹಣದ ಆಸ್ಟ್ರೇಲಿಯಾ ಆ ಕಡೆ ಇರುತ್ತೆ ಅಂತ ಹೇಳಿದಲ್ಲ, ಆ ದೇಶಗಳಲ್ಲಿ ಶಾಂತಿ ಇರೋದಿಲ್ಲ. ಅಶಾಂತಿ ಉಂಟಾಗಿ ವಿನಾಕಾರಣ ಯುದ್ಧದಲ್ಲಿ ತೊಡಗಿ ಅನ್ಯಾಯವಾಗಿ ಪರಮಾತ್ಮ ಸೃಷ್ಟಿ ಮಾಡತಕ್ಕಂಥ ಮನುಷ್ಯರು ನಾವೇ ಕಾದಾಡಿ ನಾವೇ ಇನ್ನೂ ಪ್ರಾಣ ಬಲಿ ಕೊಡ್ತೀವಲ್ಲ ಅಂಥೇಳಿ ಮನಸ್ಸಿಗೆ ದುಃಖವಾದ ಸಂಗತಿ. ಅದೇ ಗ್ರಹಣ ಮಾಡ್ತಕ್ಕಂಥ ಕೆಲಸಗಳೇನೆ. ವಿನಾಕಾರಣ ಏನೋ ಒಂದು ವಿಚಾರವೆತ್ಕೊಂಡು ಏನು ನೋಡಿ, ವಾರ್ ಈಸ್ ನಾಟ್ ಎ ವಾರ್, ವಿ ಹ್ಯಾವ್ ಟು ಎಂಡ್ ದ ವಾರ್ ವಿತ್ ಪೀಸ್ ಅಂತ ಹೇಳುತ್ತೆ. ಯುದ್ಧ ಆಗುವ ಸಮಯದಲ್ಲೂ ಕೂಡ ಯಾರು ನಮ್ಮನ್ನು ಹೊಡೆಯಕ್ಕೆ ಬಂದರೂ ಕೂಡ ನಾವು ಸೌಮ್ಯದಿಂದ ನಮ್ಮ ಕೋಪತಾಪಗಳನ್ನು ದೂರ ಮಾಡಿ ಮೆಲ್ಲಗೆ ಮಾತಾಡೋರು ಹೊಡೆಯೋನು ಆಗಲಿ ಕ್ಷಮಿಸ್ಬಿಡಿ ಸರ್ ಅಂತ ಹೋಗ್ತಾನೆ. ಅಂಥ ಪ್ರಸಂಗಗಳು ಬೇಕಾದಷ್ಟು ನಡೆದಿವೆ. ಯಾಕೆ ಹೇಳಿದೆ ಅಂತಂದರೆ, ಇವಾಗ ನಿಮಗೆ ಅನಾವಶ್ಯಕವಾಗಿ ಈಗ ಒಂದು ಯುದ್ಧ ಆರಂಭ ಆಗಿದೆ, ಇಸ್ರೇಲ್ಗೂ ಇರಾಕ್ಗೂ ಆರಂಭ ಆಗಿದೆ. ಅದಕ್ಕೆ ಅಮೆರಿಕ ಕೂಡ ಇಲ್ಲ ಒಂದು ಕಡೆ ಅದಕ್ಕೆ ತಾಳ ಹಾಕ್ತಾ ಇದ್ದಾರೆ. ಆದರೆ ಎದುರು ಹೋಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಈ ಒಂದು ಯುದ್ಧದಿಂದ ಭಾರತ ದೇಶ ಅಮೃತ ಕಳಸ ಇದ್ದಂಗೆ ಆ ಮಧ್ಯದಲ್ಲಿದೆ. ನಮ್ಮ ಸುತ್ತ ಒಂದು ಕಡೆ ಬಾಂಗ್ಲಾದೇಶ, ಒಂದು ಕಡೆ ನೇಪಾಳ, ಒಂದು ಕಡೆ ಪಾಕಿಸ್ತಾನ, ಆಫ್ಘಾನಿಸ್ತಾನ ಎಲ್ಲ ನಮ್ಮ ಸುತ್ತುವರ್ಕೊಂಡಿದ್ದಾರೆ. ನಮ್ಮ ಸುತ್ತ ಇರೋ ಯಾರೂ ನಮಗೇನು ತೊಂದರೆ, ಚೈನಾ ಬೇರೆ ಇದ್ದಾರೆ, ದೊಡ್ಡ ರಾಷ್ಟ್ರ, ಅದು ಅವರು ನಮ್ಮನ್ನು ಬಿಡೋದಿಲ್ಲ. ಇವೆಲ್ಲರಿಂದ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ನಾವು ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇವೆ. ಯಾಕೆ ಅಂತಂದರೆ ದೇಶವನ್ನು ಹಾಳು ಮಾಡಿ, ಭಾರತ ದೇಶ ಪ್ರಜೆಗಳ ನೆಮ್ಮದಿಯನ್ನು ಹಾಳು ಮಾಡಿ, ಭಾರತ ದೇಶದ ಸಂಪತ್ತನ್ನು ಹಾಳು ಮಾಡೋಕ್ಕೆ ಈ ರಾಷ್ಟ್ರವು ಬೇರೆ ರಾಷ್ಟ್ರಗಳು ಕಾಯ್ತಾನೇ ಇದ್ದಾರೆ. ಅದಕ್ಕೆ ಸಿಕ್ಕೋಬಾರ್ದು. ಅದಕ್ಕಾಗಿ ಬೇಹುಗಾರಿಕೆ ಹೆಚ್ಚು ಮಾಡಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಯಾವುದೇ ಒಂದು ಅಡ್ಡಿ ಆತಂಕ ಬರದಲೇ, ಲೋಕಸಭೆಯಲ್ಲಿ ಆಯ್ತಲ್ಲ ಗಲಾಟೆ ಮೊನ್ನೆ ಮಾಡಬೇಕು ಮುಗಿಸ್ಬಿಡ್ತಾ ಇರಬೇಕು ಅಂತ ಹೊರಟ್ರಲ್ಲ, ಅದೆಲ್ಲ ಆ ರೀತಿ ನಡ್ಕೊಳ್ದಲ್ಲ ರಾಜಕಾರಣಿಗಳು ಸೌಮ್ಯವಾಗಿ ಭಾರತ ದೇಶ ಅಂತಂದರೆ ಶಾಂತಿ ದೇಶ ಜಗತ್ತಿಗೆ ಗೊತ್ತಿದೆ. ಅಂಥ ಒಂದು ಶಾಂತಿ ಉಳ್ಳ ದೇಶವನ್ನು ಅಶಾಂತಿ ಮಾಡ್ತಕ್ಕಂಥ ನಮ್ಮ ಕರ್ತವ್ಯವಲ್ಲ. ನಾವು ಮಾಡಬೇಕಾದ್ದು ಸಹಬಾಳ್ವೆ. ನಮಗೆ ಯಾರಿಗೂ ಇಲ್ಲ. ಈ ಕೆಲವೊಂದು ರಾಜಕಾರಣದ ಉಪಯೋಗ ಮಾಡಿಕೊಳ್ಳಕ್ಕೆ ಜಾತಿಯನ್ನು ಉಪಯೋಗಿಸಿದ್ದಾರೆ. ಅದರ ಪ್ರಜೆಗಳಲ್ಲಿ ಎಚ್ಚರವಾಗಿರಬೇಕು. ನೀವು ಎಲ್ಲರೂ ಕಡ್ಡಾಯವಾಗಿ ನಮ್ಮ ಚುನಾವಣೆ ಬಂದಾಗ ನಮ್ಮ ಮತ ಚಲಾಯಿಸಬೇಕು. ಚಲಾಯಿಸಬೇಕು ಬಂದಾಗ ನಿಮ್ಮ ಕೈಲಿ ಯಾರು ಉತ್ತಮ ಹಾಕಬೇಕೆ ಹೊರತುನುವೆ ಆಗ ನಮಗೆ ಇಂಥ ಭಯಭೀತಿಗಳಿರೋದಿಲ್ಲ. ಆದರೆ ಈ ಒಂದು ಗ್ರಹಣವು ನಮಗೆ ಕಣ್ಣಿಗೆ ಕಂಡರೂ ಕೂಡ ಕಾಣದೆ ಅಗೋಚರವಾದ ಕೆಲವು ಸಂದರ್ಭಗಳು ಉಂಟಾಗಬಹುದು. ಈ ಉತ್ತರ ಭಾರತದಲ್ಲಿ ಕೆಲವೊಂದು ಮಳೆ ತುಂಬ ಜಾಸ್ತಿ ಆಗುತ್ತೆ, ಬೆಳೆ ನಷ್ಟ ಆಗಲ್ಲ. ಈ ದೇಶಕ್ಕೆಲ್ಲಿ ಆಹಾರ ಕೊರತೆ ಖಂಡಿತ ಆಗಲ್ಲ, ಆದರೆ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಇನ್ನೂ ಕೂಡ ನಾವು ಹೊಸ ಇಂಡಸ್ಟ್ರಿಗಳನ್ನು ಯಾವುದೂ ತರೋಕ್ಕಾಗಿಲ್ಲ. ಆಮೇಲೆ ಪ್ರೈಸ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬೆಲೆ ಏರಿಳಿತ ಆಗ್ತಾನೇ ಇದೆ. ಯಾವ ಕಾಲದಲ್ಲಿ ಬೆಳ್ಳಿ ಚೀನ ಎಷ್ಟು ಬೆಲೆ ಇತ್ತು? ನಮ್ಮ ದೇಶದ ಆಳ್ತಿರ್ತಕ್ಕಂಥವ್ರು ಅದರ ಮೇಲೆ ಒಂದು ನಿಯಂತ್ರಣ ತರಬೇಕಾಗಿತ್ತು. ಇನ್ನೂ ಯಾಕೆ ತಂದಿಲ್ಲ? ಹಾಗಾದರೆ ಆದ್ದರಿಂದ ಅಂತಲ್ಲ, ಇದೆಲ್ಲ ಕಾಲಘಟ್ಟದಲ್ಲಿ ಕಾಲ ಏನು ನೇಮಿಸ್ತಾನೋ ಅದಂತೆ ಆಗುತ್ತೆ. ಈ ಬ್ರಹ್ಮನನ್ನ ಬರಪುತ್ರ ಕಾಲ, ಇನ್ನೊಂದು ಮೃತ್ಯು, ಇಬ್ಬರು ಯಾವಾಗ ಏನು ತರ್ತಾರೆ ಅಂತ ಯಾರು ಹೇಳಲಾರು. ಅವರಿಂದ ತಪ್ಪಿಸ್ಕೋಬೇಕಾದ್ರೆ ದೈವ ಮಾರ್ಗ ಒಂದೇ ಇದೆ ಅಂತ ನಾನು ಖಂಡಿತವಾಗಿ ನಿಮ್ಗೆ ಹೇಳ್ತೇನೆ.
ಹಾಗೂ ಕೂಡ ನಮ್ಮ ರಾಜ್ಯದಲ್ಲಿ ಕೂಡ ಯಾವ ಶಾಂತಿ ಅನ್ನೋದು ನಾನೇನು ಕೇಳಿಲ್ಲ 3 ವರ್ಷದಿಂದ ಒಂದು ಯಾರ ಮುಖ್ಯಮಂತ್ರಿ ಅಂತ ಅರ್ಥ ಆಗೋ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ. ಇದು ತುಂಬ ಬೇಸರವಾದ ಸಂಗತಿ. ಸಿದ್ದರಾಮಯ್ಯವರು ಮಹಾ ಬುದ್ಧಿವಂತರು, ಚತುರರು, ಎಲ್ಲವೂ ಸರಿ. ಆದರೆ ತಮ್ಮ ಕೆಲಸವನ್ನು ಮಾಡೋದ್ರಲ್ಲಿ ವಿಫಲವಾಗಿದ್ದಾರೆ ಅಂತ ಖಂಡಿತ ಹೇಳಬಲ್ಲೆ. 18 ಇವರು ಸಿದ್ದರಾಮಯ್ಯವರಲ್ಲ, ಇವರು 23 ಸಿದ್ದರಾಮಯ್ಯವರು, 23ರಲ್ಲಿ ಬಂದು ಸಿದ್ದರಾಮಯ್ಯವರು ಏನು ಮಾಡಿದಾರಪ್ಪ ಅಂತಂದರೆ ಅವ್ರು ಮಾಡತಕ್ಕಂಥ ಗ್ಯಾರಂಟಿ ಒಂದೇ, ಎಲ್ಲರೂ ಸೋಮಾರಿಗಳು ಮಾಡಿಬಿಟ್ಟಿದ್ದಾರೆ. ನೀವೆಲ್ಲ ಗ್ಯಾರಂಟಿ ಕೊಟ್ಟರೆ ಅವ್ರು ಯಾಕೆ ಕೆಲಸಕ್ಕೆ ಹೋಗ್ತಾರೆ? ಅವರು ಶಾಸ್ತ್ರ ಏನು ಹೇಳುತ್ತೆ, ನೀನು ದುಡಿದು ತಿನ್ನು ಅಂತ ಹೇಳುತ್ತೆ. ಆ ಕೆಲಸಕ್ಕೆ ಮಾಡಬೇಕು, ಅವ್ರ ಉದ್ಯೋಗ ಮಾಡಬೇಕು, ಅವ್ರಿಗೇನು ಸಹಾಯ ಬೆಲೆ ಏನು ಕೊಡಬೇಕು ರೈತರಿಗೆ ಅದನ್ನು ನೋಡಬೇಕೆ ಹೊರತು ಎಲ್ಲವನ್ನು ಫ್ರೀ ಕೊಟ್ಟರೆ ಹಾಗಾದ್ರೆ ನಾಳೆ ಯಾರು ಕೆಲಸ ಇನ್ನೊಂದು ಲಕ್ಷಗಟ್ಟಲೆ ಹಾಸ್ಪಿಟಲ್ ತೆಗಿಬೇಕಷ್ಟೇ. ಮಾಡಿ ಕೂತ್ಕೊಂಡು ಸೋಮಾರಿಗಳಾಗಿ ಆರೋಗ್ಯವನ್ನು ಹಾಳು ಮಾಡ್ಕೋತಾರೆ. ಇನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಮ್ಮ ಮುಖ್ಯಮಂತ್ರಿಗಳು ಈ ಟರ್ಮಲ್ಲಿ ವಿಫಲರಾಗಿದ್ದಾರೆ ಅಂತ ಧಾರಾಳವಾಗಿ ಖಂಡಿತವಾಗಿ ಹೇಳಬಲ್ಲೆ. ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಅವ್ರಿಗೇನೋ ಒಂದು ಆಸೆ ಇತ್ತು, ಅದು ನಡೀಬೇಕಾಗಿತ್ತು. ನಾನು ನಡೆಯಲ್ಲ ಅಂತ ಹೇಳಲ್ಲ, ಖಂಡಿತವಾಗಿ ನಡೆಯುತ್ತೆ ಮುಂದೆ ಶಿವಕುಮಾರ್ಗೆ. ಆದರೆ ರಾಜ್ಯವನ್ನು ಮರೆತು ಪ್ರಜೆಗಳ ಸುಖ ಸಂತೋಷಗಳನ್ನು ಕೊಡೋದು ಬಿಟ್ಟು ಸುಖ ಸಂತೋಷಗಳ ಜೊತೆಗೆ ಅವರಿಗೆ ನಾವು ಏನು ಮಾಡಬೇಕು ಅಂಥೇಳಿ ಅವರೊಂದು ಯೋಚನೆ ಮಾಡಿದ್ರೆ ಚೆನ್ನಾಗಿರೋದು. ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಪ್ರಜಾರಕ್ಷಣೆಗೆ ಏನು ಮಾಡಬೇಕು ಅಂಥೇಳಿ ಏನಾರು ಒಂದು ಕೊಡುಗೆ ಕೊಟ್ಟಿದ್ದಾರೆ 3 ವರ್ಷದಲ್ಲಿ, ನೀವೇ ತೀರ್ಮಾನ ಮಾಡಿ ಅಂತ ಹೇಳ್ತಾ ಈ ಒಂದು ಸಾಮರಸ್ಯದಲ್ಲಿ ಇನ್ನು 2 ವರ್ಷ ಬಾಕಿ ಅವ್ರಿಗೆ ಉಳಿದಿದೆ. ಅವ್ರಿಗೆ ಈಗಲಾರು ಮಾಡೋ ತಪ್ಪನ್ನು ತಿದ್ದುಕೊಂಡು ಈ ರಾಜ್ಯವನ್ನು ಮುಂತುಕೊಂಡು ಹೋದರೆ ಖಂಡಿತವಾಗಲೂ ಒಳ್ಳೆಯದು ಮಾಡ್ಬೋದು. ಎಲ್ಲಕ್ಕಿಂತನೂ ಹೆಚ್ಚಾಗಿ ಈ ನಮ್ಮ ಪ್ರಧಾನಿಯವರು ದೇಶದಲ್ಲಿ ಒಂದು ಮಾರ್ಗವನ್ನು ಹಾಕ್ಕೊಟ್ಟಿದ್ದಾರೆ. ಏನಾಕೊಟ್ಟಿದ್ದಾರೆ? ಹಿಂದೂಗಳಾಗಿ ಧರ್ಮದ ಶ್ರದ್ಧಾಳುಗಳಾಗಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದವರು ಏಕೈಕ ಪ್ರಧಾನಮಂತ್ರಿ ಮೋತ್ರವೇ. ಯಾಕೆಂತಂದರೆ ಯಥಾ ರಾಜ ತಥಾ ಪ್ರಜಾ ಅಂತ. ದೇವರಲ್ಲಿ ಧರ್ಮದಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ಯಾರು ಏನು ಮಾಡಬಲ್ಲರು? ಆದ್ದರಿಂದ ಜನಗಳು ಅವರನ್ನು ಪ್ರೀತಿ ಮಾಡಿದ್ದಾರೆ, ಅವರು ಹೋಗ್ತಾ ಇದ್ದಾರೆ. ಆದರೆ ಎಲ್ಲ ಸರಿ ಅಂತ ನಾನು ಹೇಳಲಾರೆ. ಈಗಾಗಲೇ ಅವರ ಮೇಲೆ ಇರತಕ್ಕಂಥ ಪ್ರೀತಿ ಕಡಿಮೆ ಆಗ್ತಾ ಬರುತ್ತೆ, ಅವರ ಒಂದು ಪಾಪ್ಯುಲಾರಿಟಿ ಇಳಿಮುಖವಾಗಿದೆ ಅಂತ ಧಾರಾಳವಾಗಿ ಖಂಡಿತವಾಗಿ ಹೇಳ್ಬೋದು. ಆದರೂ ಕೂಡ ಈಗಲೂ ಕೂಡ ಈಗ ಅಸ್ಸಾಂ ಚುನಾವಣೆ ಬಂದಿದೆ, ಬೆಂಗಾಲಲ್ಲಿ ಚುನಾವಣೆ ಬಂದಿದೆ, ತಮಿಳುನಾಡಲ್ಲಿ ಬಂದಿದೆ. ಈ ಚುನಾವಣೆಯಲ್ಲಿ ಖಂಡಿತವಾಗಲೂ ವಿರೋಧ ಪಕ್ಷ ಅಲ್ಲ, ಮಿತ್ರ ಪಕ್ಷದವರು ಕಾಂಗ್ರೆಸ್ದವರು ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ವೋಟರ್ನವರು. ಅಲ್ಲ, ರಾಹುಲ್ ಗಾಂಧಿಯವರು, ಅವರ ಅಜ್ಜಿಯವರು ಇಂದಿರಾ ಗಾಂಧಿಯವರು ಸದಾಕಾಲ ಅವರು ಶೃಂಗೇರಿ ಶಾರದೆಯನ್ನು ನಂಬಿ ಚಿಕ್ಕಮಗಳೂರಿನಲ್ಲಿ ಮತ್ತೆ ಅವರ ರಾಜಕೀಯ ಆರಂಭ ಆಗಿ ಸೋತ 10 ವರ್ಷ ಅಲ್ಲಿ ಬಂದು ಅಲ್ಲಿಂದ ಗೆದ್ದು ಮಾಡಿದ್ದಾರೆ. ಅದರ ನನ್ನ ಪಾತ್ರವೂ ಇದೆ. ಕರ್ಕೊಂಬಂದು ನಾನೇ ಅವ್ರನ್ನ ಧರ್ಮಸ್ಥಳಕ್ಕೆ ನಾನೇ ಕರ್ಕೊಂಬಂದಿದ್ದೇನೆ. ನಾನೇ ಅವರಿಗೆ ಶೃಂಗೇರಿ ಶಾರದಾ ಪೀಠಗಳು ನಾನೇ ಕರ್ಕೊಂಡು ನಾನು ನಮ್ಮ ತಂದೆಯವರು ಕರ್ಕೊಂಡೋಗಿದ್ದೇವೆ, ಭೇಟಿ ಮಾಡಿಸಿದ್ದೇವೆ. ಅಂಥ ಒಂದು ಧರ್ಮನಿಷ್ಠರ ಸಂಸಾರದಲ್ಲಿ ರಾಹುಲ್ ಗಾಂಧಿಯವರು ಜನ್ಮ ತಾಳಿ ಇವತ್ತಿನ ದಿವಸ ಅವರು ಆ ಧರ್ಮವನ್ನೇ ಬಿಟ್ಟು ಸಾಕ್ತೇನೆ, ನನಗೆ ಯಾರ ಇದು ಬೇಕಿಲ್ಲ ಅಂತ ಹೇಳಿದ್ರೆ ಅದು ತುಂಬ ತಪ್ಪಾಗುತ್ತೆ. ನೋಡಿ, ಎಲ್ಲ ರಾಜ್ಯ ಚುನಾವಣೆ ಬಂದಿದೆ. ಕರ್ನಾಟಕ ರಾಜ್ಯ ಒಂದು ವಿಚಿತ್ರವಾದ ರಾಜ್ಯ. ಇಲ್ಲಿ ಜಾತಿಯೇ ಮುಖ್ಯ. ಇಲ್ಲಿ ಜಾತಿ ರಾಜಕಾರಣ ಇದರಲ್ಲೇ ಇಲ್ಲೇ ಇರೋದು. 2 ಮೇಲ್ವರ್ಗದವರು ಇದ್ದಾರೆ, ಒಂದು ಲಿಂಗಾಯತರು, ಒಂದು ಗೌಡರಿದ್ದಾರೆ. ಅವ್ರು ಯಾಕೆ ಸುಮ್ಮನಿರ್ತಾರೆ? ಅವರು ಅಲ್ಲ, ಯಾರಿಗೂ ಮೇಲ್ಜಾತಿಯವರು ಬೇಡ ಅಂತಾದರೆ ಸರ್ಕಾರ ಮಾಡೋದಾದರೂ ಹೇಗೆ? ಅವ್ರನ್ನ ಯಾರನ್ನೂ ಆ ರೀತಿ ನಡೆಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಇನ್ನೂ ಅವರ ಅಧಿಕಾರ ಬರೋಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಇದನ್ನು ಸ್ಪಷ್ಟವಾಗಿ ನಾನು ಪಡ್ತೇನೆ. ರಾಹುಲ್ ಗಾಂಧಿಯವರು ಅವರ ತಂದೆಯವರ ಹೆಜ್ಜೆಯನ್ನು ಅನುಸರಿಸಿ ನಡೆದು ಯಾವ ರೀತಿ ಅವರು ಯಾವ ರೀತಿ ಇದ್ದರು, ಧರ್ಮಬೀರುಗಳಾಗಿದ್ದರು,
ದೇವರ ನಂಬಿಕೆ ಇದ್ದವರು ಅದೇ ಹಾದಿಯನ್ನು ತುಳ್ಕೊಂಡು ಧರ್ಮವನ್ನು ರಕ್ಷಣೆ ಮಾಡಿ ಖಂಡಿತವಾಗಲೂ ಎಲ್ಲ ವರ್ಗದ ತೊಗೊಂಡೋಗಿ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ನಮಗೆ ಮೇಲ್ವರ್ಗದವರು ಬೇಡ ಅಂತ ಹೇಳಿದ್ರೆ ಅದು ಅರ್ಥ ಇಲ್ಲದ ಮಾತಾಗುತ್ತೆ. ಒಬ್ಬರಲ್ಲ ಒಬ್ಬರು ಬೇಕೇ ಬೇಕಾಗುತ್ತೆ, ಯಾವುದೋ ಒಂದು ಜಾತಿ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಆದರೆ ಯಾರು ಯಾವ ಮೇಲ್ಜಾತಿಯವರು ಖಂಡಿತವಾಗಿ ಯಾರು ದೇಶ ಮಾಡಲ್ಲ. ಯಾರು ಶೆಡ್ಯೂಲ್ ಕ್ಯಾಸ್ಟ್ನಾಗಲಿ ಮುಸ್ಲಿಮ್ನಾಗಲಿ ಯಾರು ದೇಶ ಮಾಡಲ್ಲ. ಎಲ್ಲ ಸಮನಾಗಿದ್ದೀರಿ. ನೀವ್ಯಾಕಾದ್ರೆ ಏನು ಮಾಡ್ತೀರಿ? ಒಂದು ತಿಳ್ಕೊಳ್ಳೋಕ್ಕೆ ಹೇಳ್ತೀನಿ ನಾನು, ಈಗಾಗಲೇ ಮನುಷ್ಯನಿಗೆ ಆರೋಗ್ಯದಕ್ಕೆ ದೃಷ್ಟಿಯಿಂದ ಮನುಷ್ಯನಿಗೆ ಏನು ಬೇಕು? ಒಂದು ಊಟ, ಒಳ್ಳೆ ಒಂದು ಊಟ ಕಣ್ತುಂಬರಿದ್ದರೆ ಎಷ್ಟೋ ಬ್ಯಾಚ್ ಬಂದುಬಿಟ್ಟಿದ್ದಾರೆ. ಹಳೆ ವೈದ್ಯರೆಲ್ಲ ದೂರ ಸರಿದು ಬಿಟ್ಟಿದ್ದಾರೆ. ಈಗ ಹೊಸ ವೈದ್ಯರಿಗೆ ನೀವು ಯಾವುದೋ ನೀಟ್ ಪರೀಕ್ಷೆ ಅಂತ ಮಾಡಿ ಅಂಕಗಳನ್ನು ಕಡಿಮೆ ತಗೊಂಡ್ರು ಸೀಟ್ ತೊಗೊಂಡ್ರೆ ನಾಳೆ ದಿವಸ ಭಾರತ ಪ್ರಜೆಗಳ ಆರೋಗ್ಯವನ್ನು ಯಾರು ಕಾಪಾಡ್ತಾರೆ ಅಂತ ರಾಜಕಾರಣಿಗೆ ಉತ್ತರ ಹೇಳಿ. ಅದು ಅಷ್ಟು ಸುಲಭ ಅಲ್ಲ. ಅದು ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಒಂದು ಶಿಸ್ತನ್ನು ಬದಲಾಯಿಸಿ ನಿಮ್ಮ ಏನಿದೆ ನಿಮ್ಮ ಈ ಒಂದು ಪ್ರವೇಶಕ್ಕೆ, ಮೆಡಿಕಲ್ ಪ್ರವೇಶಕ್ಕೆ ಏನಿದೆ ಅದರಲ್ಲಿ ಚೆನ್ನಾಗಿ ನೀವು ಒಳ್ಳೆ ನಂಬರ್ ತಗೊಂಡವ್ರನ್ನ, ಬುದ್ಧಿವಂತರನ್ನ, ವಿದ್ಯಾವಂತರನ್ನ, ಜಾತಿಯನ್ನು ಆಧಾರ ಇಲ್ದಲೆ ಗುರೂಜಿ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ ಹೋದ್ರು. ಏನೇನು ಕೇಳಬೇಕು ನಾವು ಅಂತ ಅನ್ಕೊಂಡಿದ್ವಿ ಅದೆಲ್ಲದಕ್ಕೂ ಕೂಡ ಗುರೂಜಿ ತಾವಾಗೆ ಉತ್ತರಗಳನ್ನ ಕೊಡ್ತಾ ಹೋದ್ರು. ಈ ಜಗತ್ನಲ್ಲಿ ನಡೆಯುವಂತ ಘಟನೆಗಳಿಗೂ ಕೂಡ ನೀವು ದಯವಿಟ್ಟು ಆರೋಗ್ಯ ವಿಜ್ಞಾನದ ಪಾಲಿಸಿಗಳನ್ನು ಬದಲಾಯಿಸಿ ಅದಕ್ಕೆ ಮೆರಿಟನ್ನು ಅಂದರೆ ಯಾವುದೇ ಆಗಲಿ ಅದನ್ನು ಕಷ್ಟಪಟ್ಟು ಓದಿ ಆ ಸೀಟ್ ಸಂಪಾದನೆ ಮಾಡೋಕ್ಕೆ ಏನು ನೀವು ರೂಲ್ ತರಬೇಕೋ ಅಂಥದ್ದು ತುಂಬ ಅಗತ್ಯ ಇದೆ ಅಂತ ಖಂಡಿತವಾಗಿ ಹೇಳ್ತೇನೆ. ಆದರೆ ನಾವು ಚುನಾವಣೆ ದೃಷ್ಟಿಯನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಆಮೇಲೆ ನಾವಂತೂ ಲಂಕಾ ಇರಲಿ, ಪಾಕಿಸ್ತಾನ ಇರಲಿ, ಚೈನಾ ಇರಲಿ, ಬಾಂಗ್ಲಾದೇಶ ಇರಲಿ, ನಾವು 24 ಗಂಟೆ ಎಚ್ಚರವಾಗಿ ಇರಬೇಕು. ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ಬಿದ್ದುಬಿಡ್ಬೋದು ಅವರು. ಅವ್ರ ಹಿಂದೆ ಚೈನಾದವರು ಬೇರೆ ಇದ್ದಾರೆ. ಆದರೆ ಇದು ಮಹಾನ್ ಭಾರತ, ಇದು ಭರತಖಂಡ, ಇದು ಭಾರತ ಏನೋ ಇಂಥ ಭಾರತವನ್ನು ಯಾರು ಮುಟ್ಟಕ್ಕೂ ಆಗಲ್ಲ, ಅಳುಹಾಕಕ್ಕೂ ಆಗಲ್ಲ. ಈ ಭಾರತ ಶಾಶ್ವತವಾಗಿ ಈ ವಿಶ್ವದಲ್ಲಿ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತಾ, ಆದರೆ ನಾವು ಕೂಡ ನಮ್ಮ ದೇಶದ ಕಾನೂನು ಅರ್ಥಕೊಂಡು ನಾವು ಏನು ಪ್ರಜೆಗಳಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ದು ನಮ್ಮ ಧರ್ಮವನ್ನು ಸೇರಿಸ್ಕೋಬೇಕು. ಆದರೆ ಏನಪ್ಪ ಅಂದರೆ ಏನಪ್ಪ ಸಂಗತಿ ಅಂತಂದರೆ ನೋಡಿ, ದಕ್ಷಿಣದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಚುನಾವಣೆ ಟೈಮಲ್ಲಿ ಆಯಾ ಪಕ್ಷಗಳೇ ಅಲ್ಲಿ ಗೆದ್ದು ಬರ್ತಾ ಇವೆ. ಅಲ್ಲಿ ಅವರವರ ಭಾಷೆ ನೀತಿ ಏನು ಪಕ್ಷಗಳಿದೆ ಯಾವುದೇ ಗೆದ್ದು ಬರ್ತಿದ್ದಾರೆ. ಅದು ಒಳ್ಳೆ ಉತ್ತಮವಾದಾದರೂ ಕೂಡ ಏನಾಗುತ್ತೆ ಅಂತಂದರೆ ಈಗ ತಮಿಳ್ನಾಡಲ್ಲಿ ಅವರೇನೋ ಒಂದು ಹೇಳೋದು, ಅವರು ಪ್ರೆಸಿಡೆಂಟ್ರ ಪವರ್ ಇಲ್ಲ ಅಂತ ಹೇಳೋದು, ಗವರ್ನರ್ ಪವರ್ ಇಲ್ಲ ಅಂತ ಹೇಳೋದು, ಇಂಥವೆಲ್ಲ ಸಂದರ್ಭಗಳು ಬಂದುಬಿಟ್ರೆ ದೇಶವನ್ನು ನಡೆಸೋರಿಗೆ ತುಂಬ ಸಂಕಷ್ಟವಾಗುತ್ತೆ. ಈಗಾಗಲೇ ಚುನಾವಣೆ ಹತ್ತಿರ ಬಂದಿದ್ದಾರೆ. ಆದರೆ ಅಲ್ಲಿ ಅತಂತ್ರ ಸರ್ಕಾರ ನಿರ್ಮಾಣ ಆಗುತ್ತೆ ಅಂತ ಧಾರಾಳವಾಗಿ ತಮಿಳುನಾಡಲ್ಲಿ ಅಂಥ ಸರ್ಕಾರ ಬರುತ್ತೆ ಅಂತ ನಾನು ನನ್ನ ಲೆಕ್ಕಾಚಾರ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಕೇರಳದಲ್ಲಿ ಅಲ್ಲಿ CPI ಅವರು ಮುಂದೆ ಸಾಗೋದು ದೃಷ್ಟಿ ಕಾಣುತ್ತೆ ನನಗೆ. ಅಸ್ಸಾಂನಲ್ಲಿ ಈಗಾಗಲೇ ಹಿಂದೂಗಳ ಜನಸಂಖ್ಯೆ ಮಂತ್ರಿಗಳು ಕೂಡ ಜನಾನುರಾಗಿಗಳಾಗಿದ್ದಾರೆ. ಆದರೂ ಕೂಡ ಅಲ್ಲಿ ಸ್ವಲ್ಪ ಕಾಂಗ್ರೆಸ್ನವರು ಒಂದು ಸ್ವಲ್ಪ ಎಚ್ಚರವಾಗಿ ನಡೆದರೆ ಸೋತರೂ ಕೂಡ ಗೌರವವಾಗಿ ಸೋಲ್ತಾರೆ ಅಂತ ನಿಮಗೆ ಹೇಳಬಲ್ಲೆ. ನಾನು ಇಷ್ಟು ಹೇಳ್ತಾ ನಿಮಗೆ ನಾನು ಎಲ್ಲಕ್ಕಿಂತ
ವಿಚಾರ ಹೇಳಬಹುದಂದರೆ ಗ್ರಹಣ 3, 6, 9, 9, 3, 12, 2, 1, 3 ಅಂದರೆ ಮುಂದಿನ ತಿಂಗಳ 14ನೇ ತಾರೀಕೊಳಗೆ, ಮಾರ್ಚ್ 14ನೇ ತಾರೀಕೊಳಗೆ ಕೆಲವೊಂದು ಘಟನೆಗಳು ನಡೀತಕ್ಕಂಥ ಸಂಭವವಿದೆ. ಈಗಾಗಲೇ ಎಲ್ಲರಿಗೂ ಗೊತ್ತೇ ಇದೆ, ಲೋಕಸಭಾ ಸ್ಪೀಕರ್ನ ಅವ್ರ ಮೇಲೆ ಒಂದು ನಿರ್ಣಯ ಮಾಡಬೇಕು ಅಂತ, ಹಾಗೂ ರಾಹುಲ್ ಗಾಂಧಿಯವರು ತನಿಖೆ ನಡೆಸಬೇಕು ಆಗಲಿ ಮತ್ತೊಂದಾಗಲಿ ಇರಬಹುದು. ಇಷ್ಟೆಲ್ಲ ಇಟ್ಕೊಂಡು ಅಥವಾ ಬಾಂಗ್ಲಾ ಸರ್ಕಾರವನ್ನು ತೆಗೆದು ಒಂದು ಸುದ್ದಿಗಳು ಮಾಡ್ತಾ ಇದ್ದಾರೆ. ಬರೀ ಸುದ್ದಿಗಳಾಗಿ ಉಳ್ಳಿ, ಆದರೆ ದೇಶದ ಆಂತರಿಕ ಬಿಕ್ಕಟ್ಟಿಗಾಗಲಿ ಎಲ್ಲರೂ ಯಾವ ರಾಜ್ಯದಲ್ಲೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಅದು ರಾಷ್ಟ್ರವನ್ನು ಆಳೋರು ಅದಕ್ಕೆ ನೀತಿಯನ್ನೇ ರೂಪಿಸಬೇಕು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕೆ ಅಂತಂದರೆ ಈಗ ತಾನೇ ಗ್ರಹಣವಾಗಿದೆ. ಗ್ರಹಣ ಅಂದರೆ ಏನಂತಂದರೆ ಗ್ರಹಗಳ ಸಮ್ಮಿಳನ ಅಂತಲ್ಲಿ ಗಲಾಟೆ ಆಗತಕ್ಕಂಥ ದೇಶದಲ್ಲಿ ಗಲಾಟೆಯಾಗಿ ಅಶಾಂತಿಯಾಗಿ ಬದ್ಧತೆಯಲ್ಲಿ ಹೆಚ್ಚು ಕಡಿಮೆಯಾಗಿ ಮೇಲಾಗಿ ಜನಗಳಿಗೆ ಕಷ್ಟವಾಗಿ ಒಂದು ಯುದ್ಧ ಭೀತಿ ಮನಸ್ಸಲ್ಲಿ ಮೂಡಿಬಿಟ್ರೆ ದೇಶದಿಂದ ಪರಗಳನ್ನು ಆಚೆ ತರೋದು ತುಂಬ ಕಷ್ಟವಾಗುತ್ತೆ ಅಂತ ನಾನು ನಿಮಗೆ ಹೇಳಬಲ್ಲೆ. ಇದೆಲ್ಲ ಗ್ರಹಣದ ಪರಿಣಾಮವಾಗಿ ಹೀಗಾಗುತ್ತೆ. ಅದನ್ನು ನಮಗೆ ಯಾವಾಗ ಇಷ್ಟಾಗುತ್ತೆ ಅಂತ ಗೊತ್ತಿದೆ. ಅದರಿಂದ ನಾವು ಎಚ್ಚೆತ್ಕೊಂಡು ನಡಿಬೇಕು. ವಿಮಾನ ದುರಂತ, ರೈಲ್ವೆ ದುರಂತ, ಮತ್ತು ಬಿರುಗಾಳಿ, ಚಂಡಮಾರುತ, ಸಮುದ್ರ ಉಕ್ಕಿ ಹರಿಯೋದು ಎಲ್ಲವೂ ಒಂದೊಂದೇ ಕಾಣ್ತಾ ಬರುತ್ತೆ. ಬಂಗಾಳ, ಆ ಕಡೆ ಬಿಹಾರ್ ರಾಜ್ಯ, ಮತ್ತು ಈ ಕಡೆ ತ್ರಿಪುರ, ಆ ಕಡೆ ಕಾಶ್ಮೀರ, ಉತ್ತರದಲ್ಲಿ ಖಂಡಿತವಾಗಲೂ ತುಂಬ ಕಷ್ಟ ನಷ್ಟಗಳು ಸಾವು ಸಂಭವಿಸುತ್ತೆ ಅಂತ ಹೇಳಿ ಮಳೆ ಕೂಡ ಜಾಸ್ತಿಯಾಗಿ ಈ ಮುಂದೆ ಬರ್ತಕ್ಕಂಥ ಬಿಸಿಲು ಭಾರಿ ತಾಪಮಾನಕ್ಕೆ ಹೋಗಿ ಮನುಷ್ಯನಿಗೆ ತುಂಬ ಕಷ್ಟವನ್ನೂ ಕೊಡಬಹುದು, ಪ್ರಾಣಾಂತಿಕ ವ್ಯತ್ಯಯ ಆಗ್ಬೋದು ಅಂತ ನಿಮಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. 9ನೇ ತಾರೀಕು ಈಗಾಗಲೇ ಲೋಕಸಭಾ ಸ್ಪೀಕರ್ದಾಗಲಿ ಅಥವಾ ಹೆರಾಲ್ಡ್ ಕೇಸ್ದಾಗಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದು ಯಾವ್ಯಾವುದಾರು ವಿಚಾರಗಳು ಈಗ ಮೇಲಕ್ಕೆ ಬರುತ್ತೆ. ಯಾಕಂದರೆ ಗ್ರಹಣ ಮುಗಿದಿದೆಯಲ್ಲ, ಮೇಲಕ್ಕೆ ಬರುತ್ತೆ. ಆ ವಿಚಾರಗಳಲ್ಲಿ ಏನಾದರೂ ಯಾರಿಗಾರು ಯಾವುದು ತೊಂದರೆ ಆಗ್ತಕ್ಕಂಥ ಒಂದು ಸಂದರ್ಭಗಳು ಬರುತ್ತೆ. ಅದರಿಂದಾಗಿ ಯಾರಿಗೆ ವಿರೋಧ ಪಕ್ಷರಾಗಲಿ ಆಳುಪಕ್ಷರಾಗಲಿ ಆ ತೊಂದರೆ ಬರದೇ ಇರೋಂಗೆ ದೇವರು ಶಾಂತತೆಯನ್ನು ತರಲಿ, ಶಾಂತವಾದ ಭಾರತ ಇರಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಇದನ್ನು ಮುಗಿಸ್ತೇ. ನಮಸ್ಕಾರ. ಸಾಕಪ್ಪ. ಎಸ್, ನಮ್ಮೊಂದಿಗೆ ಖ್ಯಾತ ಜ್ಯೋತಿಷಿಗಳು ಭಾಗಿಯಾಗಿದ್ರು. ನಮ್ಮೊಂದಿಗೆ ಧನ್ಯವಾದ ಗುರುಜಿ, ನೀವು ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇನ್ನು ಜಗತ್ತಿಗೆ ಮತ್ತೆ ಜಗತ್ತಿನಲ್ಲಿ ನಡೀತಾ ಇರುವಂತ ಆಗು ಹೋಗುಗಳು, ಇವನ್ ಯುದ್ಧದಿಂದ ಹಿಡಿದು ರಾಜಕಾರಣದಲ್ಲೂ ಕೂಡ ಏನೇನೆಲ್ಲ ನಡೀತಾ ಇದೆ, ಎಲ್ಲದಕ್ಕೂ ಕೂಡ ಯಾವ ರೀತಿಯಾಗಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಅನ್ನೋದನ್ನ ಗುರೂಜಿ ಸಾಕಷ್ಟು ವಿಸ್ತೃತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆಗ್ತಾ ಇರುವಂಥದ್ದಕ್ಕೂ ಕೂಡ ಗ್ರಹಣಕ್ಕೂ ಕೂಡ ಸಂಬಂಧ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆಗೂ ಕೂಡ ನಮಗೆ ಒಂದು ರೀತಿಯಾಗಿ ಉತ್ತರ ಸಿಕ್ತು. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳು ಆಗಬೇಕು, ಬದಲಾವಣೆಗಳಾದ್ರೆ ನಮಗೆ ಒಳಿತಾಗತ್ತೆ ಅಥವಾ ಬದಲಾವಣೆಗಳು ಆಗತ್ತಾ ಇಲ್ವಾ, ಎಲ್ಲವನ್ನ ಕೂಡ ಗುರೂಜಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ಗ್ರಹಣ ಯಾವುದೇ ರೀತಿಯಾದಂತಹ ನಾವು ಆಧ್ಯಾತ್ಮಿಕವಾಗಿ ನೋಡ್ತಾ ಹೋದಾಗ ನಮಗೆ ಗ್ರಹಣ ಅಂದ ತಕ್ಷಣ ಅದರಿಂದ ಏನೋ ದೋಷ ಆಗತ್ತೆ ಅಥವಾ ಅದರಿಂದ ನಾವು ನೆಗೆಟಿವ್ ಆಗಿ ಏನೋ ಆಗ್ಬಿಡುತ್ತೆ ಅನ್ನೋದು ಬೇಡ. ರಾಮಗಿರಿ ದೇವ್ರನ್ನ ಜಪಿಸಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಗುರುಜಿ ತುಂಬಾ ಸಾಧಾರಣವಾಗಿ ಅಂದ್ರೆ ಎಲ್ಲರಿಗೂ ಕೂಡ ಪಾಸಿಟಿವಿಟಿಯನ್ನು ತುಂಬುವಂತ ರೀತಿಯಲ್ಲಿ ದ್ವಾರಕಾನಾಥ ರಾಜಗುರುಗಳು ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ರು. ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಾಗಿ ಗ್ರಹಣ ಅಂದ ತಕ್ಷಣ ಹೌದು ಗ್ರಹಣ ಅಷ್ಟೇ, ಅದು ನಾರ್ಮಲ್ ಆಗಿ ಜಗತ್ತಲ್ಲಿ ನಡೆಯುವಂತ ಕೆಲವೊಂದಷ್ಟು ಘಟನೆಗಳಲ್ಲಿ ಅದು ಕೂಡ ಒಂದು ಅಂತ ಗುರೂಜಿ ನಮಗೆ ಮನವರಿಕೆಯನ್ನ ಮಾಡಿಕೊಟ್ರು. ಇದು ನಭೋಮಂಡಲ ಆಗುವಂತ ಒಂದು ಅದ್ಭುತವಾದ ಕ್ಷಣ ಅನ್ನೋ ರೀತಿನೇ, ಅಂದ್ರೆ ವೈಜ್ಞಾನಿಕವಾಗೂ ಕೂಡ ಗುರುಜಿ ನಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು. ಆಧ್ಯಾತ್ಮಿಕ ದೃಷ್ಟಿಯಲ್ಲೂ ಕೂಡ ನೋಡ್ತಾ ನಮಗೆ ಮಾಹಿತಿಯನ್ನ ಗುರುಜಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನೂ ಕೂಡ ನಾವು ಇಂದಿನ ದಿನದಿಂದ ನಾವು ಬದಲಾವಣೆಗಳನ್ನ ಮಾಡ್ಕೊತಾ ಹೋಗ್ಬೇಕಾಗತ್ತೆ. ಅಂದ್ರೆ ನಮ್ಗೆ ಏನಾದ್ರೂ ನೆಗೆಟಿವ್ ಆಗಿ ಆಗ್ತಿದೆ ಅಂತ ಅಂದಾಗ
ಅದಕ್ಕೆ ದೇವರ ಜಪವನ್ನ ಮಾಡುವಂಥದ್ದು. ಮತ್ತೆ ಸಿಂಹ ರಾಶಿಯವರು ಆಗಿರ್ಬೋದು, ಕುಂಭ ರಾಶಿ, ಮೀನ ರಾಶಿಯವರು ಸಾಕಷ್ಟು ಸಮಸ್ಯೆಗಳಾಗಬಹುದು ಅಂತ ಗುರುಜಿ ನಮ್ಗೆ ಹೇಳಿದ್ರು. ಅದಕ್ಕೆ ಪರಿಹಾರ ತುಂಬಾ ಸಿಂಪಲ್ ಅಂತಾನು ಗುರುಜಿ ಹೇಳಿದ್ರು. ದೇವರನ್ನ ಜಪಿಸುವಂಥದ್ದು, ದೇವರನ್ನ ಪೂಜೆ ಮಾಡುವಂಥದ್ರಿಂದ ನಾವು ಇದರಿಂದ ಮುಕ್ತಿಯನ್ನ ಪಡಿಬಹುದು, ಪರಿಹಾರವನ್ನ ಕೂಡ ಪಡಿಬಹುದು ಅಂತ ಗುರುಜಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಜಗತ್ತಲ್ಲಿ ರಾಜಕಾರಣಿಗಳು ಅಥವಾ ರಾಜಕೀಯದಲ್ಲಿ ಏನೇನೆಲ್ಲ ಆಗು ಹೋಗುಗಳಾಗ್ತಿದೆ ಎಲ್ಲದಕ್ಕೂ ಕೂಡ ಒಂದು ರೀತಿಯಾಗಿ ಗ್ರಹಣ ಅಥವಾ ಗ್ರಹಗಳು, ರಾಶಿ ಕೂಡ ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತ ಯುದ್ಧ, ಇದು ಕೂಡ ಒಂದು ರೀತಿಯಾಗಿ ಗ್ರಹಣಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಅಥವಾ ಜಗತ್ತಲ್ಲಿ ಏನೇನೆಲ್ಲ ಮುಂದಿನ ದಿನಗಳಲ್ಲಿ ಆಗ್ಬೋದು, ಮಳೆ ಹೆಚ್ಚಾಗುವಂಥದ್ದಾಗಿರ್ಬೋದು, ಈ ರೀತಿಯಾದಂಥ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಗುರುಜಿ ನಮ್ಗೆ ತುಂಬಾ ಆರಾಮಾಗಿ ತಿಳಿಸ್ಕೊಟ್ಟಿದ್ದಾರೆ. ರಣಮಳೆ, ಅಪಾರ ಮಳೆ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ, ಯುದ್ಧ ನಿಲ್ಲೋದಿಲ್ಲ, ಯುದ್ಧದ ವಾತಾವರಣ ತುಂಬಾ ಭೀಕರವಾಗುತ್ತೆ ಅಂತ ರಾಜಗುರು ದ್ವಾರಕಾನಾಥ ಗುರೂಜಿ ನಮಗೆ ಭವಿಷ್ಯವನ್ನ ತಿಳಿಸ್ಕೊಟ್ರು ಅಂತ ಹೇಳ್ಬೋದು. ಎಸ್, ಅವ್ರು ಹೇಳ್ತಾ ಇರುವಂಥದ್ದು ಎಲ್ಲೋ ಒಂದ್ ಕಡೆ ನಿಜಕ್ಕೂ ಹೌದು ಅಂತ ಅನ್ಸುತ್ತಾ ಇದೆ. ಯಾಕಂದ್ರೆ ಅವರು ತುಂಬಾ ವಿಸ್ತೃತವಾದ ರೀತಿಯಲ್ಲಿ ನಮ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದಾರೆ. ಮುಂದಿನ ಅಪಾರವಾದಂತ ಮಳೆ ಆಗುತ್ತೆ, ರಣ ಬಿಸಿಲು ಜನರಿಗೆ ತುಂಬಾ ತತ್ತರಿಸಿ ಹೋಗುವಂತ ಪರಿಸ್ಥಿತಿಯನ್ನ ತಂದಿಡುತ್ತೆ. ಇನ್ನು ಈಗ ನಡೀತಾ ಇರುವಂತ ಯುದ್ಧ ನಿಲ್ಲೋದಿಲ್ಲ, ಇದು ವಿಕೋಪಕ್ಕೆ ಹೋಗುತ್ತೆ ಅಂತ ಕೂಡ ದ್ವಾರಕಾನಾಥ ಗುರೂಜಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಗ್ರಹಣ, ಚಂದ್ರಗ್ರಹಣದಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತೆ ಕೆಲವೊಂದಷ್ಟು ಕಡೆಗಳಲ್ಲಿ, ಅಥವಾ ಈಗ ಯುದ್ಧ ನಡೀತಾ ಇದೆಯಲ್ಲ ಅದೇ ರೀತಿಯಾದಂತ ಕೆಲವೊಂದಷ್ಟು ಘಟನೆಗಳಾಗುತ್ತೆ, ಭೀಕರವಾದಂತ ಮಳೆ ಉಟ್ಕೊಳ್ಳುತ್ತೆ ಕೆಲವೊಂದಷ್ಟು ಕಡೆಗಳಲ್ಲಿ, ಅದರಿಂದ ಸಮಸ್ಯೆಗಳನ್ನ ಜನ ಅನುಭವಿಸ್ಬೇಕಾಗತ್ತೆ ಅಂತ ದ್ವಾರಕಾನಾಥ ಗುರೂಜಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸ್ಫೋಟಕವಾದಂತಹ ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ರು ಅಂತ ಹೇಳ್ಬೋದು. ತುಂಬಾ ವಿಸ್ತೃತವಾದ ರೀತಿಯಲ್ಲಿ ನಮ್ಗೆ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಯಾಕೆ ಈ ರೀತಿ ಆಗತ್ತೆ, ಇದೆಲ್ಲವೂ ಕೂಡ ಆಗುವಂಥದ್ದನ್ನ ನಾವು ಪ್ರಾಕ್ಟಿಕಲ್ ಆಗಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಇನ್ನು ಒಂದ್ ಕಡೆ ಬಿಸಿಲಿನಿಂದ ಜನರು ತತ್ತರಿಸುವಂತ ಪರಿಸ್ಥಿತಿ ಬರುತ್ತೆ. ಮತ್ತೊಂದು ಕಡೆಗಳಲ್ಲಿ ಮಳೆ, ಇಷ್ಟು ದಿನ ಏನ್ ಮಳೆ ಆಗ್ತಾ ಇರುತ್ತೆ ಅದಕ್ಕಿಂತ 10 ಪಟ್ಟು ಹೆಚ್ಚಾಗಿ ಮಳೆ ಆಗುತ್ತೆ. ರಣಮಳೆಯಿಂದ ಜನರು ತತ್ತರಿಸಿ ಹೋಗುವಂತ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಗುರೂಜಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹವಾಮಾನದಲ್ಲಿ ಭಾರಿ ಬದಲಾವಣೆ ಆಗುವಂಥದ್ದು ಫಿಕ್ಸ್ ಅಂತ ಗುರೂಜಿ ನಮ್ಗೆ ತಿಳಿಸ್ಕೊಟ್ಟಿರುವಂಥದ್ದು. ಹಾಗಾಗಿ ಈ ಬದಲಾವಣೆಗಳಿಗೆ ನಾವು ಈಗಲಿಂದಲೇ ತಯಾರಿಯನ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಯುದ್ಧ ನಡೀತಾ ಇರುವಂಥದ್ದನ್ನು ಕೂಡ ಗುರೂಜಿ ಎಷ್ಟು ಹೇಳಿದ್ರು ಆ ವಿಚಾರವನ್ನ, ಯಾಕೆ ನಡೀತಾ ಇದೆ ಅಥವಾ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಗುತ್ತೆ, ಆ ಯುದ್ಧ ನಿಲ್ಲುತ್ತಾ ಇಲ್ವಾ, ಹೌದು ಯುದ್ಧ ನಿಲ್ಲೋದಿಲ್ಲ, ಇದು ಭೀಕರತೆಯನ್ನ ಪಡ್ಕೊಳ್ಳುತ್ತೆ ಅಂತ ಕೂಡ ಗುರೂಜಿ ಒಂದ್ ರೀತಿಯಾಗಿ ಈಗಲೇ ಭವಿಷ್ಯವನ್ನ ನುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಗುತ್ತೆ ಈ ಯುದ್ಧದಿಂದ ಅನ್ನೋದನ್ನು ಕೂಡ. ಹಾಗಾಗಿ ರಾಜಕಾರಣಿಗಳ ಬಗ್ಗೆ ಕೂಡ ಅವ್ರು ಹೇಳಿದ್ರು, ರಾಜಕೀಯದಲ್ಲಿ ಏನೇನೆಲ್ಲ ಆಗತ್ತೆ, ರಾಜಕಾರಣಿಗಳು ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ, ಅದರಿಂದ ಅವರ ರಾಶಿ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, ಚಂದ್ರಗ್ರಹಣದಿಂದ ಏನೇನೆಲ್ಲ ಸಮಸ್ಯೆಗಳು ಮುಂದಿನ ದಿನಗಳಾಗತ್ತೆ, ಅದಕ್ಕೆ ಪರಿಹಾರವನ್ನ ನಾವು ಯಾವ ರೀತಿ ಕಂಡುಕೋಬೇಕು, ಯಾವ ರೀತಿ ಅದಕ್ಕೆ ತಯಾರಿ ಆಗಿರ್ಬೇಕು, ನಾವು ನಮ್ಮ ಮೈಂಡ್ ಸೆಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡಿರ್ಬೇಕು ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಅನ್ನೋದನ್ನ ಸಾಧಾರಣವಾಗಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಜಗತ್ತಲ್ಲಿ ನಡೆಯುವಂಥದ್ದೇ. ಎಲ್ಲರೂ ಕೂಡ ಹುಟ್ಟಿದ ಮೇಲೆ ಒಂದಿನ ನಾವು ಕಣ್ಮರೆ ಆಗೇ ಆಗ್ತೀವಿ ಅಂದಾಗ ನಾವು ಇದೆಲ್ಲದಕ್ಕೂ ಕೂಡ ತಯಾರಾಗಿರ್ಬೇಕು ಅಂತ ಗುರೂಜಿ ನಮ್ಗೆ ತಿಳಿಸ್ಕೊಟ್ಟಿರುವಂಥದ್ದು. ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಆಧ್ಯಾತ್ಮಿಕವಾದಂತಹ ದೃಷ್ಟಿಯಿಂದ ಕೂಡ ನಮ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಕೂಡ ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ರಾಜಗುರು ಅಂತಾನೆ ಕರಿತೀವಿ ದ್ವಾರಕಾನಾಥ ಗುರೂಜಿ ಅವರನ್ನ. ಖ್ಯಾತಿಯನ್ನ ಪಡ್ಕೊಂಡಿರುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಅವರು ಭವಿಷ್ಯದ ರೀತಿಯಲ್ಲಿ ಈ ರೀತಿ ಆಗತ್ತೆ ಅಂದ್ರೆ ಹೌದು ಈ ರೀತಿ ಆಗತ್ತೆ, ಯಾಕೆ ಆಗ್ತಿದೆ ಎಲ್ಲವನ್ನ ಕೂಡ ಅವ್ರು ತಿಳಿಸ್ಕೊಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಣಮಳೆ ಫಿಕ್ಸ್ ಆಗತ್ತೆ, ಆ ವಾತಾವರಣದಲ್ಲಿ ಹವಾಮಾನದಲ್ಲಿ ಬದಲಾವಣೆಗಳಾಗತ್ತೆ. ಅದಕ್ಕೆ ಸೂಚನೆಗಳು ಈಗಾಗಲೇ ನಮಗೆ ಸಿಗ್ತಾ ಹೋಗ್ತಾ ಇದೆ. ಯಾಕೆ ಅಂದ್ರೆ ಈ ಯುದ್ಧ ಯಾಕೆ ನಡೀತಾ ಇದೆ, ಯುದ್ಧದ ತೀವ್ರತೆ ಎಷ್ಟರ ಮಟ್ಟಿಗೆ ಹೋಗುತ್ತೆ, ನಾವು ಕಣ್ಮುಂದೆ ನಾವು ನೋಡ್ತಾನೆ ಇದೀವಿ. ಯುದ್ಧ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲುವಂತ ಸೂಚನೆಗಳು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇಲ್ಲ. ಅದನ್ನ ಗುರೂಜಿ ಹೇಳಿದ್ದಾರೆ ನಮ್ಗೆ. ಇನ್ನು ರಾಜಕೀಯದಲ್ಲಿ ತಿಕ್ಕಾಟ ನಡೀತಾ ಇದೆಯಲ್ವಾ, ಅದನ್ನು ಕೂಡ ಹೇಳಿದ್ರು.
ಯಾಕೆ ಈ ರೀತಿ ನಡೀತಾ ಇದೆ, ಎಲ್ಲಿ ಬದಲಾವಣೆಗಳನ್ನ ರಾಜಕಾರಣಿಗಳು ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ. ಸೊ ಎಲ್ಲವನ್ನ ಇನ್ನು ಪ್ರಧಾನಿಯಿಂದ ಹಿಡಿದು CM ವರ್ಗೂ PM ವರ್ಗೂ ಎಲ್ಲವನ್ನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಗುರೂಜಿ. ಅವರಿಗೆ ಭವಿಷ್ಯತ್ತು ಯಾವ ರೀತಿ ಇದೆ, ಯಾವ ರೀತಿ ಮುಂದೆ ಆಗತ್ತೆ ಎಲ್ಲವನ್ನ ಕೂಡ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಅಂದ್ರೆ ರಕ್ತ ಚಂದ್ರಗ್ರಹಣದಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಯಾವ್ಯಾವ ರಾಶಿಯವರಿಗೆ ಬದಲಾವಣೆಗಳಾಗುತ್ತೆ, ಯಾವ ರೀತಿ ನಾವು ಅದಕ್ಕೆ ಪರಿಹಾರವನ್ನ ಹುಡುಕೊಂಡು ಹೋಗ್ಬೇಕು ಎಲ್ಲವನ್ನ ದ್ವಾರಕಾನಾಥ ಗುರೂಜಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಹಾಗೇನೆ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.